ಕೃಷ್ಣೌ ಬಲಜ್ಞಾನಕಾರ್ಯೌ ಕೃಷ್ಣಾರಮಣರಾಜ್ಯದೌ ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠವಂಶಜೌ ಲಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೂಲಿಃ ಸಕಲ ವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾ ರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ. ವೇದವೇದ್ಯನಾದ ವೇದವ್ಯಾಸರೂಪಿಯಾದ ವೇದ ವಿಭಾಗಕರ್ತೃವನ್ನು ಭಕ್ತಿಯಿಂದ ಸ್ಮರಿಸಿಕೊಂಡು ಯಜುರ್ವೇದ, ಸಾಮ ಮತ್ತು ಅಥರ್ವ ಈ ಮೂರು ವೇದಗಳ ಬಗ್ಗೆ ಸಂಕ್ಷಿಪ್ತವಾದ, ಸಾಮಾನ್ಯವಾಗಿ ವೈದಿಕ ಸಂಪ್ರದಾಯದ ಬಗ್ಗೆ ಆಸಕ್ತಿಯುಳ್ಳ ಪ್ರತಿಯೊಬ್ಬ ಭಾರತೀಯರು ತಿಳಿದುಕೊಳ್ಳಬೇಕಾದ ಕೆಲವು ವಿಷಯಗಳನ್ನು ಇವತ್ತಿನ ಈ ಚಿಂತನೆಯಲ್ಲಿ ನಾವು ಅನುಸಂಧಾನ ಮಾಡಿಕೊಳ್ಳೋಣ. ಈ ಹಿಂದಿನ ಉಪನ್ಯಾಸ ಮಾಲಿಕೆಯಲ್ಲಿ ನಮ್ಮ ಮಧುರಾಯರ ಆಯೋಜಕತ್ವದಲ್ಲಿ ಋಗ್ವೇದದ ಬಗ್ಗೆ ಆಲೋಚನೆ ಆಗಿತ್ತು. ಯಜುರ್ವೇದ, ಸಾಮವೇದ ಇವುಗಳ ಬಗ್ಗೆ ಪ್ರತ್ಯೇಕ ಚಿಂತನೆ ಆಗಬೇಕು ಅನ್ನೋದು ಅವರ ಅಭಿಲಾಷೆ ಇದೆ. ಅದನ್ನು ಪ್ರತ್ಯೇಕ ಚಿಂತನೆ ಮಾಡುವಾಗಲೂ ಮತ್ತೊಂದು ವೇದವನ್ನು ಜೊತೆ ಸೇರಿಸಿಕೊಳ್ಳದೆ ಚಿಂತಿಸುವುದು ಶಕ್ಯ ಇಲ್ಲ ಅನ್ನೋ ದೃಷ್ಟಿಯಿಂದ ನಾವು ಈ ಯಜುರ್ವೇದಾದಿ ಮೂರು ವೇದಗಳನ್ನು ಒಟ್ಟಿಗೆ ಸೇರಿಸಿ ಆಲೋಚನೆ ಮಾಡೋಣ. ವೇದ ಅನ್ನುವುದಕ್ಕೆ ದೇವರನ್ನು ತಿಳಿಸುವಂತಹದ್ದು ಅನ್ನುವುದು ಶಬ್ದದ ಅರ್ಥ ಅಂತ ನಾವು ಹಿಂದಿನ ಚಿಂತನೆಯಲ್ಲಿ ನೋಡಿದ್ದೇವೆ. ನೇಂದ್ರಿಯಾಣಿ ನಾನುಮಾನಂ ವೇದಾಃ ಕೇವೀನಂ ವೇದಯಂತಿ ತಸ್ಮಾದಾಹುರು ವೇದಾ ಇತಿ. ದೇವರನ್ನು ತಿಳಿಸುವಂತಹದ್ದು ಇಂದ್ರಿಯವೂ ಅಲ್ಲ, ಊಹೆ ತರ್ಕವೂ ಅಲ್ಲ, ವೇದಗಳೇ ಅವನನ್ನು ತಿಳಿಸ್ತಾವೆ. ಆದ್ದರಿಂದ ಇದಕ್ಕೆ ವೇದಯಂತಿ ಇತಿ ವೇದ, ತಿಳಿಸುವಂತಹದ್ದು. ಆದ್ದರಿಂದ ಇದಕ್ಕೆ ವೇದಗಳು ಅಂತ ಹೆಸರು. ಆ ವೇದಗಳು ಅಪೌರುಷೇಯವಾದವುಗಳು. ಅಪೌರುಷೇಯ ಅರ್ಥಾತ್ ಯಾವ ಪುರುಷನೂ ಅದನ್ನು ಬುದ್ಧಿಪೂರ್ವಕವಾಗಿ ನಿರ್ಮಿಸಲಿಲ್ಲ ಅಂತಾದ ಪಕ್ಷದಲ್ಲೂ ಆ ವೇದದ ಅಭಿವ್ಯಕ್ತಿ ಆಗಬೇಕಲ್ಲ. ಅದಕ್ಕೋಸ್ಕರ ಭಗವಂತ ತನ್ನ ಶ್ವಾಸ ರೂಪದಿಂದ ವೇದಗಳನ್ನು ಅಭಿವ್ಯಕ್ತಿಗೊಳಿಸಿದ್ದಾನೆ. ಆ ರೀತಿ ಭಗವಂತನ ಶ್ವಾಸದಿಂದ ಅಭಿವ್ಯಕ್ತವಾದ ವೇದಗಳು 4 ಅಂತ ಉಪನಿಷತ್ತುಗಳು ಹೇಳ್ತವೆ. ತಸ್ಯವಾ ಮಹತೋ ಭೂತಸ್ಯ ನಿಶ್ವಸಿತಮೇತತ್ ಯದ್ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ. ಈ 4 ವೇದಗಳ ಹೆಸರು ಅಲ್ಲಲ್ಲಿ ಕಾಣಿಸುತ್ತೆ. ಆದರೆ ಸಾಮಾನ್ಯವಾಗಿ ಹೆಚ್ಚಿನ ಭಾಗದಲ್ಲಿ ವೇದಗಳನ್ನು ನಾವು ನೋಡಿದರೆ 3 ವೇದಗಳ ಹೆಸರು ಮಾತ್ರ ಕಾಣಿಸುತ್ತದೆ. ಉದಾಹರಣೆಗೆ ಋಗ್ವೇದದಲ್ಲಿ ಬರುವ ಪುರುಷ ಸೂಕ್ತ ಅಥವಾ ಯಜುರ್ವೇದದಲ್ಲೂ ಬರುವ ಪುರುಷ ಸೂಕ್ತವನ್ನು ನೋಡಿದರೆ ಆ ಪುರುಷ ಸೂಕ್ತದ ಮಂತ್ರದಲ್ಲಿ 3 ವೇದಗಳ ಹೆಸರಿದೆ. ಋಚಸ್ಸಾಮ ನಿಜಜ್ಞಿರೇ ಅಂತ ಮೊದಲು ಬರ್ತದೆ. ಋಗ್ವೇದ ಮತ್ತು ಸಾಮಗಳು ಆತನಿಂದ ಹುಟ್ಟಿದವು ಅಂದ್ರೆ ಏನು? ಆವಿರ್ಭಾವಗೊಂಡವು ಅಂತ ಅರ್ಥ. ಆಮೇಲೆ ಯಜುಸ್ ತಸ್ಮಾದಜಾಯತ, ತಸ್ಮಾತ್ ಅದೇ ವಿರಾಟ್ ಪುರುಷನ ದಿಶೆಯಿಂದ ಯಜುಹು ಅಜಾಯತ, ಯಜುರ್ವೇದವು ಆವಿರ್ಭಾವಗೊಂಡಿತು. ಅಥರ್ವ ವೇದದ ಬಗ್ಗೆ ಅಲ್ಲಿ ಸುದ್ದಿ ಇಲ್ಲ. ಇನ್ನೂ ಅನೇಕ ವೇದ ಭಾಗಗಳನ್ನು ನೋಡಿದರೆ ವೇದದಲ್ಲಿ ವಿದುಹು ತ್ರೈವಿದಾಹ ಅಂದರೆ ತ್ರೈಯನ್ನು ತಿಳಿದವರು ಇದನ್ನು ತಿಳಿಯುತ್ತಾರೆ. ವೇದಗಳನ್ನು ತ್ರಯಿ ಅಂತ ವೇದಗಳಲ್ಲೇ ಕರೆದಿದ್ದಾರೆ. ತ್ರಯಿ ಅನ್ನುವುದರ ಅರ್ಥ ಮೂರರ ಸಮುದಾಯ. ಯಾವುದು 3? ಒಂದು ಪದ್ಯಾತ್ಮಕವಾದ ವೇದರಾಶಿ, ಅದನ್ನು ರಿಕ್ ಅಥವಾ ಋಗ್ವೇದ ಅಂತ ಕರೀತೇವೆ.
ಮತ್ತೊಂದು ನಿಗದಾತ್ಮಕವಾದ ಅರ್ಥಾತ್ ಗದ್ಯಾತ್ಮಕವಾದಂತಹ ಶಬ್ದರಾಶಿ, ಅದನ್ನು ಯಜುರ್ವೇದ ಅಂತ ಕರಿತೇವೆ. ಋಕ್ಕುಗಳಿಗೆ ಗಾನವನ್ನು ಸೇರಿಸಿದಾಗ ಅದನ್ನು ಸಾಮ ಅಂತ ಕರಿತೇವೆ. ಹೀಗಾಗಿ ಋಗ್ಯಜು ಸಾಮ ಅಂತ 3 ರೀತಿಯಾದ ಶಬ್ದರಾಶಿಗಳನ್ನು ತ್ರಯಿ ಅಂತ ಕರೀತಾರೆ. 4ನೇ ವೇದದ ಬಗ್ಗೆ ಇಂತಹ ಪ್ರದೇಶಗಳಲ್ಲಿ ಕಾಣಿಸುವುದಿಲ್ಲ. ಇದರ ಜೊತೆಗೆ ಇನ್ನೊಂದು ಅಂಶ ನಾವು ಗಮನಿಸಬೇಕಾದದ್ದು, ಈ ಋಕ್, ಯಜಸ್ಸು ಮತ್ತು ಸಾಮ ಅಂತ ಏನು 3 ವೇದಗಳನ್ನು ನಾವು ಹೇಳ್ತೇವೆ, ಇದರಲ್ಲಿ ಯಾವುದೇ ಋಷಿಯ ಹೆಸರಿಲ್ಲ. ಋಕ್ ಅರ್ಚನಾತ್ ಋಕ್, ಯಾವುದರಿಂದ ದೇವರನ್ನು ಅರ್ಚನೆ ಮಾಡ್ತೇವೋ, ಭಗವಂತನ ಅರ್ಚನೆಗೋಸ್ಕರ ವಿನಿಯೋಗಿಸಲ್ಪಡಬೇಕಾದ ಮಂತ್ರಭಾಗಗಳು ಯಾವುವೋ ಅವುಗಳಿಗೆ ಋಕ್ ಅಂತ ಹೆಸರು ಅಂತ. ಋಕ್ ಶಬ್ದವೇ ಅದನ್ನು ಹೇಳ್ತದೆ. 2ನೇದು ಯಜುಸ್, ಯಜತೇರ್ ಯಜುಹು ಅಂತ ಯಾಸ್ಕ ತನ್ನ ನಿರುಕ್ತದಲ್ಲಿ ಯಜುಸ್ ಶಬ್ದವನ್ನು ನಿರ್ವಚನ ಮಾಡ್ತಾನೆ. ಯಜತೇಹೇ ಯಜುಹು, ಯಜ್ಞಕ್ಕೆ ಉಪಯೋಗಿಯಾದ ವಿಷಯಗಳನ್ನು ನಿರೂಪಿಸುವ ಕಾರಣದಿಂದ ಇದಕ್ಕೆ ಯಜುಸ್ ಅಂತ ಹೆಸರು. ಹಾಗಾದರೆ ಯಜುಸ್ ಅನ್ನುವುದು ಯಾವುದೇ ಋಷಿಯಿಂದ ಬಂದಂತಹ ಹೆಸರಲ್ಲ. ಯಜುಸ್ ಅಂದರೆ ಯಜ್ಞಕ್ಕೆ ಸಂಬಂಧಪಟ್ಟ ವಿಷಯಗಳ ನಿರೂಪಣೆ ಇಲ್ಲಿದೆ. ಸಾಮ ಅನ್ನುವ ಶಬ್ದವು ಕೂಡ ಗಾನ ಅನ್ನುವ ಅರ್ಥದಲ್ಲೇ ಇರುವಂಥದ್ದು. ಹಾಗಾದರೆ ಗಾನಕ್ಕೆ, ಗೀತಿಗೆ, ಗೇಯಕ್ಕೆ ಸಂಬಂಧಪಟ್ಟಂತಹ ಶಬ್ದರಾಶಿ ಅದು ಸಾಮ. ಹಾಗಾದರೆ ಋಕ್, ಯಜುಸ್, ಸಾಮ ಅನ್ನುವ 3 ಶಬ್ದ ಆಯಾ ಭಾಗದಲ್ಲಿರುವ ಶಬ್ದಗಳ ಸ್ವರೂಪ ಲಕ್ಷಣವನ್ನು ಅನುಸರಿಸಿ ಇದ್ದರೆ, ಅಥರ್ವ ವೇದ ಅನ್ನುವುದು ಹಾಗಿಲ್ಲ. ಅದು ಒಬ್ಬ ಋಷಿಯ ಹೆಸರಿನಲ್ಲಿ ಪ್ರಸಿದ್ಧವಾಗಿದೆ. ಅಥರ್ವ ಅನ್ನುವುದು ಚತುರ್ಮುಖ ಬ್ರಹ್ಮನ ಜ್ಯೇಷ್ಠ ಪುತ್ರನ ಹೆಸರು. ಅಥರ್ವಾಯ ಜ್ಯೇಷ್ಠ ಪುತ್ರಾಯ ಪ್ರಾಹ ಅಂತ. ಅಥರ್ವ ಅನ್ನುವುದು ಬ್ರಹ್ಮದೇವರ ಮಗನ ಹೆಸರು. ಇನ್ನೊಬ್ಬ ಬ್ರಹ್ಮದೇವರ ಮಗ ಇದ್ದಾನೆ, ಅಂಗಿರಸ್ ಅಂತ ಆತನ ಹೆಸರು. ಗೋತ್ರ ಪ್ರವರ್ತಕನಾದಂತಹ ಮಹರ್ಷಿ ಅಂಗಿರಸ್. ಈ ಅಂಗಿರಸ್ ಮತ್ತು ಅಥರ್ವ ಇವರಿಬ್ಬರೂ ಸೇರಿ ಈ ವೇದಗಳ ಭಾಗದಿಂದಲೇ ಕೆಲವು ಭಾಗಗಳನ್ನು ತೆಗೆದು ವ್ಯವಸ್ಥೆ ಮಾಡ್ತಾರೆ. ಆ ರೀತಿ ಆ ಋಷಿಗಳಿಂದ ವ್ಯವಸ್ಥೆ ಮಾಡಲ್ಪಟ್ಟ ಭಾಗವನ್ನು ನಾವು ಶಾಖಾ ಅಂತ ಕರಿತೇವೆ. ಒಂದು ಶಾಖೆ, ಆ ವೇದ ಶಾಖೆ ಅಥರ್ವ ಶಾಖೆ ಅಥವಾ ಅಥರ್ವಾಂಗಿರಸ ಶಾಖೆ ಅಂತ ಅದನ್ನು ಕರಿತೇವೆ. ಅದನ್ನು ಅಥರ್ವ ವೇದ ಅಂತ ಬೇಕಾದರೂ ಕರಿಬಹುದು, ಆಥರ್ವಣ ವೇದ ಅಂತಲೂ ಕರಿಬಹುದು. ಯಾಕಂದರೆ ಅಥರ್ವನಿಗೆ ಸಂಬಂಧಪಟ್ಟದ್ದು ಆಥರ್ವಣ, ಒಂದು ಆಥರ್ವಣ ವೇದ ಅಂತ ಕರಿಬಹುದು. ಅಥರ್ವಣ ವೇದ ಅನ್ನೋದು ಹೆಚ್ಚು ಚಾಲ್ತಿಯಲ್ಲಿರುವ ಶಬ್ದ ಅಲ್ಲ. ನಮ್ಮಲ್ಲಿ ಕನ್ನಡದಲ್ಲಿ ಹೇಳುವುದು ಅಂತಿಲ್ಲ, ತುಂಬ ಅಥರ್ವಣ ಕೆಲಸ ಮಾಡ್ತಾನೆ ಅವ ಅಂತ ಹೇಳ್ತಾರೆ. ಅದು ಯಾಕೆ ಹಾಗೆಲ್ಲ ಹೇಳ್ತಾರೆ ಅಂತ ಆಮೇಲೆ ಆಲೋಚನೆ ಮಾಡುವ. ಆದರೆ ಅಥರ್ವಣ ಅನ್ನೋ ಶಬ್ದ ಸಂಸ್ಕೃತಕ್ಕೆ ಅಷ್ಟು ಚಾಲ್ತಿಯಲ್ಲಿರುವ ಶಬ್ದ ಅಲ್ಲ. ಒಂದು ಆಥರ್ವಣ ಅಂದರೆ ಅಥರ್ವನಿಗೆ ಸಂಬಂಧಪಟ್ಟದ್ದು ಆಥರ್ವಣ ವೇದ. ಅಥರ್ವನ್ ಶಬ್ದ, ಅಥರ್ವ ಶಬ್ದ, ಅಕಾರ ಅಂತ 2 ಶಬ್ದವೂ ಇದೆ. ಅಥರ್ವಾಯ ಅನ್ನುವಲ್ಲಿ ಅದು ಅಕಾರ ಅಂತ ಶಬ್ದ ತಗೊಂಡಿದ್ದಾರೆ. ಹಾಗಾಗಿ ಅಥರ್ವ ವೇದ ಅನ್ನೋದು ಕೂಡ ಸರಿ. ಈ 4ನೇ ವೇದ ಏನಿದೆ ಅದು ಇಲ್ಲವೇ ಇಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಈಗ 3 ತ್ರಯಿ ಅಂತ ಹೇಳಿದ್ರಿಂದ 3 ವೇದ ಅಂತ ನಾವು ಕರಿಬೇಕಲ್ವಾ. ಆದರೆ 4ನೇ ವೇದ ಇಲ್ಲ, ಚತುರ್ವೇದ ಅಂತ ಬಹಳ ಪ್ರಸಿದ್ಧವಾದದ್ದನ್ನೇ ಚತುರ್ವೇದಿಗಳು ತುಂಬ ಜನ ಗಲಾಟೆ ಮಾಡುವ ಸಾಧ್ಯತೆ ಇದೆ. 4 ವೇದ ಇಲ್ಲವೇ ಇಲ್ಲ ಅಂತ ಹೇಗೆ ಹೇಳ್ತೀರಿ ಅಂತ ಒಂದು ಪ್ರಶ್ನೆ ಬರ್ತದೆ. ನಾನು ಆರಂಭದಲ್ಲಿ ಹೇಳಿದಂತಹ ಉಪನಿಷತ್ ವಾಕ್ಯ ಹೇಳಿತು, ಆ ಭಗವಂತನಿಂದ, ಮಹಾಭೂತನಾದ ಭಗವಂತನ ಉಚ್ಛ್ವಾಸ ಮಾತ್ರದಿಂದ 4 ವೇದದ ಆವಿರ್ಭಾವ ಆಯಿತು. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವೇದ. ಹಾಗಾದರೆ ವೇದವೇ ಅಥರ್ವ ವೇದ ಅನ್ನೋ ಶಬ್ದವನ್ನು ಕೆಲವು ಕಡೆಯಲ್ಲಿ ಹೇಳಿದೆ. ಅಲ್ಲದೆ ವೇದದ ಆವಿರ್ಭಾವ ಮೊದಲಾದದ್ದು ಹಯಗ್ರೀವ ರೂಪಿಯಾದ ಪರಮಾತ್ಮನಿಂದ. ಆ ಪರಮಾತ್ಮ ಮಹಾಭೂತ ಅಂತ ಕರೆಸಿಕೊಂಡವ, ಈ 4 ವೇದಗಳ ಆವಿರ್ಭಾವಗೊಳಿಸಿದವ. ನಂತರ ಚತುರ್ಮುಖ ಬ್ರಹ್ಮನ ಮೂಲಕ ಅದು ಹೊರಗೆ ಬರುವ ಹಾಗೆ ವ್ಯವಸ್ಥೆ ಮಾಡ್ತಾರೆ. ಚತುರ್ಮುಖ ಬ್ರಹ್ಮನ 4 ಮುಖದಿಂದ 4 ವೇದ ಹೊರಗೆ ಬರ್ತದೆ. ಅದರಲ್ಲಿ ಪೂರ್ವ ಮುಖದಿಂದ ಬಂದದ್ದು ಯಾ ಪ್ರಾಚೀ ಸಾ ಋಕ್ ಅಂತ. ಅಂದರೆ ಪೂರ್ವ ದಿಕ್ಕಿನ ಮುಖದಿಂದ ಋಗ್ವೇದ ಹೊರಗೆ ಬಂತು. ದಕ್ಷಿಣದ ದಿಕ್ಕಿನಿಂದ ಯಜುರ್ವೇದ ಬಂತು. ಹಾಗಾದರೆ ಯಜುರ್ವೇದಕ್ಕೂ ದಕ್ಷಿಣ ದಿಕ್ಕಿಗೂ ಒಂದು ಸಂಬಂಧ ಇದೆ. ಅಥರ್ವ ವೇದ ಅನ್ನೋದು ಪಶ್ಚಿಮ ದಿಕ್ಕಿನಿಂದ ಬಂತು. ಸಾಮವೇದ ಉತ್ತರ ದಿಕ್ಕಿನಿಂದ ಬಂತು. ಹೀಗೆ ಉತ್ತರಕ್ಕೂ ಸಾಮಕ್ಕೂ ಒಂದು ಸಂಬಂಧ. ಪೂರ್ವದ್ದು ಋಗ್ವೇದ, ಉತ್ತರದ್ದು ಸಾಮವೇದ. ಆದರೆ ಈ 2 ದಿಕ್ಕಿಗೆ ಮುಖ ಮಾಡಿ ನಮ್ಮ ಅನುಷ್ಠಾನಗಳೆಲ್ಲ ನಡೀತವೆ. ಋಚಸ್ಸಾಮ ನಿಜಜ್ಞೆ. ಈ ಋಗ್ವೇದ ಮತ್ತು ಸಾಮ 2 ಇದೆ ಅಲ್ವಾ, ಅದನ್ನು ಮಿಥುನ ಅಂತ ಕರೀತಾರೆ. ಋಗ್ವೇದ ಎಲ್ಲಿ ಹೇಳ್ತಾರೆ, ಜೊತೆಗೆ ಸಾಮವನ್ನು ಹೇಳ್ತಾರೆ. ನಾವು ಹೇಳುವ ಕ್ರಮ ಹೇಗೆ? ಋಗ್ವೇದ, ಯಜುರ್ವೇದ, ಸಾಮವೇದ. ಅಂದರೆ ಋಗ್ವೇದ ಮತ್ತು ಸಾಮದ ಮಧ್ಯದಲ್ಲಿ ಯಜುರ್ವೇದ ಹಾಕಿದರೆ. ಆದರೆ ವೇದಗಳ ಬಳಕೆಯನ್ನು ಗಮನಿಸಿದರೆ ಋಗ್ವೇದದ ಜೊತೆಗೆ ಸಾಮವೇದವನ್ನು ಹೇಳುವುದು. ಅದನ್ನು ಒಂದು ರೀತಿ ಮಿಥುನ ಅಂತ ಕರೀತಾರೆ. ವಿವಾಹ ಮಾಡಿಸುವ ಸಂದರ್ಭದಲ್ಲಿ ಮಂತ್ರಗಳನ್ನು ಹೇಳುವಾಗ ಅದರಲ್ಲಿ ಪರಿಣಯನ ಮಂತ್ರ ಅಂತಿದೆ. ಅಗ್ನಿ ಪ್ರತಿಷ್ಠೆ ಮಾಡಿ
ಸುತ್ತು ಬರುವುದಕ್ಕೆ ಪತಿ ಪತ್ನಿಯರು ಈಗ ಸೀರೆಗೆಲ್ಲ ಗಂಟು ಹಾಕ್ತಾರೆ. ಒಟ್ಟು ಅವರಿಬ್ಬರು ಜೊತೆಗೆ ಅಗ್ನಿಗೆ ಪರಿಣಯನ ಅಂದರೆ ಪರಿತಹನಯನ, ಅಗ್ನಿಯನ್ನು ಆತ ಕರೆದುಕೊಂಡು ಸುತ್ತು ಹಾಕಿಸುವುದು ಅಂತ ಹೆಸರು ಅದಕ್ಕೆ. ಈ ಪರಿಣಯನ ಪ್ರಕ್ರಿಯೆಯಿಂದ ಇಡೀ ಮದುವೆಗೆ ಪರಿಣಯ ಅಂತ ಹೆಸರಾದದ್ದು. ಆ ಪರಿಣಯನ ನಡೆಸಬೇಕಾದ್ರೆ ಒಂದು ಮಂತ್ರವನ್ನು ಹೇಳುವಾಗ ಆತ ಹೇಳ್ತಾನೆ, ಅಮೋಹಮಸ್ಮಿ ಸಾತ್ವಂ ದ್ಯೌರಹಂ ಪೃಥಿವೀತ್ವಂ ಸಾಮಾಹಮೃತ್ವಂ ದ್ವಾವೇವ ವಿಧ ವಿವಹಾವಹೈ ಸಂಪ್ರಿಯೌ ರೋಚಿಷ್ಣು ಸುಮನಸ್ಯ ಮಾನೌ ಅಂತ ಒಂದು ಸುಂದರವಾದ ಮಂತ್ರ ಇದೆ. ಆ ಮಂತ್ರದಲ್ಲಿ ಅವರು ಏನು ಹೇಳ್ತಾರೆ, ಇದು ಪುರೋಹಿತರು ಹೇಳುವ ಮಂತ್ರ ಅಲ್ಲ, ವರ ಹೇಳುವ ಮಂತ್ರ. ಆ ವರ ಏನು ಹೇಳಬೇಕು ಅಂದರೆ, ಅಮೋಹಮಸ್ಮಿ ಅಹಂ ಅಮಹ ಅಸ್ಮಿ, ನಾನು ಅಮನಾಗಿದ್ದೇನೆ. ಸಾ ತ್ವಂ, ನೀನು ಸಾ ಆಗಿದ್ದಿ. ಆಕೆಗೆ ಹೇಳೋದು, ನೀನು ಸಾ, ನಾನು ಅಮ, ನಾನು ನೀನು ಸೇರಿದರೆ ಸಾ. ಹಾಗಾದ್ರೆ ನಾವಿಬ್ಬರು ಸೇರಿ ಸಾತ್ವಮಸ್ಯಮೋಹಂ, ಮೊದಲನೇ ಬಾರಿ ಹೇಳ್ತಾನೆ ಅಹಂ ಅಮೋಹಮಸ್ಮಿ, ನಾನು ಅಮನಾಗಿದ್ದೇನೆ, ನೀನು ಸಾ ಆಗಿದ್ದಿ ಅಂತ ಹೇಳ್ತಾನೆ. ಎರಡನೇ ಬಾರಿ ಮತ್ತೆ ಅದೇ ತಿರುಗಿಸಿ ಹೇಳ್ತಾನೆ, ಸಾತ್ವಮಸ್ಯಮೋಹಂ, ನೀನು ಸಾ ಆಗಿದ್ದಿ, ನಾನು ಅಮನಾಗಿದ್ದೇನೆ ಅಂತ. ಅದನ್ನು ತಾತ್ಪರ್ಯ ಗ್ರಹಣ ಆಗುವುದಕ್ಕೋಸ್ಕರ ಒತ್ತಿ ಹೇಳ್ತಾನೆ ಎರಡನೇ ಬಾರಿ ಅಷ್ಟೇ. ಆಮೇಲೆ ಹೇಳ್ತಾನೆ, ದ್ಯೌರಹಂ ಪೃಥಿವೀತ್ವಂ, ನಾನು ದ್ಯೌಹು ಆಗಿದ್ದೇನೆ, ದಿವು ನಾನು, ನೀನು ಪೃಥಿವಿ. ಜಾವ ಪೃಥಿವಿ ಅಂತ ಕರಿತೇವಲ್ಲ, ಕೆಳಗಿನ ಪೃಥಿವಿ ನೀನು, ದ್ಯು ನಾನು ಅಂತ ಹೇಳ್ತಾನೆ ಎರಡನೇದು. ಮೂರನೇದು ಹೇಳ್ತಾನೆ, ಸಾಮಾಹಂ ಋಕ್ತ್ವಂ, ಅಹಂ ಸಾಮ ತ್ವಂ ಋಕ್, ನಾನು ಸಾಮನಾಗಿದ್ದೇನೆ, ನೀನು ಋಕ್ ಆಗಿದ್ದಿ. ದ್ವಾವೇವ ವಿವಹಾವಹೈ, ನಾವು ಜೊತೆಗೆ ಸಂಸಾರವನ್ನು ನಡೆಸಿಕೊಂಡು ಹೋಗೋಣ. ಸಂಪ್ರಿಯವು, ಪರಸ್ಪರ ಪ್ರೀತಿಪೂರ್ಣರಾಗಿದ್ದುಕೊಂಡು, ಸುಮನಸ್ಯ ಮಾನವು, ಒಳ್ಳೆಯ ಮನಸ್ಸುಳ್ಳವರಾಗಿದ್ದುಕೊಂಡು ನಾವು ಜೀವನವನ್ನು ನಡೆಸೋಣ ಅಂತ ಹೀಗೆ ಹೇಳುವ ಒಂದು ಮಂತ್ರ ಇದೆ. ಆ ಮಂತ್ರದಲ್ಲಿ ಗಮನಿಸಬೇಕಾದ ಈ ಉಳಿದತ್ರ ಅರ್ಥ ಎಲ್ಲ ಸಾಮಾಹಂ, ಸಾ, ಅಮ ಇತ್ಯಾದಿ ಅದೆಲ್ಲ ಐತರೇಯ ಉಪನಿಷತ್ತು ಮತ್ತು ಛಾಂದೋಗ್ಯ ಉಪನಿಷತ್ತಿನಲ್ಲಿ ಬಂದಿರುವ ವಿವರಣೆ ಇದೆ ಅದಕ್ಕೆ, ಅದು ನಮಗೆ ಬೇಡ. ಇಲ್ಲಿ ಬೇಕಾದ್ದು ಸಾಮಾಹಮೃತ್ವಂ ಅನ್ನುವಾಗ ನಾನು ಸಾಮನಾಗಿದ್ದೇನೆ, ನೀನು ಋಕ್ಕಾಗಿದ್ದಿ ಅಂತ. ಪತ್ನಿಯನ್ನು ಋಕ್ ಅಂತ ಕರೆದು ತನ್ನನ್ನು ಸಾಮ ಅಂತ ಕರೀತಾನೆ. ಇಲ್ಲಿ ಸಾಮ ಅದಕ್ಕೆ ಸಂಬಂಧಪಟ್ಟಂತಹ ದೇವತೆ ವಾಯುದೇವರು, ಸಾಮವೇದಕ್ಕೆ ವಾಯುದೇವರು, ಋಗ್ವೇದಕ್ಕೆ ಭಾರತೀ ದೇವಿ. ಆ ನಿಟ್ಟಿನಿಂದ ಋಗ್ವೇದಕ್ಕಿಂತ ಸಾಮಕ್ಕೆ ಶ್ರೇಷ್ಠ ಬಂದದ್ದು. ವೇದಾನಾಂ ಸಾಮವೇದೋಸ್ಮಿ ಅಂತ ಶ್ರೀಕೃಷ್ಣ ತನ್ನ ವಿಭೂತಿ ರೂಪಗಳನ್ನು ಹೇಳುವಾಗ ಸಾಮವೇದದಲ್ಲಿ ತನ್ನ ವಿಭೂತಿ ರೂಪ ಹೇಳ್ತಾನೆ, ಋಗ್ವೇದವನ್ನು ಬದಿಗಿಡ್ತಾನೆ. ಈ ರೀತಿ ಸಾಮವೇದಕ್ಕೆ ಋಗ್ವೇದಕ್ಕಿಂತ ಮಹತ್ವ ಹೇಗೆ ಬಂತು ಅನ್ನುವುದನ್ನು ವಿಮರ್ಶೆ ಮಾಡುವಾಗ ವ್ಯಾಖ್ಯಾನಕಾರರು ಸ್ವತಃ ರಾಯರು ನಿರೂಪಣೆ ಮಾಡುವಾಗ ಹೇಳ್ತಾರೆ, ಸಾಮಕ್ಕೆ ಯಾವಾಗ ಪ್ರಾಣದೇವರು ಅಭಿಮಾನಿಗಳು, ಅದೇ ಸಮಕಾಲಕ್ಕೆ ಋಗ್ವೇದಕ್ಕೆ ಭಾರತೀ ದೇವಿ ಅಭಿಮಾನಿನಿಯೋ ಆವಾಗ ಸಾಮ ಋಕ್ಕಿಗಿಂತ ಶ್ರೇಷ್ಠ. ಋಗ್ವೇದಕ್ಕೆ ಮಹಾಲಕ್ಷ್ಮಿ ಅಭಿಮಾನಿನಿಯಾದಾಗ ಋಗ್ವೇದ ಸಾಮಕ್ಕಿಂತ ಶ್ರೇಷ್ಠ. ಹೀಗಾಗಿ ಋಗ್ವೇದಕ್ಕೆ ಸಾಮ ಶ್ರೇಷ್ಠ್ಯವನ್ನು ಹೇಳ್ಬೋದು, ಸಾಮ ಕಾನಿಷ್ಠ್ಯವನ್ನು ಹೇಳ್ಬೋದು. ಸಾಮಕ್ಕಿಂತ ಕನಿಷ್ಠತ್ವ ಅದಕ್ಕೆ ಬರುವಂತಹದ್ದು ಭಾರತ್ಯಭಿಮನ್ಯಮಾನತ್ವ ಇದ್ದಾಗ ಅನ್ನೋದು. ಒಟ್ಟಿನಲ್ಲಿ ಭಾರತೀ ಪ್ರಾಣರು ನಮ್ಮಲ್ಲಿ ಸನ್ನಿಹಿತರಾಗಿದ್ದಾರೆ ಅನ್ನುವುದನ್ನು ವಿವಾಹ ಕಾಲದಲ್ಲಿ ಪತಿಪತ್ನಿಯರು ಅನುಸಂಧಾನ ಮಾಡಬೇಕು ಅನ್ನೋ ಉದ್ದೇಶದಿಂದ ಸಾಮಾಹ ಮೃತ್ವಂ ಅಂತ ನಿರೂಪಿಸುವುದು. ಹಾಗಾದರೆ ಸಾಮ ಮತ್ತು ಋಕ್ ಅನ್ನೋದು ಒಂದು ಮಿಥುನ, ಒಂದು ಜೋಡಿ ಅನ್ನೋದು ಇದರಿಂದ ಅರ್ಥ ಆಗ್ತದೆ. ಹಾಗಾಗಿ ರಿಚಸ್ಸಾಮ ಅನಿಜಜ್ಜರಿ ಇಲ್ಲದೆ ಹೋದರೆ ನಮಗೆ ಪುರುಷ ಸೂಕ್ತದಲ್ಲಿ ಹಾಗೆ ಯಾಕೆ ಬಂತು? ಋಕ್ ಆದಮೇಲೆ ಯಜಸ್ಸು ಬರಬೇಕು, ಅದು ಬಿಟ್ಟು ರಿಚಸ್ಸಾಮಾನಿ ಅಂತೇಳಿ ಆಮೇಲೆ ಎಲ್ಲೋ ಬೇರೆ ಕಡೆ ಯಜುಸ್ತಸ್ಮಾದ ಜಾಯತ ಅಂತ ಹೇಳುವ ಉದ್ದೇಶ ಏನು? ಇಂಥದ್ದು ಇಲ್ಲಿ ಒಂದು ಕಡೆ ಅಲ್ಲ, ಅನೇಕ ಕಡೆಯಲ್ಲಿ ಈ ಕ್ರಮದಲ್ಲಿ ಬಂದದ್ದಿದೆ. ಅದು ಯಾಕೆ ಅನ್ನುವುದಕ್ಕೆ ಉತ್ತರ ನಮಗೆ ಸಿಗುತ್ತೆ. ಅವೆರಡು ಜೋಡಿಯಾಗಿ ಉಲ್ಲೇಖಿಸಲ್ಪಡ್ತದೆ. ಆ ಜೋಡಿಯಾಗಿ ಉಲ್ಲೇಖಿಸಲ್ಪಡುವುದಕ್ಕೆ ಇನ್ನೊಂದು ಕಾರಣವೂ ಇದೆ. ಏನಂದರೆ ಈ ಸಾಮ ಅನ್ನೋದು ಏನಿದೆ ಅದು ವಸ್ತುತಃ ಋಕ್ಕೆ. ಋಗ್ವೇದದಲ್ಲಿ ಬಂದಿರುವ ಮಂತ್ರಗಳೇ ಸಾಮದಲ್ಲಿರೋದು. ನೀವು ಇಡೀ ಸಾಮವೇದ ಓದಿದರೆ ಋಗ್ವೇದದಲ್ಲಿ ಇಲ್ಲದೇ ಇದ್ದ ಮಂತ್ರವನ್ನು ಹುಡುಕಿಕೊಳ್ಳಿಕ್ಕೆ ಆಗುವುದಿಲ್ಲ. ಯಜುರ್ವೇದ ಹಾಗಲ್ಲ. ಋಗ್ವೇದದ ಕೆಲವು ಮಂತ್ರಗಳಿದ್ದಾವೆ. ಉದಾಹರಣೆಗೆ ಋಗ್ವೇದದ ಪುರುಷ ಸೂಕ್ತ ಇದೆ, ಯಜುರ್ವೇದದಲ್ಲೂ ಋಗ್ವೇದದಲ್ಲಿ ಬಂದ ಮಂತ್ರವೇ ಸ್ವಲ್ಪ ಆ ಕಡೆ ಈ ಕಡೆ ಕೆಲವು ಕಡೆ ವ್ಯತ್ಯಾಸ ಇರುತ್ತದೆ. ಋಗ್ವೇದದ ಕೆಲವು ಮಂತ್ರಗಳು ಯಜುರ್ವೇದದಲ್ಲಿದೆ, ಆದರೆ ಯಜುರ್ವೇದದಲ್ಲಿರುವ ಎಲ್ಲ ಮಂತ್ರಗಳು ಋಗ್ವೇದದಲ್ಲಿಲ್ಲ. ಹಾಗಾದರೆ ಯಜುರ್ವೇದಕ್ಕೆ ಪ್ರತ್ಯೇಕ ಅಸ್ತಿತ್ವ ಇದೆ. ಸಾಮವೇದ ಋಗ್ವೇದದ ಮಂತ್ರವೇ, ಆದರೆ ಋಗ್ವೇದದಲ್ಲಿ ಇಲ್ಲದೇ ಇದ್ದಂತಹ ವಿಶೇಷತೆ ಸಾಮದಲ್ಲಿರುವುದು ಅಂತ ಹೇಳಿದರೆ ಅವಕ್ಕೆ ಗಾನದ ಯೋಜನೆ ಇದೆ. ಆದ್ದರಿಂದಲೇ ಈ ಋಗ್ವೇದ, ಯಜುರ್ವೇದ, ಸಾಮವೇದ ಮೂರಕ್ಕೆ ಪ್ರತ್ಯೇಕವಾಗಿ ಲಕ್ಷಣ ಹೇಳಿ ಅಂತ ಒಬ್ಬರ ಹತ್ರ ಕೇಳಿದರೆ ಹೇಳುವುದು ಕಷ್ಟ ಆಗ್ತದೆ. ಋಗ್ವೇದಕ್ಕೊಂದು ಲಕ್ಷಣ ಇಲ್ಲ. ಲಕ್ಷಣ ಅಂದ್ರೆ ಏನು? ಅದಲ್ಲ ಇದು ಅಂತ ಹೇಳುವುದಕ್ಕೆ ಬೇಕಾಗ್ತದೆ.
ಈಗ ಮನುಷ್ಯ ಮತ್ತು ಹಸು ಮುಂದಿಟ್ಟು ಯಾರನ್ನು ಮನುಷ್ಯ ಅಂತ ಕರಿಬೇಕು, ಯಾರನ್ನು ಹಸು ಅಂತ ಕರಿಬೇಕು ಅಂತ ಕೇಳಿದರೆ ಲಕ್ಷಣ ಹೇಳುವುದಿಲ್ವಾ? ಚತುಷ್ಪಾದವತ್ತಂ ಗೌರ್ಲಕ್ಷಣ, ಪಾದದ್ವಯವತ್ತಂ ಪುರುಷಸ್ಯ ಲಕ್ಷಣ ಅಂತ. 2 ಕಾಲಿದ್ರೆ ಮನುಷ್ಯ ಅಂತ ಕರೀರಿ, 4 ಕಾಲಿದ್ರೆ ಹಸು ಅಂತೇಳಿ. ಈ ಲಕ್ಷಣವನ್ನು ನಾವು ಎಲ್ಲಿ ಬೇಕಾದರೂ ಉಪಯೋಗಿಸ್ಬೋದು. ಹಾಗೆಂತೇಳಿ 2 ಕಾಲಿದ್ದ ಕಾಗೆಗಳನ್ನು ಮನುಷ್ಯ ಅಂತ ಕರಿಬಾರದು, ಜೊತೆಗೆ ಸೇರಿಸಬೇಕು. ಪಕ್ಷರಹಿತತ್ವೇ ಸತಿ ಪಾದದ್ವಯವತ್ತಂ ಪುರುಷಸ್ಯ ಲಕ್ಷಣ ಅಂತ ಹೇಳಬೇಕು. ಲಕ್ಷಣವನ್ನು ಇದು ಋಗ್ವೇದ, ಇದು ಯಜುರ್ವೇದ, ಇದು ಸಾಮವೇದ ಅನ್ನುವುದಕ್ಕೆ ಲಕ್ಷಣ ಅಂತ ಕೇಳಿದರೆ ಐತರೇಯೋಪನಿಷತ್ತು ಒಂದು ಲಕ್ಷಣವನ್ನು ಹೇಳ್ತದೆ. ಮಿತಂ ಅಮಿತಂ ಸ್ವರಃ ಅಂತ 3. ಮಿತವಾದದ್ದು ಋಗ್ವೇದ, ಅಮಿತ ಯಜುರ್ವೇದ, ಸ್ವರ ಸಾಮ. ಈ 3ಕ್ಕೆ ಲಕ್ಷಣ ಹೇಳಿದೆ, ಅಥರ್ವವೇದಕ್ಕೆ ಲಕ್ಷಣ ಹೇಳಿಲ್ಲ. ಮಿತಂ ಅಮಿತಂ ಸ್ವರಃ ಅಂತ. ಹಾಗಾದರೆ ಮಿತತ್ವ ಅಮಿತತ್ವ ಸ್ವರತ್ವ ಅಂತ 3 ಲಕ್ಷಣಗಳನ್ನು ಅದು ಹೇಳಿದ ಹಾಗಿದೆ. ಮಿತ ಯಾವುದು? ಋಗ್ವೇದ ಅದೇ ಹೇಳ್ತದೆ ಮುಂದಕ್ಕೆ. ಋಚಃ ಕುಂಬ್ಯ ಅಂತ ಅದನ್ನು ಹೇಳಿದೆ. ಕುಂಬ್ಯ ಋಗ್ವೇದದಲ್ಲಿ ಪ್ರಭೇದಗಳನ್ನು 3 ಪ್ರಭೇದಗಳನ್ನು ಹೇಳಿ ಇದು ಮಿತ ಅಂತ ಕರೀತಾರೆ. ಮಿತ ಅಂದರೆ ಅದನ್ನು ಮಿತ ಅಂತ ಯಾಕೆ ಕರೆದದ್ದು ಅದನ್ನು ವಿಮರ್ಶೆ ಮಾಡಿದೆ. ಮಿತ ಅಂದರೆ ಅರ್ಥ ಏನಾಗುತ್ತೆ? ಲಿಮಿಟೆಡ್ ಅಂತ ಅರ್ಥ. ಮಿತ ಪರಿಮಿತ, ಇದಿಷ್ಟು ಅಂತ, ಲಿಮಿಟ್ ಅಂತ. ಋಗ್ವೇದವನ್ನು ಮಿತ ಅಂತ ಕರೆದದ್ದು ಋಗ್ವೇದದ ಯಾವುದೇ ಮಂತ್ರ ತಗೊಳ್ಳಿ ಅದಕ್ಕೆ ಪರಿಮಿತಿ ಉಂಟು. ನಾವು ಯಾವುದೋ ಶಬ್ದ ಸೇರಿಸಲಿ ಬರೋಲ್ಲ. ಯಾಕೆ? ಋಗ್ವೇದದ ಮಂತ್ರ ಛಂದೋಬದ್ಧವಾಗಿದೆ. ಛಂದೋಬದ್ಧತೆ ಅಂದರೆ ಅದು ಗಾಯತ್ರಿ ಛಂದಸ್ಸು ಅಂದರೆ 24 ಅಕ್ಷರ ಇರಬೇಕು. ಜಾಸ್ತಿ ಅಂದರೆ 26 ತನಕ ಹೋಗ್ಬೋದು, ಅದಕ್ಕಿಂತ ಹೆಚ್ಚು ಹೋಗುವ ಹಾಗಿಲ್ಲ. ಇದು ಮಿತ, ಲಿಮಿಟೆಡ್ ಋಗ್ವೇದ. ಹಾಗೆಂತೇಳಿ ಋಗ್ವೇದ ಲಿಮಿಟೆಡ್ ಅಂತ ಅರ್ಥ ಅಲ್ಲ. ಸಮಗ್ರ ಋಗ್ವೇದವು ಕೂಡ ಇಷ್ಟೇ ಮುಗೀತು ಅಂತ ಹೇಳಲಿಕ್ಕಿಲ್ಲ. ನಾವು ಹೋದ ಬಾರಿ ಒಂದು ಕಥೆ ಹೇಳಿದ್ದೇವೆ, ಆ 3 ಪರ್ವತದ ಕಥೆ, ಮಣ್ಣಿನ ಕಥೆ ಹೇಳಿದ್ದೇವೆ. ಹಾಗಾಗಿ ವೇದ ಅನಂತವೇ, ಆದರೆ ವೇದದ ಪ್ರತಿಯೊಂದು ಭಾಗವೂ ಕೂಡ ಮಿತವಾಗಿರ್ತದೆ. ಅದಕ್ಕೊಂದು ಛಂದಸ್ಸು, ಭಾರಿ ದೊಡ್ಡ ಛಂದಸ್ಸು ಅಂದರೆ ಪ್ರಕೃತಿ ವಿಕೃತಿ ಮೊದಲಾದ ಛಂದಸ್ಸು. ಅದಾದರೂ ಕೂಡ 108 ಅಕ್ಷರ ತನಕ ಇರ್ಬೋದು ಒಂದು ಛಂದಸ್ಸಿನಲ್ಲಿ. ಅದನ್ನು ಮೀರಿಯ ಅಕ್ಷರಗಳು ಅಲ್ಲಿರುವ ಹಾಗಿಲ್ಲ ಅಂತ ಒಂದು ಲಿಮಿಟೇಷನ್ ಇರುವುದರಿಂದ ಪಾದದ ಪರಿಮಿತಿ, ಪಾದದಿಂದ ಅರ್ಧರ್ಚ ಪರಿಮಿತಿ, ಅರ್ಧರ್ಚದಿಂದ ಪೂರ್ಣರ್ಚ ಪರಿಮಿತಿ, ಋಕ್ ಪರಿಮಿತಿ ಅನ್ನೋದು ಇರುವುದರಿಂದ ಋಗ್ವೇದವನ್ನು ಮಿತ ಅಂತ ಕರೆದ. ಆ ಋಗ್ವೇದದಲ್ಲಿ ಮತ್ತೆ ಕುಂಬ್ಯ ಇತ್ಯಾದಿ ಪ್ರಭೇದಗಳು. ಕುಂಬ್ಯ ಅಂದರೆ ಏನು? ಕುಂಬ್ಯ ಅಂದರೆ ಶಿಷ್ಯರಿಗೆ ಉಪದೇಶ ಮಾಡತಕ್ಕಂತಹ ಮಾತುಗಳೆಲ್ಲ ಅಂಥದ್ದೆಲ್ಲ ಋಗ್ವೇದದಲ್ಲಿ ಇದ್ದಾವೆ. ಅವೆಲ್ಲವನ್ನು ಕೂಡ ಕುಂಬ್ಯ ಅಂತ ಕರೀತಾರೆ. ಇನ್ನು ಯಜುರ್ವೇದವನ್ನು ಅಮಿತ ಅಂತ ಕರೆದ. ಅಮಿತ ಅಂತ ಯಾಕೆ ಕರೆದಅಂತಂದರೆ ಅದು ಗದ್ಯ ಸ್ವರೂಪವಾಗಿ ಅದರಲ್ಲಿ ಇಷ್ಟೇ ಅಕ್ಷರ ಇರಬೇಕು ಅಂತ ಲಿಮಿಟೇಷನ್ ಇಲ್ಲ. ಈಗ ನಮ್ಮ ಮಾತನ್ನೆಲ್ಲ ಏನು ಕರಿಬೋದು? ಮಿತ ಅಂತಲೋ ಅಮಿತ ಅಂತಲೋ? ನಮ್ದೆಲ್ಲ ಅಮಿತವೇ. ಯಾಕಂದರೆ ನಾವು ಪದ್ಯ ಛಂದೋಬದ್ಧವಾಗಿ ಎಲ್ಲಿ ಮಾತಾಡ್ತಾರೆ? ಧರಣಿ ಮಂಡಲ ಮಧ್ಯದೊಳಗೆ ಅಂತ ಹೇಳಿ ನಾವು ಹಾಗೆಲ್ಲ ಮಾತಾಡಿದರೆ ಏನೋ ಸ್ವಲ್ಪ ಇದು ಸರಿ ಇಲ್ಲ ಅಂತ ಹೇಳುವ ಹಾಗಿರ್ತದೆ. ಅದು ನಮ್ಮದು ಛಂದೋಬದ್ಧವಾದ ವ್ಯವಹಾರಗಳಲ್ಲ ಮಾತಾಡೋದು. ಅದರಲ್ಲಿ 4 ಅಕ್ಷರ ಕಡಿಮೆ ಆದರೂ ತೊಂದರೆ ಇಲ್ಲ, 4 ಅಕ್ಷರ ಜಾಸ್ತಿ ಆದರೂ ತೊಂದರೆ ಇಲ್ಲ. ಯಜುರ್ವೇದ ಆ ರೀತಿ ನಮ್ಮ ಮಾತಿನ ಹಾಗಿದೆ. ನಾವಿವತ್ತು ಸಂಸ್ಕೃತದಲ್ಲಿ ಮಾತಾಡಿದರೆ ಹೇಗಿರ್ತದೆ ಆ ರೀತಿ ಸಂಸ್ಕೃತದ ಗದ್ಯಾತ್ಮಕವಾದ ಭಾಗಗಳು ಇರುವುದರಿಂದ ಕೆಲವೊಂದು ಗದ್ಯ ಸುರಾಯಿತು ಅಂತಾದರೆ ಮಧ್ಯದಲ್ಲಿ ಕ್ರಿಯಾಪದವೇ ಬರುವುದಿಲ್ಲ, ಮುಂದಕ್ಕೆ ಹೋಗ್ತಾನೆ ಇರ್ತದೆ. ಕ್ರಿಯಾಪದ ಮಧ್ಯದಲ್ಲಿ ಬಂದರೂ ಕೂಡ ಅಲ್ಲಿ ನಿಲ್ಲಿಸುವ ಕ್ರಮ ಇಲ್ಲ, ಅದು ಮುಂದಕ್ಕೆ ಹೋಗ್ತಾ ಇರ್ತದೆ. ಈ ರೀತಿ ಯಜುರ್ವೇದದ ಇಷೇತೋ ಚೇತ್ವ ವಾಯವಸ್ಥೋ ವಾಯವಸ್ಥ ಈ ಮಂತ್ರ ನಿಲ್ಲಿಕ್ಕಿಲ್ಲ, ಹೋಗ್ತಾ ಇರ್ತದೆ. ಹೀಗಿರುವುದರಿಂದ ಇದನ್ನು ನಾವು ಅಮಿತ ಅಂತ ಕರಿತೇವೆ. ಆದ್ದರಿಂದ ಏನಾಗ್ತದೆ ಅಂದರೆ ಯಜುರ್ವೇದದ ಯಾವುದೇ ಮಂತ್ರ ಒಂದು ಸಂದರ್ಭದಲ್ಲಿ ನಿಲ್ಲೇಬೇಕು, ಒಂದಿಷ್ಟು ಹೊತ್ತಾದ ಒಳ್ಳೆ ನಿಲ್ಲಬೇಕು. ಆದರೆ ಯಜುರ್ವೇದ ಹಾಗೆ ನಿಲ್ಲಬೇಕು ಅಂತಿಲ್ಲ. ಸಾಮಾನ್ಯ ಮಹಾನಾರಾಯಣೋಪನಿಷತ್ತು ಓದುವವರಿಗೆ ಗೊತ್ತಿರ್ತದೆ, ರುದ್ರಾಧ್ಯಾಯ ಓದುವವರಿಗೆ ಅಭ್ಯಾಸ ಇರ್ತದೆ. ಅದು ಯಜುರ್ವೇದದಲ್ಲಿ ಬರ್ತಕ್ಕಂಥ ಭಾಗಗಳು, ಅದು ಹೋಗ್ತಾ ಇರ್ತದೆ, ನಿಲ್ಲಿಸುವುದೇ ಇಲ್ಲ. ಈ ರೀತಿ ಗದ್ಯಾತ್ಮಕವಾದದ್ರಿಂದ ಅದನ್ನು ಅಮಿತ ಅಂತ ಕರೆದ. ಆ ಅಮಿತದಲ್ಲಿ ಮತ್ತೆ ವೃಥಾವಾಕ್ ಅಂತ ಒಂದು ಪ್ರಭೇದ ಇದೆ, ಬೇರೆ ಬೇರೆ ಅದರಲ್ಲಿ ಪ್ರಭೇದಗಳಿದ್ದಾರೆ. ವೃಥಾವಾಕ್ ಅಂತ ಹೇಳಿದ್ರೆ ಯಜುರ್ವೇದದಲ್ಲಿ ಬರ್ತಕ್ಕಂತಹ ಅರ್ಥವಾದ ವಾಕ್ಯ ಅಂತ ಅರ್ಥ. ಯಜುರ್ವೇದದ ಒಳಗೆ ಇನ್ನೂ ಹೋಗಲಿಲ್ಲ ನಾವು, ಒಳಗೆ ಹೋದರೆ ಹೊರಗೆ ಬರಲಿಕ್ಕೆ ಆಗೋದಿಲ್ಲ. ನಾವೇನಿದ್ರು ಪ್ರದಕ್ಷಿಣೆ ಹಾಕುವ ಕೆಲಸದಲ್ಲಿದ್ದೇವೆ. ಯಜುರ್ವೇದದ ಒಳಗೆ ಹೋದರೆ ಅಲ್ಲಿ ಕೆಲವು ಅರ್ಥವಾದ ವಾಕ್ಯಗಳು, ಕೆಲವೊಂದು ಕ್ರಿಯಾಬೋಧಕವಾದ ವಾಕ್ಯಗಳು, ಕೆಲವೊಂದು ಸಂಭಾಷಣ ವಾಕ್ಯಗಳು, ಹೀಗೆಲ್ಲ ಯಜುರ್ವೇದದಲ್ಲಿ ಇದ್ದಾರೆ. ಅದರಲ್ಲಿ ಅರ್ಥವಾದ ವಾಕ್ಯ ಏನಿದೆ ಅದನ್ನು ಐತರೇಯ ಆರಣ್ಯಕ ವೃಥಾವಾಕ್ ಅಂತ ಕರೀತಾರೆ. ಸ್ವಲ್ಪ ವಿಚಿತ್ರವಾದ ಶಬ್ದ. ವೃಥಾವಾಕ್ ಅಂದರೆ ಏನು? ಸುಮ್ಮನೆ ಮಾತು ಅಂತ, ಸುಮ್ಮನೆ ಮಾತು ಅಂತ. ಈ ಅರ್ಥವಾದ ವಾಕ್ಯ ಏನಿರ್ತದೆ ಅಂದರೆ ಈಗ ಒಂದು ಯಜುರ್ವೇದದ ಮಾತು ಹೇಳ್ತದೆ, ನಿಮಗೆ ಅಂತಹ ಫಲ ಸಿಗಬೇಕು, ಹಾಗಾದರೆ ಇಂಥ ಹೋಮ ಮಾಡಿ ಅಂತ ಹೇಳ್ತದೆ. ಪೃಷ್ಟಿಕಾಮ ಕಾರೀರ್ಯ ಯಜೇತ, ಸ್ವರ್ಗಕಾಮ ಜ್ಯೋತಿಷ್ಠೋಮೇನ ಯಜೇತ, ನಿಮ್ಗೆ ಇದು ಬೇಕಾದರೆ ಅದು ಮಾಡಿ. ಪುತ್ರಕಾಮ ಪುತ್ರೇಶ್ಯ ಯಜೇತ ಅಂತ ಹೀಗೊಂದು ನಿಮಗೆ ಒಂದು ಫಲವನ್ನು ಹೇಳಿ ಆ ಫಲ ಸಿಗಬೇಕಾದ್ರೆ ಇಂಥ ಕೆಲಸ ಮಾಡು ಅಂತ ಹೇಳ್ತದೆ. ಹಾಗೆ ಹೇಳಿ ಒಂದು ಸಂದರ್ಭದಲ್ಲಿ
ವಾಯುಯಾಗ ಮಾಡು ಅಂತ ಹೇಳ್ತದೆ. ಇನ್ನು ವಾಯುವಿಗೆ ಸಂಬಂಧಪಟ್ಟಂತ ವಾಯವ್ಯಂ ಶ್ವೇತಂ ಆಲಭೇತ ಭೂತಿ ಕಾಮಃ. ನಿನಗೆ ಭೂತಿ ಬೇಕು, ವಿಭೂತಿ ಸಂಪತ್ತು ಬೇಕು, ಹಾಗಾದರೆ ವಾಯುವಿಗೆ ಸಂಬಂಧಪಟ್ಟ ಹಾಗೆ ಒಂದು ಬಿಳಿ ವಸ್ತುವನ್ನು ಮುಗಿಸುವಂತ, ಬಲಿ ಕೊಡುವಂತ. ಹೀಗೆ ವಾಯವ್ಯಂ ಶ್ವೇತಂ ಆಲಭೇತ ಭೂತಿ ಕಾಮಃ. ಅಲ್ಲಿ ಬಲಿ ಕೊಡುವುದಂದ್ರೆ ಏನು ಇತ್ಯಾದಿಗಳ ಬಗ್ಗೆ ಮತ್ತೆ ದೊಡ್ಡ ವಿಮರ್ಶೆ. ಅದೇನು ಪ್ರಾಣಿಯನ್ನೇ ಬಲಿ ಕೊಡುವುದು ಅಥವಾ ಅದರಲ್ಲಿ ಬೇರೆ ರೀತಿಯ ಸಾಂಕೇತಿಕವಾದ ಅರ್ಥಗಳಿದ್ದಾವೋ ಅದೆಲ್ಲ ಬೇರೆ ವಿಮರ್ಶೆಗೆ ಸಂಬಂಧಪಟ್ಟ ವಿಷಯ. ನಾವು ಸಾಮಾನ್ಯ ದೃಷ್ಟಿಯಿಂದ ನೋಡುವುದಾದರೆ ವಾಯುದೇವತಾಕವಾದ ಯಾಗವನ್ನು ಮಾಡು ಅಂತ ಹೇಳಿತು. ಮಾಡು ಅಂತ ಹೇಳಿದ ಕೂಡಲೇ ನಾವು ಮಾಡಲ್ಲ ಅಲ್ವಾ? ಅದಕ್ಕೋಸ್ಕರ ಅದು ಸ್ವಲ್ಪ ಮುಂದೆ ಹೋಗಿ ಹೇಳ್ತದೆ, ವಾಯುರ್ವೀಕ್ಷೆ ಪಿಷ್ಠಾ ದೇವತಾ. ನಿಮಗೆ ವಾಯುದೇವತಾಕ ಯಾಗ ಮಾಡಿದರೆ ಏನು ಫಲ ಗೊತ್ತೋ ಅದಕ್ಕೆ ಏನು ಫಲ ಹೇಳಿದ್ದೇವೋ ಅದು ಆ ಕೂಡಲೇ ಸಿಗ್ತದೆ. ನೀವು ಇವತ್ತು ಭೂತಿಕಾಮನಾಗಿ ವಾಯುದೇವರ ಯಾಗ ಮಾಡುವುದು, ಯಾಗ ಮಾಡಿದ ಮೇಲೆ ಅವತ್ತು ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅದರ ಫಲ ಸಿಕ್ಕಿದ್ರೆ ಈಗ ನಾವು ಮಾಡಲಿಕ್ಕೆ ಮುಂದುವರಿಯುವುದಿಲ್ಲ ಅಲ್ವಾ? ಅದಕ್ಕೋಸ್ಕರ ಅದು ಹೇಳಿತು ವಾಯುರ್ವೀಕ್ಷೆ ಪಿಷ್ಠಾ ದೇವತಾ. ವಾಯುದೇವರು ಸಿಕ್ಕಾಬಿಟ್ಟೆ ವೇಗವಾಗಿ ಬೀಸುವವರಲ್ವಾ ಅಂತ ಹೇಳಿ. ವಾಯುದೇವರು ವೇಗವಾಗಿ ಬೀಸ್ತಾರೆ, ಹೌದು, ಅದು ಗೊತ್ತಿದೆ ನನಗೆ. ಅದನ್ನು ವೇದ ಹೇಳಿತು. ಅದರ ಅರ್ಥ ಏನು? ವಾಯು ಶೀಘ್ರ ಫಲದಾಯಕ. ನೀನು ವಾಯು ಹೋಮ ಮಾಡಿದರೆ ಕೂಡಲೇ ನಿಮಗೆ ಫಲ ಸಿಗುತ್ತೆ ಅಂತ ಆ ಅರ್ಥದ ಒಂದು ಮಾತು ಹೇಳಿತು. ಈ ಮಾತನ್ನು ಐತರೇಯಾರಣ್ಯ ಕೇಳಿತು ವೃಥಾವಾಗ್. ಸುಮ್ಮನೆ ಒಂದು ಮಾತು. ಸುಮ್ಮನೆ ಒಂದು ಮಾತು ಅಂದರೆ ಅರ್ಥ ವಾಯು ಶೀಘ್ರ ಫಲವನ್ನು ಕೊಡಲೇಬೇಕು ಅಂತ ನಿಯಮ ಏನಿಲ್ಲ ಆ ಮಾತಿನ ಪ್ರಕಾರ. ಆದರೆ ನೀನು ವಾಯುದೇವತಾಕ ಯಾಗ ಮಾಡುವುದು ನಿನಗೆ ಶ್ರೇಯಸ್ಕರ ಅಂತ ಅದಕ್ಕೆ ಅರ್ಥ ಅಷ್ಟೇ. ವಾಯುದೇವತಾಕವಾದ ಯಾಗವು ಅತ್ಯಂತ ಪ್ರಶಸ್ತವು ಅಂತ ಅರ್ಥ. ಕೆಲವು ಕಡೆ ನಮಗೆ ಹಾಗೆ ಅನಿಸ್ತದೆ. ಈಗ ನಾವು ವೆಂಕಟೇಶ ಸ್ತೋತ್ರ ಹೇಳ್ತೇವೆ. ವೆಂಕಟೇಶ ಸ್ತೋತ್ರದಲ್ಲಿ ಒಂದು 6 ಶ್ಲೋಕ ಅದು ಒಳ್ಳೆ ಸ್ತೋತ್ರ ಮುಗಿತದೆ. ಆಮೇಲೆ 7 ಶ್ಲೋಕ ಏನಿರ್ತದೆ ಅಂದರೆ ಫಲಸ್ತುತಿ ಇರ್ತದೆ. ಇದಕ್ಕೆ ಹೀಗೆ ಅದು ಮಾಡಿದರೆ ಬದ್ಧೋ ಮುಚ್ಚೇದ ಬಂಧನ ಆದ್ದರಿಂದ ಅದು ನೀನು ಹಾಗೆ ಮಾಡಿದರೆ ಅದಾಗ್ತದೆ, ಇದು ಜಾಸ್ತಿ ಇದೆ. ಈ ಸ್ತೋತ್ರಕ್ಕಿಂತ ಹೆಚ್ಚಿದೆ ಜಾಸ್ತಿ ಆಯ್ತಲ್ಲ. ಅದು ನಿಜವಾಗಿ ಅಷ್ಟೆಲ್ಲ ಸಿಗುತ್ತಾ? ಇಷ್ಟು ಪುಟ್ಟ ಶ್ಲೋಕ, ವಿಷ್ಣು ಸಹಸ್ರನಾಮಕ್ಕೆ ಅಷ್ಟು ಹೇಳಲಿಲ್ಲ, ನಿಮ್ದು ಇಷ್ಟಕ್ಕೆ ಅಷ್ಟೆಲ್ಲ ಸಿಗುತ್ತೋ ಅಂತ ಒಂದು ಪ್ರಶ್ನೆ ನಮಗೆ ಬರ್ತದೆ. ಬರುವಾಗ ಮೀಮಾಂಸಕರ ಪ್ರಕಾರ, ಮೀಮಾಂಸಾ ಶಾಸ್ತ್ರದ ಪ್ರಕಾರ ಆ ರೀತಿಯ ಫಲಶ್ರುತಿ ಅಥವಾ ಫಲಸ್ತುತಿ ಏನಿದೆ ಅದಷ್ಟು ಕೂಡ ಅರ್ಥವಾದ. ಅರ್ಥವಾದ ಅಂದ್ರೇನು? ಈ ಸ್ತೋತ್ರವನ್ನು ಪಾರಾಯಣ ಮಾಡುವಂಥದ್ದು ಅತ್ಯಂತ ಪ್ರಶಸ್ತ, ಮಾಡಿದರೆ ನಿನಗೆ ಒಳ್ಳೆಯದಾಗ್ತದೆ, ಇಷ್ಟೇ ಅರ್ಥವೇ ಹೊರತು ಅಲ್ಲಿ ಹೇಳಿದ ಫಲಗಳೆಲ್ಲ ಸಿಗುತ್ತೆ ಅಂತ ಅದರ ಅರ್ಥ ಅಲ್ಲ. ಅದು ವೃಥಾವಾಕ್. ವೃಥಾವಾಕ್ ಅಂದರೆ ಒಂದಿಷ್ಟು ಹೇಳುವುದರಿಂದ ಒಂದು ಅರ್ಥ ನಿಮಗೆ ತಿಳಿಸೋದು. ನಾವು ಹೇಳ್ತೇವೆ, ನೋಡು ಸರಿಯಾಗಿ ಕೆಲಸ ಮಾಡು, ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಹೇಳ್ತೇವೆ. ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಹೇಳಿದರೆ ಕೈ ಕೆಸರು ಬಾಯಿ ಮೊಸರು ಎಲ್ಲ ಅರ್ಥವಾದಕ್ಕೆ ಅದಲ್ಲ. ಅದು ಒಟ್ಟು ಅದರ ತಾತ್ಪರ್ಯ ಏನಿದೆ ಅಂದರೆ ಚೆನ್ನಾಗಿ ಕೆಲಸ ಮಾಡಿದರೆ ಹೊಟ್ಟೆ ತುಂಬ ತಿನ್ಲಿಕ್ಕಾಗುತ್ತೆ ನಿಮಗೆ, ಇಷ್ಟ ಅದರ ತಾತ್ಪರ್ಯ. ಆ ತಾತ್ಪರ್ಯ ಅರ್ಥದಲ್ಲಿ ಒಂದಷ್ಟು ಶಬ್ದಗಳನ್ನು ಬಳಸಿದರೆ ಆ ಶಬ್ದವನ್ನು ವೃಥಾವಾಕ್ ಅಂತ ಕರೆಯುವುದು. ಇಂಥದ್ದೊಂದು ತಾತ್ಪರ್ಯ ಗೋಚರ ಅರ್ಥದಲ್ಲಿ ತಾತ್ಪರ್ಯ ಅರ್ಥ ಉದ್ದೇಶ ಇಟ್ಟುಕೊಂಡು ಹೇಳುವ ಶಬ್ದಗಳು ಅಂತ ಇದೆಲ್ಲ ಯಜುರ್ವೇದದಲ್ಲಿ ಜಾಸ್ತಿ ಇದೆ. ಆದರೆ ಆಚಾರ್ಯರ ಸಿದ್ಧಾಂತದ ಪ್ರಕಾರ ವೇದದಲ್ಲಿ ವೃಥಾವಾಕ್ ಅಂತಿಲ್ಲ. ವೇದದಲ್ಲಿ ವೃಥಾವಾಕ್ ಅಂದರೆ ಸುಳ್ಳು ಸುಳ್ಳು ಹೇಳುತ್ತೆ ಅಂತ ಅಲ್ಲ. ಮತ್ತೆ ಆ ಹೇಳುವ ವೇದದ ಮಾತಿಗೂ ಭಗವತ್ಪರವಾದ ಅರ್ಥ ಇದೆ. ನಮ್ಗೆ ಗೊತ್ತಿಲ್ಲ, ಅದು ನಾವು ಅರ್ಥ ಆಗೋಲ್ಲ ಅಷ್ಟೇ ಹೊರತು ಪ್ರತಿಯೊಂದು ಕೂಡ ಸಾರ್ಥಕ. ಭಗವಂತನಲ್ಲಿ ವೇದದ ಪ್ರತಿಯೊಂದು ಮಾತು ಕೂಡ ಭಗವಂತನ ಗುಣವಾಚಿಯಾಗಿದೆ. ಅದನ್ನು ವೇದವೇ ಹೇಳುತ್ತೆ, ಸರ್ವೇ ವೇದಾ ಯತ್ಪದಮಾಮನಂತಿ ತಪಾಂಸಿ ಸರ್ವಾಣಿ ಚ ಯದ್ವದಂತಿ ಯಮಿಚ್ಛಂತೋ ಬ್ರಹ್ಮಚರ್ಯಂಚ ಚರಂತಿ. ಯಾರನ್ನು ಇಚ್ಛಿಸಿ ಬ್ರಹ್ಮಚರ್ಯವನ್ನು ಎಲ್ಲರೂ ಕೂಡ ಆಚರಿಸ್ತಾರೋ, ಬ್ರಹ್ಮಚರ್ಯ ಅಂದರೆ ವೇದಾಧ್ಯಯನ, ಬ್ರಹ್ಮ ಅಂದರೆ ವೇದ, ಚರಣ ಅಂದರೆ ಅಧ್ಯಯನ, ವೇದಾಧ್ಯಯನವನ್ನು ಮಾಡ್ತಾರೋ ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷ್ಯೆ ಓಂ ಇತ್ಯೇತತ್ ಅಂತ ಯಮನಚಿಕೇತನಿಗೆ ಹೇಳು. ಅಂತಹ ಪದವನ್ನು ನನಗೆ ಒಂದು ಸಂಗ್ರಹವಾಗಿ ಬಹಳ ಪುಟ್ಟದಾಗಿ ಹೇಳ್ತೇನೆ ಕೇಳು, ಅದಕ್ಕೆ ಓಂ ಅಂತ ಹೆಸರು ಅಂತ. ಆಯ್ತು, ಆ ಓಂಕಾರ ವಾಚ್ಯವಾದಂತಹ ಏನು ತಂವೈ ವಿಷ್ಣು ಪರಮ ಉದಾಹರಂತಿ ಅಂತ ಹೇಳಿದ ವಿಷ್ಣುದೇವ ಇದ್ದಾನಲ್ಲ, ಅವನನ್ನು ಸರ್ವ ವೇದವು ಕೂಡ ಪ್ರತಿಪಾದಿಸುತ್ತೆ. ಅದರಿಂದ ವೇದದಲ್ಲಿ ವೃಥಾವಾಕ್ ಅನ್ನೋದಿಲ್ಲ. ಹಾಗಿದ್ದು ವೃಥಾವಾಕ್ ಅನ್ನುವ ಪ್ರಭೇದವನ್ನು ವೇದವೇ ಹೇಳಿದ್ದು ಯಾವ ಅರ್ಥದಲ್ಲಿ? ಆ ಮಾತು ಅದು ಪ್ರಾಶಸ್ತ್ಯ ಬೋಧನೆಯಲ್ಲಿ ಲೌಕಿಕವಾದ ಅರ್ಥವನ್ನು ಕೊಡುತ್ತೆ ಅನ್ನೋ ದೃಷ್ಟಿಯಿಂದ. ನಮ್ಮ ಪರಮ ಮುಖ್ಯ ವೃತ್ತಿಯಿಂದ ಭಗವದ್ವಾಕ್ಯ ಅನ್ನೋ ವಿಷಯವನ್ನು ನಿರಾಕರಿಸುವುದಕ್ಕೋಸ್ಕರ ಅದು ಹೇಳಿದ್ದಲ್ಲ. ಈ ರೀತಿ ಅಮಿತ ಅಂತ ಯಜುರ್ವೇದವನ್ನು ಕರೆದಿದ್ದಾರೆ. ಯಜುರ್ವೇದ ಅಮಿತವಾದದ್ದು, ಆದರೆ ಛಂದೋಬದ್ಧತೆ ಅನ್ನೋದು ಅದಕ್ಕಿಲ್ಲ ಅಂತ ಅರ್ಥ. ಸಾಮವೇದವನ್ನು ಸ್ವರ ಅಂತ ಕರೆದಿದ್ದಾರೆ. ಸ್ವರ ಅಂದರೆ ಯತ್ಕಿಂಚ ಗೇಷ್ಣ, ಹಾಡುವುದಕ್ಕೆ ಸಂಬಂಧಪಟ್ಟದ್ದು. ಸಾಮಾಥೋ ಸಾಮ ಅಥೋ ಯಕ್ಕಶ್ಚ ಗೇಷ್ಣ, ಸಾಮ ಇರ್ಬೋದು, ಯಾವುದೇ ರೀತಿಯ ಗೀತಿ ಹಾಡ್ತಕ್ಕಂತಹ ಮಾತುಗಳಿರ್ಬೋದು, ಅದೆಲ್ಲ ಸ್ವರ ಅನ್ನುವ ಪ್ರಭೇದದಲ್ಲಿ ಸೇರುತ್ತೆ. ಹೀಗೆ ಪ್ರಪಂಚದಲ್ಲಿರುವ ಸಮಗ್ರ ಶಬ್ದ ರಾಶಿ ಈ ಮೂರರಲ್ಲಿ ಸೇರ್ತದೆ. ಒಂದು ಮಿತ, ಮತ್ತೊಂದು ಅಮಿತ, ಮತ್ತೊಂದು ಸ್ವರ.
ಸರ್ವ ಶಬ್ದ ರಾಶಿ ಇದರಲ್ಲಿ ಸೇರ್ತದೆ. ಅದರಲ್ಲಿ ಪ್ರಮುಖವಾಗಿ ಋಕ್, ಯಜಸ್ಸು ಮತ್ತು ಸಾಮ ಅಂತಕ್ಕಂತಹ ಅಪೌರುಷೇಯವಾದ ಮಾತುಗಳು ಸೇರ್ತವೆ. ಅದರಿಂದ ಋಗ್ವೇದ, ಯಜುರ್ವೇದ, ಸಾಮವೇದಗಳಿಗೆ ಸಾಮಾನ್ಯವಾಗಿ ವೇದವೇ ಹೇಳಿರುವ ಲಕ್ಷಣ ಅಂತ ಹೇಳಿದರೆ ಮಿತ, ಅಮಿತ ಮತ್ತು ಸ್ವರ ಅನ್ನುವ ಲಕ್ಷಣ. ನಾವು ಲೌಕಿಕ ದೃಷ್ಟಿಯಿಂದ ನಾವು ಜನರಿಗೆ ಅರ್ಥ ಆಗುವ ಹಾಗೆ ಲಕ್ಷಣ ಹೇಳಬೇಕಾದ್ರೆ ಏನು ಹೇಳಬೇಕು? ಛಂದೋಬದ್ಧವಾದ ಶಬ್ದರಾಶಿ ಋಗ್ವೇದ, ಗದ್ಯಾತ್ಮಕವಾದ ಶಬ್ದರಾಶಿ ಯಜುರ್ವೇದ, ಗಾನಾತ್ಮಕವಾದ ಶಬ್ದರಾಶಿ ಸಾಮವೇದ. ಇದು ಜನರಿಗೆ ಅರ್ಥ ಆಗುವ ದೃಷ್ಟಿಯಿಂದ ಹೇಳುವುದು. ವೇದ ಆ ರೀತಿಯ ಲಕ್ಷಣವನ್ನು ಹೇಳಿಲ್ಲ, ಅದು ಮಿತ, ಅಮಿತ, ಸ್ವರ ಅನ್ನುವ ಲಕ್ಷಣವನ್ನು ಹೇಳಿದೆ. ಇದರಲ್ಲಿ ಯಜುರ್ವೇದ, ಋಗ್ವೇದ, ಸಾಮವೇದ ಮೂರೇ ಅಲ್ಲ, ನಾಲ್ಕನೇದ್ದು ಹೇಗೆ ಬಂತು ಅಂತ ಕೇಳಿದರೆ ಅದು ಚತುರ್ಮುಖ ಬ್ರಹ್ಮನ 4 ಮುಖದಿಂದ ಆವಿರ್ಭವಿಸಬೇಕಾದರೆ ಪಶ್ಚಿಮದ ಮುಖದಿಂದ ಆವಿರ್ಭವಿಸಿದ ಮತ್ತೊಂದು ವೇದ ಇದೆ, ಅದು ಅಥರ್ವ ವೇದ. ಅಲ್ಲ, ಅದು ಅಥರ್ವ ಋಷಿ ಮಾಡಿದ ಶಾಖೆ ಅಲ್ವ, ಅದಕ್ಕೆ ವೇದದ ಸ್ಥಾನ ಹೇಗೆ ಕೊಟ್ರಿ? ಅದಕ್ಕೆ ವೇದವೇ ಹೇಳುವ ಉತ್ತರ ವೇದವ್ಯಾಸರಿಂದ ವ್ಯಸ್ತವಾಯಿತು. ವೇದವ್ಯಾಸರು ಅನಾದಿ ಕಾಲದಿಂದ ಇರತಕ್ಕಂತಹ 3 ವೇದಕ್ಕೆ 4ನೇ ವೇದವನ್ನು ತಾವು ಸೇರಿಸಿದರು ಅಂತ. ಹೀಗಾಗಿ 4ನೇ ವೇದ ಎಲ್ಲಿಂದ ಶುರುವಾಯಿತು? ವೇದವ್ಯಾಸರಿಂದ ವಿಭಾಗ ಮಾಡಲ್ಪಟ್ಟು ಅಲ್ಲಿ ಇಡಲ್ಪಟ್ಟಿತು. ಆದ್ದರಿಂದ ವೇದವ್ಯಾಸರು ಅಥರ್ವ ವೇದವೆಂಬ ಒಂದು ವಿಭಾಗವನ್ನು ಮಾಡಿ ಇಟ್ಟದ್ರಿಂದ ದ್ವಾಪರದ ಕೊನೆಯಲ್ಲಿ ಚತುರ್ವೇದ ಆದದ್ದು. ಅದಕ್ಕಿಂತ ಮುಂಚೆ ಎಲ್ಲ 3. ಈಗ ಉದಾಹರಣೆಗೆ ವಾಲ್ಮೀಕಿ ರಾಮಾಯಣ 3 ವೇದದ ಬಗ್ಗೆ ಹೇಳ್ತದೆ, 4ನೇ ವೇದದ ಬಗ್ಗೆ ಹೇಳೋದಿಲ್ಲ. ಹನುಮಂತ ದೇವರು ಕಿಷ್ಕಿಂಧೆಯ ಹತ್ರ ಶ್ರೀರಾಮ ಲಕ್ಷ್ಮಣರನ್ನು ಭೇಟಿ ಆಗ್ತಾರೆ ಒಂದು ವಟು ರೂಪದಿಂದ. ಹನುಮಂತ ದೇವರು ಮತ್ತು ರಾಮನ ಸಂಭಾಷಣೆ ಆಗ್ತದೆ. ರಾಮನಲ್ಲಿ ಹನುಮಂತ ಎಲ್ಲ ವರ್ಣನೆ ಮಾಡ್ತಾನೆ, ಹಿಂದಿದ್ದು ನಾವು ಯಾರು ಎತ್ತ ಅನ್ನೋದನ್ನು ಬಹಳ ಚಂದ ವರ್ಣನೆ ಮಾಡ್ತಾನೆ. ರಾಮ ಸುಮ್ಮನೆ ಕೂತ್ಕೊಂಡು ಹೇಳು ಅಂತ ಎಷ್ಟು ಹೇಳ್ತೀವಿ ಅಷ್ಟು ಹೇಳೋದನ್ನು ಕೇಳ್ತಾನೆ. ಕೇಳಿದ ಮೇಲೆ ಹೇಳ್ತಾನೆ, ಎಷ್ಟು ಚಂದ ಮಾತಾಡಿದ ನೋಡಿ ಲಕ್ಷ್ಮಣ ಅಂತ. ಆ ಮಾತಿನ ಬಗ್ಗೆ ಒಂದು ಪ್ರಶಂಸೆ. ಇವನು ನೂನಂ ವ್ಯಾಕರಣಂ ಕೃಷ್ಣಂ ಅನೇನ ಬಹುದಾಶ್ರತ, ಎಷ್ಟು ಬಾರಿ ವ್ಯಾಕರಣ ಕೇಳಿದಾನೋ ಏನಲ್ವ. ಯಾಕಂದ್ರೆ ಇಷ್ಟು ಹೊತ್ತು ಬಹು ವ್ಯಾಹರತಾನೇನ ನಕಿಂಚಿದ ಅಪಶಬ್ದ, ಒಂದೇ ಒಂದು ಅಪಶಬ್ದ ಇಲ್ಲ ಇಷ್ಟು ಮಾತಿನಲ್ಲಿ. 2ನೇ ಮಾತು ಹೇಳ್ತಾನೆ, ನಾನ್ ಋಗ್ವೇದ ವಿದುಷ, ಯಾರು ಋಗ್ವೇದವನ್ನು ಸರಿಯಾಗಿ ಓದಿಲ್ಲ. ಜೊತೆಗೆ ನಾಯಜುರ್ವೇದ ಧಾರಿಣ, ಯಾರು ಯಜುರ್ವೇದವನ್ನು ಸರಿಯಾಗಿ ಧಾರಣೆ ಮಾಡಿಕೊಳ್ಳಿಲ್ಲೋ. ನಾಸಾಮ ವಿದುಷಃ, ಯಾರು ಸಾಮವೇದದಲ್ಲಿ ವಿದ್ವಾಂಸರಾಗಲಿಲ್ಲೋ ಅಂಥವರಿಂದ ನಾ ಶಕ್ಯಮೇವಂ ಪ್ರಭಾಷಿತಂ, ಈ ರೀತಿ ಮಾತಾಡುವುದಕ್ಕೆ ಸಾಧ್ಯ ಇಲ್ಲ. ಈ ರೀತಿ ಮಾತಾಡಿದ್ದಾನೆ ಅಂದರೆ ಇವ ಋಗ್ವೇದ, ಯಜುರ್ವೇದ, ಸಾಮವೇದವನ್ನು ಚೆನ್ನಾಗಿ ಅಧ್ಯಯನ ಮಾಡಿ ಅದನ್ನು ಕರಗತವಾಗಿಸಿಕೊಂಡಿದ್ದಾನೆ ಅಂತ ಅರ್ಥ. ಅಥರ್ವ ವೇದದ ಸುದ್ದಿ ಇಲ್ಲ ಅಲ್ಲಿ. ಈ ರಾಮಾಯಣಾದಿ ಗ್ರಂಥದಲ್ಲಿ ನಾವು ನೋಡಿದರೆ ಅಥರ್ವ ವೇದದ ಸುದ್ದಿ ಇಲ್ಲ. ಹಾಗಾದರೆ ಅಥರ್ವ ವೇದವ್ಯಾಸರು ಈ ದ್ವಾಪರದ ಕೊನೆಯಲ್ಲಿ ವೇದವನ್ನು ವ್ಯಾಸ ಮಾಡತಕ್ಕಂಥ ಸಂದರ್ಭದಲ್ಲಿ ಈ ಕಲಿಯುಗದ ಜನರಿಗೆ ಬೇಕೇ ಬೇಕು ಅಂತ ವ್ಯವಸ್ಥೆ ಮಾಡಿಟ್ಟಿರತಕ್ಕಂತಹ 4ನೆಯ ವೇದ. ಅದಕ್ಕೆ 4ನೆಯ ವೇದದ ಸ್ಥಾನ ಬಂದದ್ದು ವೇದವ್ಯಾಸರಿಂದ. ಆದರೆ ವೇದವ್ಯಾಸರು 4 ವೇದ ಮಾಡುವಾಗ ಇದ್ದ ವೇದ ಎಷ್ಟು? 3. ಆ 3 ವೇದವನ್ನೇ ತ್ರಯಿ ಅಂತ ಕರೆಯೋದು. ಅದನ್ನು ಆಚಾರ್ಯರು ಉಲ್ಲೇಖ ಮಾಡ್ತಾರೆ ತಮ್ಮ ಭಾಷ್ಯದಲ್ಲಿ 2-3 ಕಡೆಯಲ್ಲಿ ಉಲ್ಲೇಖ ಮಾಡ್ತಾರೆ. ಋಗ್ವೇದವನ್ನು ವೇದವ್ಯಾಸರು ಎಲ್ಲಿಂದ ತೆಗೆದದ್ದು ಅಂದರೆ ಋಚಸ್ಸ ಋಚ ಉದ್ಧತ್ಯ ಆಚಾರ್ಯರು ಹೇಳುವುದು. ಋಗ್ವೇದದಿಂದ ಋಗ್ವೇದವನ್ನು ತೆಗೆದು, ಯಜುಂಷಿ ನಿಗತ ತತಃ ನಿಗದದಿಂದ ಯಜುರ್ವೇದವನ್ನು ತೆಗೆದು, ಜೊತೆಗೆ ಸಾಮದಿಂದ ಸಾಮವೇದವನ್ನು ತೆಗೆದು, ವೇದಾಂಶ್ಚಕ್ರೆ ಕವಿರ್ ಬುಧ, ವೇದಗಳನ್ನು ಈ ವ್ಯಾಸರು ಮಾಡಿದ್ರು. ವೇದಗಳನ್ನು 4 ಮಾಡಿದ್ದು ಹೇಗೆ ಅಂದರೆ 3ರಿಂದ ತೆಗೆದು, ಆಮೇಲೆ ಈ 3ರದ್ದೂಗಳ ಸ್ವಲ್ಪ ಹೆಕ್ಕಿ ಸೇರಿಸಿ ಅಥರ್ವ ವೇದ ಅನ್ನೋ ಶಾಖೆಯ ವ್ಯವಸ್ಥೆಯನ್ನು ಮಾಡಿದರು. ಅದು ಯಾಕೆ ಮಾಡಿದ್ರು ಅನ್ನೋದು ನಾವು ಬದುಕುವುದಕ್ಕೋಸ್ಕರ, ಶತ್ರುಗಳಿಂದ ರಕ್ಷಣೆಯನ್ನು ಪಡೆಯುವುದಕ್ಕೆ, ಶತ್ರುಗಳನ್ನು ಓಡಿಸುವುದಕ್ಕೆ, ಮತ್ತೆ ಹೊಟ್ಟೆಯನ್ನು ತುಂಬಿಸಿಕೊಳ್ಳುವುದಕ್ಕೆ, ಇವೆಲ್ಲ ಉದ್ದೇಶದಿಂದ ಮಾಡಿರತಕ್ಕಂಥದ್ದು ವೇದದ ಪ್ರತ್ಯೇಕ ಭಾಗ ಅಥರ್ವ ವೇದ. ಇದರಲ್ಲಿ ಯಜುರ್ವೇದದ ಬಗ್ಗೆ ಈಗ ಮತ್ತೆ ಸ್ವಲ್ಪ ಆಳಕ್ಕೆ ಹೋಗೋಣ. ಯಜುರ್ವೇದದಲ್ಲಿ ಸಾರಸ್ವತ ಪಾಠ ಅಂತ ಇವತ್ತೆಲ್ಲರೂ ಪಠನ ಮಾಡ್ತಕ್ಕಂಥ ಭಾಗ. ನಮಗೆ ಇಷ್ಟು ಪ್ರಭೇದ ಗೊತ್ತಿರಬೇಕು. ಸಾರಸ್ವತ ಪಾಠ ಅಂತ ಇವತ್ತು ಈ ಪುಸ್ತಕ ಏನೇನು ತರ್ತೇವೆ ಅಲ್ಲ, ಸಾರಸ್ವತ ಪಾಠ. ಸಾರಸ್ವತ ಪಾಠದಲ್ಲಿ ಮತ್ತೆ 2, ಒಂದು ಕೃಷ್ಣ ಯಜುರ್ವೇದ, ಮತ್ತೊಂದು ಶುಕ್ಲ ಯಜುರ್ವೇದ. ಈ ಸಾರಸ್ವತ ಪಾಠ ಅಂತ ಯಾಕೆ ಬಂತು ಅದಕ್ಕೊಂದು ಕಥೆ ಹೇಳ್ತಾರೆ. ವೇದದಲ್ಲಿಲ್ಲ ಕಥೆ, ಐತಿಹ್ಯ ಅಂತ ಕರೀತಾರಲ್ಲ ಹಾಗೆ ಐತಿಹ್ಯ. ಇದನ್ನು ಸ್ಮೃತಿ ಸಂಗ್ರಹಕಾರರೆಲ್ಲ ಸಂಗ್ರಹ ಮಾಡಿದ್ದಾರೆ. ಸಾರಸ್ವತ ಅಂತ ಯಾಕೆ ಬಂತಂದರೆ ಬ್ರಹ್ಮಸಭೆಯಲ್ಲಿ ದೂರ್ವಾಸ ಮಹರ್ಷಿಗಳು ಬಂದು ಯಜುರ್ವೇದವನ್ನು ಪಠನ ಮಾಡ್ತಾ ಇದ್ರು. ಭಾರಿ ಏನು ಅಂದರೆ ಅವರಿಗೆ ಜುಟ್ಟು ಇಲ್ಲ, ಮತ್ತೇನು ಪೂರ್ತಿ ತಲೆಗೂದಲು ಮುಂಡೀತ, ಏನು ಜಟಿ
ಪೂರ್ತಿ ಜಟೆ. ಅವರು ಸನ್ಯಾಸಿಗಳು ವಸ್ತದ ಒಂದು ಮುಂಡಿ ಆಗಬೇಕು, ಇವು ಜಟಿಯಾಗಿದ್ದಾರೆ. ಅವರು ಯಜುರ್ವೇದ ಹೇಳ್ತಾ ಇದ್ರೆ ಜಟೆ ಎಲ್ಲ ಅಲುಗಾಡ್ತಾ ಇತ್ತಂತೆ. ಒಂದು ರೀತಿ ಕೋಪದಿಂದ ಹೇಳಿದ ಹಾಗೆ ಹೇಳ್ತಾ ಇದ್ದಾರಂತೆ ಅವರು ಆ ರೀತಿ ವೇದವನ್ನು ಹೇಳುವುದನ್ನು ನೋಡಿ ಸರಸ್ವತಿ ದೇವಿಗೆ ನಗು ತಡಿಲಿಕ್ಕಾಗಲಿಲ್ಲಂತೆ. ಹಾಗಾಗಿ ದೂರ್ವಾಸರ ವೇದ ಪಠನ ಕಾಲದಲ್ಲಿ ಚತುರ್ಮುಖ ಬ್ರಹ್ಮದೇವರ ಎಡಭಾಗದಲ್ಲಿ ಕುಳಿತಿದ್ದಂತಹ ದೇವಿ ಸರಸ್ವತಿ ಒಂದು ನಕ್ಬಿಟ್ಲಂತೆ. ಹಿಸ್ ಅಂತ ಭಾರಿ ಜೋರಾಗಿ ಶಬ್ದ ಅಲ್ಲ, ಕಿಸಕ್ಕನೆ ನಗಿಯುವುದು ಅಂತ ಕರೆಯೋದು, ಅದು ವಿಕಟಾಟ ಹಸೇನಲ್ಲ, ನಕ್ಕಿದ್ದಾರೆ. ಇವರು ವೇದ ಹೇಳ್ತಾ ಹೇಳ್ತಾ ಚತುರ್ಮುಖ ಬ್ರಹ್ಮನ ಮುಖ ನೋಡ್ತಾ ಇದ್ದಾರೆ ದೂರ್ವಾಸರು, ರುದ್ರಾಂಶ ಸಂಭೂತರಲ್ವಾ. ಈಕೆಯ ಮುಖದ ನಗುವನ್ನು ನೋಡಿ ಸಿಟ್ಟು ಬಂತಂತೆ. ಅವ್ರಿಗೆ ಸಿಟ್ಟು ಬರಬೇಕಾದ್ರೆ ಕಾರಣಗಳು ವಿಶೇಷ ಬೇಕು ಅಂತಿಲ್ಲ ಅಲ್ವಾ. ನಗದೇ ಇದ್ದದ್ದಕ್ಕೂ ಸಿಟ್ಟು ಬರ್ಬೋದು, ನಕ್ಕಿದ್ದಕ್ಕೆ ಸಿಟ್ಟು ಬಂತು. ಸಿಟ್ಟು ಬಂದು ಮರ್ತ್ಯಲೋಕದಲ್ಲಿ ಹುಟ್ಟು ಅಂತ ಶಾಪ ಕೊಟ್ಟಂತೆ. ಸರಸ್ವತಿ ದೇವಿ ಎತ್ತರದ ದೇವಿ, ದೂರ್ವಾಸರು ರುದ್ರಾಂಶ ಸಂಭೂತರು ಶಾಪ ಕೊಟ್ಟಂತೆ. ಇದೆಲ್ಲ ಕಥೆ. ಅದಕ್ಕೆ ನಾನು ಹೇಳಿದ್ದು ಇದೊಂದು ಐತಿಹ್ಯ ಅಂತ ಹೇಳಿದ್ದು ಇದಕ್ಕೋಸ್ಕರ. ಇದಕ್ಕೆ ಎಲ್ಲೂ ವೇದದಲ್ಲಿ ಬಂದ ವಿಷಯ ಅಲ್ಲ ಇದು. ಯಾಕಂದ್ರೆ ವಾಯುದೇವರಿಗೂ ಶಾಪ ಬಂದಿದೆ ಕಣ್ವ ಮಹರ್ಷಿಗಳಿಂದ. ಇದನ್ನು ವಾದಿರಾಜ ತೀರ್ಥರು ಉಲ್ಲೇಖ ಮಾಡಿದ್ದಾರೆ. ಕಣ್ವ ಮಹರ್ಷಿಗಳು ವಾಯುದೇವರಿಗೆ ಏನು ಶಾಪ ಕೊಟ್ಟರು ಅಂದರೆ ಲೋಕದಲ್ಲಿ ನಿಮಗೆ ವಿಶೇಷ ಪ್ರಸಿದ್ಧಿ ಇಲ್ಲದೆ ಹೋಗಲಿ ಅಂತ ಶಾಪ ಕೊಟ್ಟಿದ್ದಾರೆ ಅವರ ಶೈಷ್ಟ್ಯದ ಬಗ್ಗೆ ಅಂತ. ಇದೇ ರೀತಿ ಈಕೆಗೆ ರುದ್ರದೇವರಿಂದ ಒಂದು ಶಾಪ ಬಂದಾಗ ಸರಸ್ವತಿ ದೇವಿ ಬ್ರಹ್ಮದೇವರ ಮುಖ ನೋಡಿ ಕೈ ಮುಗಿದಿದ್ದಾಳೆ. ಏನೋ ನಕ್ಕಿದ್ದೇನೆ, ಒಂದು ಇದು ಅಪಚಾರ ಆಗಿದೆ, ಹೀಗಾಗಿ ಹೋಯ್ತಲ್ಲ. ಅದಕ್ಕೆ ಬ್ರಹ್ಮದೇವರು ಹೇಳಿದರು, ಇದೆಲ್ಲ ಆಗಬೇಕಾದದ್ದು ನೀನು ಬ್ರಾಹ್ಮಣರ ಮನೆಯಲ್ಲಿ ಹುಟ್ಟು ಅಂತ ಬ್ರಹ್ಮದೇವರು ಅದಕ್ಕೊಂದು ಅನುಕೂಲ ಮಾಡಿಕೊಟ್ರು. ಹೀಗೆ ಸರಸ್ವತಿ ದೇವಿ ಆಕೆ ಮಾತಂಗ ಕನ್ಯೆಯಾಗಿ ಹುಟ್ಟಿದ್ಲಂತೆ ಒಂದು ಆತ್ರೇಯ ಗೋತ್ರದಲ್ಲಿ. ಮಾತಂಗ ಕನ್ಯಾಂ ಮನಸಾ ಸ್ಮರಾಮಿ ಅಂತ ಆಕೆ ಆವಿರ್ಭವಿಸಿದ್ದಾಳೆ. ಆ ಶ್ಲೋಕ ಕೇಳಿದ್ದೀರಲ್ಲ, ಹೇಗೆ ಶುರುವಾಗ್ತದೆ ಅದು? ಮಾತಂಗ ಕನ್ಯಾಂ ಮನಸಾ ಸ್ಮರಾಮಿ ಅಂತ ಅದು ಕೊನೆ ಆಗ್ತದೆ. ಮಾಣಿಕ್ಯ ವೀಣಾಂ ಪಲಾಲಯಂತಿ ಮದಾಲಸಾಂ ಮಂಜುಲ ವಾಗ್ವಿಲಾಸಾಂ ಮಾಹೇಂದ್ರ ನೀಲದ್ಯುತಿ ಕೋಮಲಾಂಗಿ ಮಾತಂಗ ಕನ್ಯಾಂ ಮನಸಾ ಸ್ಮರಾಮಿ ಅಂತ ಅಲ್ಲ. ಯಾಕಂದ್ರೆ ಮಾಣಿಕ್ಯ ವೀಣಾಂ ಉಪಲಾಲಯಂತಿ, ವೀಣೆಯನ್ನು ನುಡಿಸ್ತಾ ಇದ್ದಾಳೆ. ಮಾಣಿಕ್ಯ ಖಚಿತವಾದ ವೀಣೆಯನ್ನು ಉಪಲಾಲನೆ ಮಾಡ್ತಾ ಇದ್ದಾಳೆ. ಮದಾಲಸ ಅಂತ ಹೇಳಿದ್ರೆ ಒಂದು ಯೌವನ ಮದದಿಂದ ಸುಂದರಿಯಾದವಳು ಅಂತ ಅರ್ಥ. ಆ ಒಂದು ಯೌವನದ ಒಂದು ಆಲಸ್ಯ ಇರ್ತದಲ್ಲ, ಅದು ತೋರಿಸ್ತಕ್ಕಂಥವಳು. ಮಂಜುಳ ವಾಗ್ವಿಲಾಸ, ಒಳ್ಳೆಯ ವಾಗ್ವಿಲಾಸವನ್ನು ತೋರಿಸತಕ್ಕಂಥವಳು. ಮಾಹೇಂದ್ರ ನೀಲ ದ್ಯುತಿ ಕೋಮಲಾಂಗಿ, ಇಂದ್ರನೀಲಮಣಿಯ ಹಾಗೆ ಕೋಮಲವಾದ ಕಾಂತಿಯುಳ್ಳಂತಹ ಅಂಗವುಳ್ಳವಳು, ಶರೀರದ ಅವಯವಗಳುಳ್ಳವಳು, ಅಂತಹ ಮಾತಂಗ ಕನ್ಯೆ ಅಂತ. ಹೀಗೆ ಆತ್ರೇಯ ಗೋತ್ರಕ್ಕೆ ಸಂಬಂಧಪಟ್ಟ ಹಾಗೆ ಮಾತಂಗ ಕನ್ಯೆಯಾಗಿ ಆಕೆ ಆವಿರ್ಭವಿಸ್ತಾಳೆ. ಮಾತಂಗ ಕನ್ಯೆಗೆ ವಿವಾಹ ಆಗ್ತದೆ, ಒಂದು ಮಗು ಆಗ್ತದೆ. ಆ ಮಗುವಿಗೆ ಅಪ್ಪನೇ ಉಪನಯನ ಮಾಡ್ತಾನೆ. ವೇದನಿಧಿ ಅಂತ ಹೆಸರಿಡ್ತಾರೆ ಅಂತ ಮಗುವಿಗೆ, ವೇದನಿಧಿ ಅಂತ ಅವನ ಹೆಸರು. ಅವನಿಗೆ ಉಪನಯನ ಆಗಿ ಉಪಕರ್ಮ ಆಗುವಲ್ಲೇ ತನಕ ಸಂಧ್ಯಾವಂದನೆಯನ್ನೆಲ್ಲ ಅಪ್ಪ ಹೇಳಿಕೊಡ್ತಾನೆ. ಸಂಧ್ಯಾವಂದನೆಯೆಲ್ಲ ಕ್ರಮ ಪ್ರಕಾರ ಮಾಡ್ತಾ ಇದ್ದಾನೆ, ಬುದ್ಧಿವಂತ ಹುಡುಗ. ವೇದ ಪಾಠ ಉಪಕರ್ಮದ ದಿವಸ ಶುರು ಮಾಡಿದ. ಉಪಕರ್ಮ ಮುಗಿಸುವುದೇ ವೇದ ಅಧ್ಯಯನಕ್ಕೋಸ್ಕರ ನೂತನ ಉಪಕರ್ಮ ವೇದಾಭ್ಯಾಸ ಶುರು ಮಾಡಿತು. ಅಪ್ಪನ ಹೆಸರು ಹೇಳಲಿಲ್ಲ ಅಲ್ಲಿ, ವೇದನಿಧಿ ಅಪ್ಪ ಅಂತ ಹೆಸರು. ಅವನಿಗೆ ವೇದನಿಧಿ ಅಪ್ಪ ಆತನ ಉಪನಯನ ಶುರು ಮಾಡಿದ. ಇದು ವೇದಾಭ್ಯಾಸ ಪ್ರಾರಂಭಿಸಿದರೆ ಈ ಮಗುವಿಗೆ ಅವರು ಹೇಳಿಕೊಡ್ತಾ ಇರುವ ವೇದ ನಿಲ್ಲಿಸುವುದೇ ಇಲ್ಲ ಅಂತ. ಈಗ ಶುರು ಮಾಡಿದೆ ಹೇಗಂದ್ರೆ ಅದು ಈಶೆ ತೋರ್ಜೇತ ವಾಯವಸ್ಥ ಮುಗಿಸ್ಲಿಕ್ಕಿಲ್ಲ, ಕೊನೆಗೆ ಪಾಹಿ ಅಂತ ಹೇಳಿ ನಿಲ್ಲಿಸೋದು. ನೀವು ತುಂಡು ಮಾಡಿ ಹೇಳಿಕೊಡ್ಬೇಕೋ ಬೇಡ. ಇಶೆ ತೋರ್ಜೇತ್ವ ಅಂತ ಹೇಳಿದರೆ ಮಗು ಇಶೆ ತೋರ್ಜೇತ್ವ, ಆಮೇಲೆ ವಾಯವಸ್ಥೋ ಪಾಯವಸ್ಥ ಅಂತ ಹೇಳಿದರೆ ಅದು ಹೇಳ್ತದೆ. ಇದು ಹಾಗಲ್ಲ, ಉದ್ದಕ್ಕೆ ಹೇಳ್ತಾ ಹೋಗೋದು. ಉದ್ದಕ್ಕೆ ಹೇಳಿದರೆ ಈ ಮಗು ಅದನ್ನು ಗ್ರಹಣ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಆಗ ಈ ವೇಣು ಅಂತ ಹೇಳಿದ್ದಾರೆ, ವೇಣುನಾ ತಾಡೆಯತು ಅಂತ, ಅಂದ್ರೆ ಚಾಟಿ, ಒಂದು ರೀತಿ ಬಿದಿರಿನ ಬಿದಿರು ಕೋಲು ಹಿಡ್ಕೊಂಡು ಬೆನ್ನಿಗೆ ಹೊಡೆದಂತೆ ಅಪ್ಪ. ಇಂತೆಲ್ಲ ಹಾಗೆ ಪಾಠ ಹೇಳುವುದಂದ್ರೆ ಹಾಗೆ. ಅಕ್ಷರ ಬರೆಯುವುದು ಅಂತ ಹೇಳಿದ್ರೆ ಮರಳಿನಲ್ಲಿ ಬರೆಸುವುದು, ಸರಿ ಬರೀಲಿಲ್ಲ ಅಂದ್ರೆ ಕೈಯನ್ನೇ ಆ ಮರಳಿನಲ್ಲಿ ಗೀರುವುದು, ಎಲ್ಲ ಹಿಂದೆಲ್ಲ ಇಂಥದ್ದು ನಡೀತಾ ಇತ್ತು ಅಂತ ಕೇಳಿದ್ದಿದೆ ನಮಗೆ. ಹಾಗೆ ಬೆನ್ನಿಗೆ ಹೊಡೆದ್ರೆ ತಾಯಿ ಪಕ್ಕದಲ್ಲೇ ಇದ್ದಾಳೆ. ತಾಯಿ ಬಂದು ಮಗುವನ್ನು ಗಟ್ಟಿ ಹಾಕಿಕೊಡ್ತಾಳೆ, ತಾಯಿಯಾದ ಸರಸ್ವತಿ ದೇವಿ. ಮಗುವಿಗೆ ಅಪ್ಪ ಹೇಳಿದ್ದು ಗ್ರಹಣ ಆಗುವುದಿಲ್ಲ ಅಂತ ಆದ ಕೂಡಲೇ ಆಕೆ ಆ ಮಗುವಿಗೆ ಚತುಷ್ಷಷ್ಟಿ ವಿದ್ಯೆಯನ್ನು ಹೇಳಿಕೊಡ್ತಾಳಂತೆ. 64 ಕಲೆಗಳ ಬಗ್ಗೆ ಪಾಠ ಹೇಳ್ತಾಳೆ. ಚತುಷ್ಷಷ್ಟಿ ವಿದ್ಯಾಧ್ಯಯನ ಆದ ಮೇಲೆ ತಾನೇ ಆತನಿಗೆ ಒಂದು ವೇದ ಪಾಠವನ್ನು ಹೇಳ್ತಾಳೆ. ಈ ವೇದ ಪಾಠವನ್ನು ಗ್ರಹಣ ಮಾಡಿದಂತಹ ವೇದ ನಿಧಿ ಕುರುಕ್ಷೇತ್ರಕ್ಕೆ ಬರ್ತಾನೆ.
ಕುರುಕ್ಷೇತ್ರದಲ್ಲಿ ತಪಶ್ಚರ್ಯ ಮಾಡ್ತಾನೆ. ಆತ ದೀರ್ಘವಾದ ತಪಸ್ಸು, ಅದು ಸುಮಾರು 1000 ವರ್ಷದ ತಪಸ್ಸು. ಆ ರೀತಿ ತಪಸ್ಸು ಮಾಡ್ತಾ ಇರಬೇಕಾದ್ರೆ ಅವನ ಹತ್ರ ಋಷಿಗಳು ಬರ್ತಾರೆ. ಅಲ್ಲೇನಾಗಿದೆ, ಈ ಭರತಖಂಡದಲ್ಲಿ ಒಂದು ರೀತಿಯ ಕ್ಷಾಮ, 12 ವರ್ಷದ ಕ್ಷಾಮ, ಮಳೆ ಬಿದ್ದಿಲ್ಲ, ತಿನ್ನುವುದಕ್ಕೆ ಆಹಾರ ಇಲ್ಲ ಅನ್ನುವ ಪ್ರಸಂಗ ಆಗಿ ಅವರು ಕುರುಕ್ಷೇತ್ರದಲ್ಲಿ ಆದರೂ ಸರಿಯಾಗಿರ್ತದೆ ಅಂತ ಅಲ್ಲಿಗೆ ಬಂದರೆ ಅಲ್ಲೂ ಕೂಡ ತಿನ್ನುವುದಕ್ಕೆ ಸಿಗಲಿಲ್ಲ. ತುಂಬ ಹಸಿದಂತಹ ಋಷಿಗಳು ಸಾವಿರ ಸಂಖ್ಯೆಯಲ್ಲಿ ಈ ತಪಸ್ಸು ಮಾಡ್ತಾ ಇದ್ದ ಪ್ರದೇಶಕ್ಕೆ ಬಂದ್ರಂತೆ. ತಪಸ್ಸು ಮಾಡುವ ಪ್ರದೇಶದಲ್ಲಿ ಚೆನ್ನಾಗಿ ಹುಲ್ಲು ಹುಲ್ಸಾಗಿ ಬೆಳೆದಿದೆ. ಇವನ ತಪಸ್ಸಿನ ಜಾಗ ಅಷ್ಟು ಚೆನ್ನಾಗಿದೆ. ಅಲ್ಲಿಗೆ ಬಂದವರು ನೋಡ್ತಾರೆ, ಈತ ದಷ್ಟಪುಷ್ಟ ಹೃಷ್ಟಪುಷ್ಟಾಂಗನಾಗಿದ್ದಾನೆ. ಈ ಸ್ವರೂಪವನ್ನು ನೋಡಿ ಕೈ ಮುಗಿದು ಸ್ತೋತ್ರ ಮಾಡಿ, ನಮಗೆ ತಿನ್ನುವುದಕ್ಕೆ ತರಕಾರಿ ಬೇಕು ಅಂತ ಕೇಳ್ತಾರೆ ಅಂತೆ. ಶಾಕಮ್ಮೇ ದೇಹಿ ಅಂತ ಕೇಳ್ತಾರೆ ಇವರೆಲ್ಲ. ಶಾಕಮಂ ದೇಹಿ ಅಂತ ಹೇಳಿದಾಗ ಇವ ತಪಸ್ಸಿನಿಂದ ಹೊರಗೆ ಬಂದವ ಅವರ ಮೈ ಮೇಲೆ ಎಲುಬುಗಳೆಲ್ಲ ಕಾಣಿಸ್ತಾ ಇದ್ದದ್ದು ನೋಡಿ ಕರುಣಾಳುವಾಗಿ ತಾನು ದೇವಿಯನ್ನು ಪ್ರಾರ್ಥನೆ ಮಾಡ್ತಾನೆ. ದೇವಿ ಯಾರನ್ನು? ಸರಸ್ವತಿಯನ್ನು ಪ್ರಾರ್ಥಿಸಿದ್ದಲ್ಲ, ದುರ್ಗೆಯನ್ನು ಪ್ರಾರ್ಥಿಸಿದ. ದುರ್ಗಾ ಮಾತೆ ಆವಿರ್ಭೂತರಾಗಿ ಏನು ಬೇಕು ಅಂತ ಕೇಳಿದಾಗ ಇವರಿಗೆಲ್ಲ ಬೇಕಾದಷ್ಟು ಶಾಖವನ್ನು ಕೊಡು, ಪ್ರತಿನಿತ್ಯ ಸ್ವೀಕಾರ ಮಾಡೋದಕ್ಕೆ ಬೇಕಾಗಿ ಶಾಖವನ್ನು ಕೊಡು. ಹಾಗೆ ಶಾಖವನ್ನು ಕೊಡು ಅಂತ ಹೇಳಿದಾಗ ಇವು ಶಾಖವನ್ನೆಲ್ಲ ಕೊಟ್ಲಂತೆ. ಅದಕ್ಕೆ ಶಾಕಂಭರಿ ಅಂತ ಆಕೆಗೆ ಹೆಸರಾಯಿತು. ಶಾಕಂಭರಿ ಇತಿ ವಿಖ್ಯಾತ ಅಂತ. ಪಾರ್ವತಿನ ಅಲ್ಲ, ದುರ್ಗ, ಲಕ್ಷ್ಮೀ ದುರ್ಗ. ಅದನ್ನು ಶಾಕಂಭರಿ ಅಂತ ಆಕೆ ಹೆಸರನ್ನು ಪಡೆದು. ಈ ಶಾಖ ಎಲ್ರಿಗೂ ಸಿಕ್ಕಿದ. ಶಾಖ ಎಲ್ರಿಗೂ ಸಿಕ್ಕಿದ ಮೇಲೆ ಅವರವರ ಅಲ್ಲೊಂದು ಆಶ್ರಮ ಕಟ್ಟಿಕೊಂಡಂತೆ. ಆಶ್ರಮ ಕಟ್ಟಿಕೊಂಡು ಅವರೆಲ್ಲ ಶಾಖವನ್ನು ಬೇಕಾದಷ್ಟು ಸ್ವೀಕಾರ ಮಾಡಿಕೊಂಡು ಹೊಟ್ಟೆ ತುಂಬಿಸಿಕೊಂಡೇ ಹೊರತು ವೇದಾಧ್ಯಯನವನ್ನು ಉಳಿಸಿಕೊಳ್ಳೇ ಇಲ್ಲ, ಎಲ್ಲ ಬಿಟ್ಬಿಟ್ರಂತೆ. ಈತ ತಪಸ್ಸು ಮಾಡ್ತಾ ಇದ್ದಾನೆ, ಉಳಿದವರೆಲ್ಲ ವೇದ ಬಿಟ್ಟಿದ್ದಾರೆ. ಅಷ್ಟೊತ್ತಿಗೆ ನಾರದರು ಬಂದು ಅವರ ಹತ್ರ ಇಲ್ಲ, ವೇದಾಧ್ಯಯನ ಇಲ್ಲದೆ ನಿಮ್ಮದು ಏನಿದೆ, ಅದು ಈ ವಿದ್ಯುತ್ ಇಲ್ಲದೆ ಅಂತ ಟ್ಯೂಬ್ಲೈಟ್ಸ್ ಇದ್ದ ಹಾಗೆ ಅಲ್ವಾ, ಏನು ಪ್ರಯೋಜನ ನಿಮ್ಮಿಂದ? ಜೀವನ ಇರುವುದೇ ವೇದದ ಮೂಲಕ, ವೇದಾಭ್ಯಾಸ ಮಾಡಿ. ಇವರು ಪರಸ್ಪರ ಕೇಳ್ತಾರೆ, ಅದನ್ನು ಹೇಳ್ಕೊಡಿ ಇದನ್ನು ಹೇಳ್ಕೊಡಿ. ಎಲ್ಲರೂ ಹೇಳ್ತಾರೆ ನಮಗೆಲ್ಲ ಬರ್ತೋಗಿದೆ ಅಂತ. ಯಾರಿಗೂ ಈ ಕ್ಷಾಮ ಕಾಲದಲ್ಲಿ ಹೊಟ್ಟೆ ತುಂಬಿಸುವ ಜವಾಬ್ದಾರಿ ಇದ್ದದ್ರಿಂದ ವೇದಗಳನ್ನೆಲ್ಲ ಬರೆದು ಬಿಟ್ಟಿದ್ದಾರೆ. ಆಗ ನಾರದರು ಹೇಳ್ತಾರೆ, ಹಾಗಾದರೆ ವೇದನಿಧಿ, ಅವನ ಹೆಸರೇ ವೇದನಿಧಿ, ಆದ್ದರಿಂದ ಅವನ ಹತ್ರ ಹೋಗಿ ಕೇಳಿ. ಅಲ್ಲಿ ಬಂದು ವೇದಾಭ್ಯಾಸಕ್ಕೋಸ್ಕರ ಕೂತರಂತೆ. ಅವರು ಒಟ್ಟು ಅಷ್ಟೊತ್ತಿಗೆ ಎಷ್ಟು ಸಂಖ್ಯೆಯಲ್ಲಿದ್ದರು ಅಂತ ಹೇಳಿದರೆ 64,000 ಜನ ಇತ್ತು. ಈಗ 64,000 ಜನ, 64 ಸಹಸ್ರಾಣಿಯಿಂದ ಅಷ್ಟು ಜನ ಅಲ್ಲಿ ಬಂದು ವೇದಾಭ್ಯಾಸ ಮಾಡಿದ್ದಾರೆ. ವಿಶೇಷ ಅಂದರೆ ಈ ಒಬ್ಬರಿಗೆ ಹೇಳಿಕೊಟ್ಟ ವೇದವನ್ನು ಇನ್ನೊಬ್ಬರಿಗೆ ಹೇಳಿಕೊಡಲಿಲ್ಲ. ಇಷ್ಟು 64,000 ಜನಕ್ಕೂ ಕೂಡ ಪ್ರತ್ಯೇಕ ವೇದವನ್ನು ಹೇಳಿಕೊಟ್ಟಂತೆ. ಅಂದರೆ ಒಂದೊಂದು ದಿವಸ ಒಬ್ಬೊಬ್ಬರಿಗೆ ಪಾಠ ಅಲ್ಲ, 8 ದಿವಸ ಒಬ್ಬರಿಗೆ ಹೇಳಿಕೊಟ್ಟ ಪಾಠವೇ ಬೇರೆ, ಇನ್ನೊಬ್ಬರಿಗೆ ಪಾಠವೇ ಬೇರೆ. ಈ ಒಂದೊಬ್ಬರಿಗೆ ಇಷ್ಟು ಒಂದೊಂದು ಪುಸ್ತಕದಷ್ಟು ಹೇಳಿಕೊಟ್ಟಿದ್ದಾರೆ. ಇದರಲ್ಲಿ ಒಬ್ಬೊಬ್ಬರಿಗೆ ಹೇಳಿಕೊಟ್ಟ ವೇದವು ಕೂಡ ಪ್ರತ್ಯೇಕ ಶಾಖೆಯಾಯಿತು ಅಂತ ಇದೆಲ್ಲ ಸಾರಸ್ವತ ವೇದ ಇದು. ಆಮೇಲೆ ಅದರಲ್ಲಿ ಈ ಯಾವ ತೈತ್ರೀಯ ಸಂಹಿತೆ ಅಂತ ನಾವು ಕರಿತೇವೆ, ಇದು ತೈತ್ರೀಯ ಸಂಹಿತೆ. ಈ ತೈತ್ರೀಯ ಸಂಹಿತೆಗೆ ಸಂಬಂಧಪಟ್ಟಂತಹ ವೇದವನ್ನು ಯಾರು ಕೇಳಿದ್ದಾರೆ ಅವರಿಗೆ ಸಂಶಯ ಆಯ್ತಂತೆ. ಅವರು ಬಂದು ಕೇಳಿದ್ರಂತೆ, ಇದು ನೀವು ಕೊಟ್ಟ ವೇದ ನಮಗೆ ಹಿಂದೆ ಒಮ್ಮೆ ವೇದ ಪಾಠ ಆಗಿತ್ತು, ನಾವು ತೈತ್ರಿಯರೇ, ನಮಗೆ ಅದೇ ಪಾಠ ಆಗಿತ್ತು. ಆದರೆ ಆ ಪಾಠಕ್ಕೂ ಈ ಪಾಠಕ್ಕೂ ಅಜಗಜಾಂತರ ಉಂಟು. ಆದ್ದರಿಂದ ನೀವು ನಮ್ಮನ್ನು ಮೂಢರನ್ನು ಮಾಡಬೇಕು ಅಂತ ಯಾವುದೋ ನಿಮ್ಮದೇ ಒಂದು ಕತೆ ಕಟ್ಟಿದ್ದೀರಿ. ನಿಜವಾಗಿ ವೇದ ಅಲ್ಲೇ, ಯಾವುದನ್ನು ಹೇಗೇಗೋ ಒಂದು ಮೊದಲು ಹೇಳಬೇಕಾದ್ದು ಕೊನೆಯಲ್ಲಿ ಹೇಳಿ, ಕೊನೆಗೆ ಹೇಳಬೇಕಾದ್ದು ಮೊದಲು ಹೇಳಿ, ಏನೋ ಎಡವಟ್ಟು ಮಾಡಿದ್ದೀರಿ. ಒಟ್ಟು ನಮಗೆ ಇವಾಗ ನೀವು ಹೇಳಿಕೊಟ್ಟ ವೇದದ ಬಗ್ಗೆ ವಿಶ್ವಾಸ ಬರ್ತಾ ಇಲ್ಲ ಅಂತ ಹೇಳಿದ. ಆಗ ವೇದನಿಧಿ ಹೇಳಿದ, ನಾನು ಕೊಟ್ಟ ವೇದ ಏನು ಕ್ರಮದಲ್ಲಿ ಹೇಳಿದ್ದೇನೋ ಆ ಕ್ರಮ ಸರಿಯಲ್ಲ ಅಂತ ಹೇಳಿದರೆ ನಾನು ಅಗ್ನಿ ಪ್ರವೇಶ ಮಾಡ್ತೇನೆ ಅಂತ ಹೇಳಿದ. ಇವರು ಹೇಳಿದರು, ನೀನು ಕ್ರಮ ಸರಿಯಲ್ಲ ಅಂತ ಹೇಳಿದರೆ ಅಗ್ನಿ ಪ್ರವೇಶ ಮಾಡುವುದು ಸರಿ, ಆದರೆ ಇದು ಕ್ರಮ ಸರಿ ಅಂತ ತೀರ್ಮಾನ ಆಗುವಲ್ಲಿ ತನಕ ನಾವು ಊಟ ಮಾಡುವುದಿಲ್ಲ ಅಂತ ಇವರು ಹೇಳಿದರು. ಕ್ರಮ ಸರಿ ತೀರ್ಮಾನ ಆಗಬೇಕು. ಇಷ್ಟು ಜನ ಊಟ ಬಿಟ್ಟು ಸತ್ತರೆ ದೋಷ ಇವನಿಗಲ್ವಾ, ಆದರೆ ಈ ಕ್ಷಣದಿಂದಲೇ ಇದನ್ನು ಅನ್ವೇಷಣೆ ಮಾಡಬೇಕು ಅಂತ ಶುರು ಮಾಡಿ ಯಾರ ಹತ್ರ ಕೇಳಿದ್ರು, ದೊಡ್ಡ ದೊಡ್ಡ ಜ್ಞಾನಿಗಳ ಹತ್ರ ಕೇಳಿದರೆ ನಮಗೆ ಇದನ್ನು ತೀರ್ಮಾನ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಹೇಳ್ತಾರೆ. ಕೊನೆಗೆ ಚತುರ್ಮುಖ ಬ್ರಹ್ಮನ ಹತ್ರವೇ ಹೋದಾನೆ. ಚತುರ್ಮುಖ ಬ್ರಹ್ಮ ನೋಡ್ತಾನೆ, ಈ ನೋಡಿದ ವೇದ ಎಲ್ಲ ಎಡವಟ್ಟಿದೆ ಅಂತ, ಆ ಕಡೆ ಈ ಕಡೆ, 4ನೇದು 12ನೇದಿದೆ, 12ನೇದು 3ನೇದಿದೆ, ಹೀಗೇನೇನು ಆ ಕಡೆ ಈ ಕಡೆ ವೇದ ಇದೆ. ವೇದನಿಧಿ ಹೇಳಿಕೊಟ್ಟಂತಹ ವೇದ. ಇದನ್ನು ನೋಡಿ ಚತುರ್ಮುಖ ಹೇಳ್ತಾನೆ, ಇದನ್ನು ವೇದನಿಧಿ ಅಲ್ಲ ಹೇಳಿಕೊಟ್ಟದ್ದು, ಆದರೆ ಈ ಕ್ರಮ ಸರಿ ಇದೆ ಅಂತ ಚತುರ್ಮುಖ ಹೇಳಿದ. ಈ ಕ್ರಮದಲ್ಲಿ ಇದನ್ನು ಪಾಠ ಪಾರಾಯಣಗಳನ್ನು ಮಾಡಿತು ಅಂತ ಹೇಳಿದರೆ ಪೂರ್ಣ ಫಲ ಪ್ರಾಪ್ತಿ ಆಗುತ್ತೆ, ಇದು ಸರಿ ಇದೆ. ಆವಾಗ ಇವ್ರು ಹೇಳಿದರು, ಓ ಹೌದಾ, ಹಾಗಾದ್ರೆ ನಮ್ಮದೇ ತಪ್ಪಾಯ್ತಲ್ಲ, ಹಾಗಾದ್ರೆ ನಾವು ಊಟ ಬಿಡಬೇಕು, ಯಾಕಂದ್ರೆ ನಮ್ಮದು ಪ್ರತಿಜ್ಞೆ ಇದೆ. ಆಗ ಇವರು ಚತುರ್ಮುಖ ಬ್ರಹ್ಮ ಹೇಳ್ತಾರೆ, ನೀವು ಹೇಳಿದ್ರಲ್ಲ ಈ ಕ್ರಮ ಸರಿ ಇಲ್ಲ ಅಂತ, ಅದು ಸರಿ ಇದೆ ಅಂತ ಹೇಳಿ. ಹೀಗೆ ಇದು ಕ್ರಮ ಸರಿ ಇಲ್ಲ ಅಂತ ಹೇಳಿದ್ದು ಸರಿ ಇರೋದ್ರಿಂದ ನೀವು ಊಟ ಮಾಡ್ಬೋದು.
ಈ ಕ್ರಮ ಸರಿ ಇಲ್ಲದೆ ಇದ್ದದ್ದೇ ಕ್ರಮವಾದದ್ದು. ಇದು ಅಕ್ರಮ ಸಕ್ರಮ ಅನ್ಸುರಾದದ್ದೇ ಈ ಕ್ರಮ ಸರಿ ಇಲ್ಲದೆ ಇದ್ದದ್ದೇ ಒಂದು ಕ್ರಮವಾದದ್ರಿಂದ, ಯಾಕಂದ್ರೆ ವೇದ ನಿಧಿಯಿಂದ ಉಂಟಾದ ಕ್ರಮ, ಅದರಿಂದ ಆ ಕ್ರಮವೇ ಸಕ್ರಮ. ಅದು ಈ ಕ್ರಮವಾದ್ರಿಂದ ಅವನು ಕೂಡ ಅಗ್ನಿ ಪ್ರವೇಶ ಮಾಡಬೇಕಾಗಿಲ್ಲ ಅಂತ. ಹೀಗೆ ಅಕ್ರಮವಾಗಿದ್ದ ವೇದ ಚತುರ್ಮುಖನ ಮುಂದೆ ಸಕ್ರಮವಾಯಿತು. ಅದಕ್ಕೆ ಯಜುರ್ವೇದ ಸಾರಸ್ವತ ಪಾಠ ಅಂತ ಹೆಸರು. ಹೀಗೆ ವೇದದ ಸಾರಸ್ವತ ಪಾಠ ಅಕ್ರಮ, ಆದರೆ ಸಕ್ರಮವಾದದ್ದು ಅಂತ ಇದು ವೇದದ್ದೊಂದು ವಿಶೇಷ. ಇದರಲ್ಲಿ ಇದು ಅನೇಕ ವೇದಗಳಲ್ಲಿ ಬರ್ತದೆ ಈ ವಿಷಯ, ಆದರೆ ಈ ರೀತಿ ಬರಲಿಲ್ಲ. ಈ ಕಥೆ ಮಾತ್ರ ಎಲ್ಲೂ ಇಲ್ಲ. ಈ ವಿಷಯ ಬರ್ತದೆ, ಇದು ಅಕ್ರಮ ಅನ್ನೋದು ಬರ್ತದೆ. ಕಾರಣ ಏನು ಅಂದರೆ, ಈ ವೇದಕ್ಕೆ ಋಷಿ ಮುನಿಗಳು ಋಷಿ ಛಂದೋ ದೇವತೆ ಹೇಳುವ ಕ್ರಮ ಇಲ್ಲ. ಯಜುರ್ವೇದಕ್ಕೆ ಇವನು ಋಷಿ, ಈ ಮಂತ್ರ ನಾವು ಹೇಗೆ ಋಗ್ವೇದದಲ್ಲಿ ಹೇಳ್ತೇವೆ, ಅಗ್ನಿಮಿಳೇತಿನ ವರ್ಚಸ್ಯ ಸೂಕ್ತಸ್ಯ ವಿಶ್ವಾಮಿತ್ರೋ ಮಧುಚ್ಛಂದಾಹ ಋಷಿ, ಇದಕ್ಕೆ ವಿಶ್ವಾಮಿತ್ರನ ಮಗನಾದ ಮಧುಚ್ಛಂದಸ್ಸು ದ್ರಷ್ಟಾರ ಅಂತ ಹೇಳ್ತೇವಲ್ವಾ. ಹಾಗೆ ಯಜುರ್ವೇದದ ವಿಷೇತ್ವ ಜೇತ್ವ ಇತಿ ಮಂತ್ರಸ್ಯ ಇಲ್ಲ, ಅದಕ್ಕೆ ಋಷಿ ಛಂದಸ್ಸು ಹೇಳುವ ಕ್ರಮ ಇಲ್ಲ. ಋಷಿ ಹೇಳಲಿಕ್ಕಿಲ್ಲ ಸರಿ, ಅಲ್ಲ ಛಂದಸ್ಸು ಯಾಕೆ ಹೇಳುವುದಿಲ್ಲ? ಅದು ಗದ್ಯಾತ್ಮಕವಾದ್ರಿಂದ ಛಂದಸ್ಸು ಹೇಳುವುದಿಲ್ಲ. ಋಷಿ ಹೇಳ್ಬೋದಲ್ಲ, ಋಷಿ ಇದ್ದಾರೆ ಆದರೆ ಗೊತ್ತಿಲ್ಲ, ಇದು ಅಕ್ರಮ ಅಂದರೆ ಅದು. ಋಷಿ ಗೊತ್ತಿಲ್ಲ, ಋಷಿ ಗೊತ್ತಿಲ್ಲದೆ ವೇದವನ್ನು ಪಠನ ಮಾಡಿದರೆ ಅದಕ್ಕೆ ಯಾತಯಾಮತ ಅಂತ ದೋಷ ಬರ್ತದೆ. ಯೋಹವ ಅವಿದಿತಾರ್ಷ ಛಂದೋ ದೈವತ ಬ್ರಾಹ್ಮಣೇನ ಮಂತ್ರೇಣ ಯಜತಿ ಯಾಜಯತಿ ಅಧ್ಯಾಪಯತಿ ವಾ ಯಾತಯಾಮತ ಮೃಚ್ಛತಿ ಗರ್ತೆ ವಾ ಪದ್ಯತೆ ಪ್ರವಾಮೀಯತೆ ಅಂತ ವೇದವೇ ಹೇಳ್ತದೆ. ಋಷಿ ಛಂದೋ ದೇವತೆಗಳನ್ನೆಲ್ಲ ತಿಳಿಯದೆ ವೇದಾಧ್ಯಯನ ಮಾಡಿದರೆ, ಅಧ್ಯಾಪನ ಮಾಡಿದರೆ, ಹೋಮ ಹವನಗಳನ್ನು ನಡೆಸಿದರೆ ಅವನು ಗರ್ತೆ ಪದ್ಯತೆ, ಹೊಂಡದಲ್ಲಿ ಬೀಳ್ತಾನೆ. ಆಮೇಲೆ ಯಾತಯಾಮತ ಮೃಚ್ಛತಿ, ಅವನು ಮಾಡಿದ ವೇದ ಅದು ಯಾತಯಾಮತ್ವವನ್ನು ಪಡೆಯುತ್ತೆ. ಯಾತಯಾಮತ ಅಂದ್ರೆ ಏನು? ಹಳಸುವುದು ಅಂತ. ಉಪ್ಪಿನಕಾಯಿ 3 ವರ್ಷಕ್ಕೆ ಯಾತಯಾಮ ಆಗುತ್ತೆ. ಒಂದು 3 ವರ್ಷ ಒಂದು ಸಲ ತೊಕ್ಕು ಎಲ್ಲ 1.5 ತಿಂಗಳಿಗೆ ಯಾತಯಾಮ ಆಗ್ತದೆ. ಹೀಗೆ ಒಂದಕ್ಕೆ ಯಾತಯಾಮತ ಅಂತ. ಅನ್ನ ಬೆಳಗ್ಗೆ ಸೂರ್ಯೋದಯದ ಹೊತ್ತಿಗೆ ಮಾಡಿದ್ದು ಸೂರ್ಯಾಸ್ತಕ್ಕೆ ಯಾತಯಾಮ ಆಗ್ತದೆ. ಹೀಗೆ ಯಾತಯಾಮತ ಅಂತ ಒಂದು, ಇದು ಇಷ್ಟು ಹೊತ್ತಿಗೆ ಹಳಸುವುದು ಅಂತ ಒಂದು ಲೆಕ್ಕಾಚಾರ ಇದೆ. ಹಾಗೆ ವೇದ ಹೇಗೆ ಹಳಸುವುದು, ವೇದ ಹಳಸಿತು ಅಂತ ಯಾತಯಾಮತ ಅನ್ನೋದು ವೇದದಲ್ಲಿ ದೋಷ. ಈಗ ನಾವು ಉತ್ಸರ್ಜನೋಪಕ್ರಮವನ್ನು ಮಾಡ್ತೇವೆ, ಅಲ್ಲಿ ಸಂಕಲ್ಪ ಏನು ಹೇಳುವುದು ಅಂದರೆ, ಅದೀತಾನಾಂ ಛಂದಸಾಂ ಯಾತಯಾಮತ ನಿರಾಸೇನ ಪುನರಾಪ್ಯಾಯನ ದ್ವಾರ ಶ್ರೀಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ. ನಾನು ಅಧ್ಯಯನ ಮಾಡಿರುವ ವೇದ ಯಾತಯಾಮತ್ವ ಅನ್ನೋ ದೋಷವನ್ನು ಪಡೆದಿದ್ರೆ ಅದು ಪರಿಹಾರ ಆಗಿ ಮತ್ತೆ ಅದಕ್ಕೆ ಒಂದು ರಿನ್ಯೂವಲ್ ಆಗುವುದಕ್ಕೋಸ್ಕರ ನಾನು ಇವತ್ತು ಉಪಕರ್ಮ ಮಾಡಿಕೊಳ್ತೇನೆ ಅಂತ ಹೇಳ್ತೇವೆ. ಅಂದರೆ ಒಮ್ಮೆ ವೇದವನ್ನು ಬಿಟ್ಟು ಮತ್ತೆ ಸ್ವೀಕರಿಸುವುದರ ಮೂಲಕ ಯಾತಯಾಮತ ದೋಷದ ಪರಿಹಾರ ಮಾಡಿಕೊಳ್ಳಿಕ್ಕಿದೆ. ಇನ್ನೊಂದು ಥರದ ಯಾತಯಾಮತ ಬರೋದು ಯಾವಾಗ ಅಂದರೆ, ಆ ವೇದದ ಋಷಿಚ್ಛಂದೋ ದೇವತೆಗಳನ್ನು ನಾವು ಉಲ್ಲೇಖ ಮಾಡದೇ ಹೋದಾಗ, ಅದನ್ನು ಅಧ್ಯಯನ ಮಾಡದೇ ಹೋದಾಗ ಯಾತಯಾಮತ ಬರ್ತದೆ ಅಂತ. ಇಲ್ಲಿ ವೇದದ ಅಧ್ಯಯನದಲ್ಲಿ ಅದನ್ನು ಸರಿಯಾಗಿ ನಾವು ಋಷಿಚ್ಛಂದೋ ದೇವತೆಗಳನ್ನು ಹೇಳದೆ ಹೋದಾಗ ಯಾತಯಾಮತ. ಹಾಗಾದರೆ ಯಜುರ್ವೇದದ ಮಂತ್ರದಲ್ಲಿ ನಾವು ಅದರ ಋಷಿಚ್ಛಂದೋ ದೇವತೆಗಳನ್ನು ಉಚ್ಚರಿಸದೇ ಇರುವುದರಿಂದ ಅಥವಾ ಮರ್ತೇ ಬಿಟ್ಟಿರುವುದರಿಂದ, ಪರಂಪರೆಯಲ್ಲೇ ಬಿಟ್ಟು ಹೋಗಿರುವುದರಿಂದ ಅಲ್ಲಿ ಒಂದು ಯಾತಯಾಮತ ಇದೆ. ಈ ಯಾತಯಾಮತ ಇರುವ ಕಾರಣದಿಂದಲೇ ಯಜುರ್ವೇದ ಸ್ವಲ್ಪ ಅಕ್ರಮವನ್ನು ಸಕ್ರಮಗೊಳಿಸಿದ್ದು ಈ ವೇದ ನಿಧಿ. ಆದ್ದರಿಂದಾಗಿ ಯಜುರ್ವೇದ ಆ ರೀತಿಯಲ್ಲಿ ಪಠನೆ ಮಾಡುವುದೇ ಸರಿ ಅಂತಾಯಿತು. ಆದರೆ ಒಂದು ಸಂದರ್ಭದಲ್ಲಿ ಈ ತೈತ್ತಿರೀಯ ಏನಿದೆ, ಈ ಭಾಗ ತೈತ್ತಿರೀಯ ಅಂತಕ್ಕಂತಹ ಭಾಗ, ಇದಕ್ಕೆ ಮತ್ತೊಂದು ಬಾರಿ ವೈಶಂಪಾಯನರು ಈ ವೇದದ ಪ್ರವರ್ತಕರು. ಈ ವೇದವನ್ನು ನಡೆಸಿಕೊಂಡು ಹೋಗುವ ಜವಾಬ್ದಾರಿಯನ್ನು ವೇದವ್ಯಾಸರಿಂದ ಪಡೆದದ್ದು ವೈಶಂಪಾಯನರು. ಆ ರೀತಿ ವೇದ ಪ್ರವೃತ್ತಿ ನಡೀತಾ ಇರಬೇಕಾದ್ರೆ ವೈಶಂಪಾಯನರ ಶಿಷ್ಯರು ಯಾಜ್ಞವಲ್ಕ್ಯರು. ಆ ಯಾಜ್ಞವಲ್ಕ್ಯರು ಈ ವೇದವೇ ಬೇಡ ಅಂತ ಒಂದ್ಸಲ ವೇದ ಬಿಟ್ಬಿಡ್ತಾರೆ. ಅದಕ್ಕೆಲ್ಲ ದೊಡ್ಡ ಕಥೆ ಇದೆ, ಒಂದ್ಸಲ ಹೇಳಿದ್ದೇನೆ ಅನಿಸುತ್ತೆ. ಯಾವುದು ಕಥೆ ಇಲ್ವಾ? ಯಾಜ್ಞವಲ್ಕ್ಯರು ವೇದವನ್ನು ಬಿಟ್ಟು ಕೇಳಿದ್ದೀನಿ ಬೇರೆ. ಕಥೆ, ಆ ಕಥೆ ಪುರಾಣಗಳಲ್ಲಿ ಬರ್ತದೆ. ಸ್ವಲ್ಪ ಬೇರೆ ಬೇರೆ ಥರ ಕಥೆ ಇದೆ, 2-3 ಥರ ಕಥೆ ಇದೆ. ಒಂದು ಥರದ ಕಥೆ ಹೀಗೆ ಏನಂದರೆ, ವೇದವ್ಯಾಸರ ಶಿಷ್ಯರು ವೈಶಂಪಾಯನರು ಯಜುರ್ವೇದದ ಪ್ರವೃತ್ತಿಗೋಸ್ಕರ ವೇದವ್ಯಾಸರಿಂದ ಆದಿಷ್ಟರಾದವರು. ಯಾಕಂದರೆ 4 ವೇದ ಮಾಡಿದ ಮೇಲೆ, ಅಂದರೆ ವಿಭಾಗ ಮಾಡಿದ ಮೇಲೆ ವ್ಯಾಸರು 4 4 ಶಿಷ್ಯರಿಗೆ ಕೊಟ್ಟರು. ಸುಮಂತು, ಜೈಮಿನಿ, ವೈಶಂಪಾಯನ, ಪೈಲನಿಗೆ ಋಗ್ವೇದ, ವೈಶಂಪಾಯನರಿಗೆ ಯಜುರ್ವೇದ, ಜೈಮಿನಿಗೆ ಸಾಮವೇದ, ಸುಮಂತುವಿಗೆ ಅಥರ್ವ ವೇದ ಅಂತ ಹೀಗೆ 4 ವೇದದ ವ್ಯವಸ್ಥೆಯನ್ನು ಕೊಟ್ಟು 5ನೇ ವೇದ ನಿರ್ಮಾಣ ಮಾಡಿದರು. ಯಾವುದು? ಮಹಾಭಾರತ. ಮಹಾಭಾರತವನ್ನು 5ನೇದ್ದಾಗಿ ನಿರ್ಮಾಣ ಮಾಡಿ ಅದನ್ನು ಇತಿಹಾಸ ಪುರಾಣಾಭ್ಯಾಂ ಪಿತಾಮೆ ರೋಮಹರ್ಷಣ ಅಂತ ರೋಮಹರ್ಷಣನಿಗೆ ಕೊಡ್ತಾರೆ. ಆಮೇಲೆ ರೋಮಹರ್ಷಣನಿಂದ ಮಹಾಭಾರತದ ಪ್ರವೃತ್ತಿ ಆಗ್ತದೆ ಅಂತ ಇದು ಕ್ರಮ.
ಇದರಲ್ಲಿ ವೈಶಂಪಾಯನರಿಗೆ ಕೊಟ್ಟದ್ದು ಯಜುರ್ವೇದ ಅಲ್ವಾ. ಅವರು ಅನೇಕ ಶಿಷ್ಯರಿಗೆ ಅದನ್ನು ಶಾಖೋಪಶಾಖೆಯಾಗಿ ವಿಭಾಗ ಮಾಡಿ ಮತ್ತೆ ಮುಂದುವರಿಸುವ ಜವಾಬ್ದಾರಿಯನ್ನು ಹೊತ್ತವರು. ಅವರ ಜೊತೆಗೆ ಅನೇಕ ಶಿಷ್ಯ ಸಮುದಾಯ, ಅದರಲ್ಲಿ ಯಾಜ್ಞವಲ್ಕ್ಯರು ಒಬ್ಬರು. ಒಂದು ಸಲ ಇವರು ಒಂದು ಪುರಾಣದ ಪ್ರಕಾರ ಮೇರು ಪರ್ವತದಲ್ಲಿ ಸಂಚಾರ ಮಾಡ್ತಾ ಇದ್ರು, ಇನ್ನೊಂದು ಪುರಾಣದ ಪ್ರಕಾರ ಈ ಹಿಮಾಲಯದಲ್ಲಿ ಬದರಿ ಕಡೆಗೆ ಹೋಗ್ತಾ ಇದ್ರು. ಅದು ಇಟ್ಕೊಳ್ಳೋ ನಮಗೆ ಅರ್ಥ ಆಗ್ತದೆ. ಈ ಮೇರು ಪರ್ವತದಲ್ಲಿ ಸಂಚಾರ ಮಾಡ್ತಾ ಇದ್ರೆ ಬಂಗಾರದ ಪರ್ವತ ಎಲ್ಲಿ ಜಾರಿದ್ದು ಏನು ಕತೆ ಸಂಶಯ ಬರ್ತದೆ. ಇದಾದರೆ ಗೊತ್ತಾಗ್ತದೆ. ಈ ಹಿಮಾಲಯದಲ್ಲಿ ಅವರು ಬದರಿ ಕ್ಷೇತ್ರದ ನಾರಾಯಣನ ದರ್ಶನಕ್ಕೋಸ್ಕರ ಹೋಗ್ತಾ ಇದ್ರು. ಹಾಗೆ ಹೋಗುವಾಗ ಶಿಷ್ಯರೆಲ್ಲ ಜೊತೆಗಿದ್ದಾರೆ. ಅದು ಹಿಂದಿನ ಕಾಲದ ದಾರಿ ಅಲ್ವಾ, ಬಹಳ ಕಡಿದು, ಸ್ವಲ್ಪ ಜಾರಿದ್ರೆ ಆಮೇಲೆ ಅವರ ಬಗ್ಗೆ ಕೈ ಮುಗಿಬೇಕಷ್ಟೇ, ಅಲ್ಲಿ ಅಲಕನಂದೆಗೆ ಬೀಳೋದು. ಆ ಪ್ರದೇಶದಲ್ಲಿ ಹೋಗ್ತಾ ಇರುವಾಗ ವಟುಗಳೆಲ್ಲ ಇದ್ದಾರೆ, ಓದುವವರು. ವಟುಗಳು ಕೆಲವರು ಮುಂದೆ ಹೋಗ್ತಾ ಇದ್ದಾರೆ. ಹಿಂದಿನಿಂದ ವೈಶಂಪಾಯನವರು ಹೆಜ್ಜೆ ಹಾಕೊಂಡು ಬರ್ತಾ ಇದ್ದಾರೆ. ಹೆಜ್ಜೆ ಹಾಕಿ ಬರುವಾಗ ಎದುರುಗಡೆ 4-5 ವಟುಗಳು ಹೋಗ್ತಾ ಇದ್ದವರು ಗುರುಗಳು ಬಂದರು ಅಂತ ಬದಿಗೆ ಬಂದರು. ಬದಿಗೆ ಬಂದಾಗ ಗುರುಗಳು ಹೇಗೆ ಜಾಗ ಬಿಟ್ಟಿದ್ದಾರೆ ಅಂತ ಮುಂದೆ ಹೋದಾಗ ಗುರುಗಳ ವಸ್ತ್ರ ಒಬ್ಬನಿಗೆ ತಾಕಿತು. ಗುರುಗಳ ವಸ್ತ್ರ ತಾಗಿತು ಅಂತ ಹೆದರಿಕೊಂಡ ಹೊರ ಬಿದ್ದ. ಒಬ್ಬ ವಟು ಬಿದ್ದ ಮೇಲೆ ಸುದ್ದಿ ಇಲ್ಲ. ಯಾಜ್ಞವಲ್ಕ್ಯರಲ್ಲ, ವೈಶಂಪಾಯನರಿಗೆ ಕಣ್ಣಲ್ಲಿ ನೀರು ತುಂಬಿತು. ನನ್ನಿಂದ ಬ್ರಹ್ಮಹತ್ಯೆಯಾಯಿತು. ಹಾಗೆ ಅಲ್ಲಿ ಸ್ವಲ್ಪ ಮುಂದೆ ಹೋದವರು ಸ್ವಲ್ಪ ಜಾಗ ಸಿಕ್ಕಿದಲ್ಲಿ ಕೂತ್ಕೊಂಡ್ರು. ಕೂತಲ್ಲಿಗೆ ಎಲ್ಲ ಶಿಷ್ಯರು ಬಂದರು. ವಿಷಯ ದೊಡ್ಡದಾಗಿದೆ, ಅದು ಒಬ್ಬ ಒಟ್ಟು ಬಿದ್ದ ಅಂತ ಹೇಳಿದ್ರೆ ದೊಡ್ಡ ವಿಷಯ ಅಲ್ಲ. ಯಾಜ್ಞವಲ್ಕ್ಯರು ಸೇರಿದ ಶಿಷ್ಯರ ಮುಂದೆ ಹೇಳ್ತಾರೆ, ನನಗೆ ಬ್ರಹ್ಮಹತ್ಯೆ ಬಂದಿದೆ, ಇದರ ಪರಿಹಾರವನ್ನು ನೀವು ಪ್ರಾಯಶ್ಚಿತ್ತವನ್ನು ಆಚರಿಸಬೇಕು, ಶಿಷ್ಯರಿಗೆ ಜವಾಬ್ದಾರಿ, ಏನಾಗಬೇಕು ಅದನ್ನು ಮಾಡಬೇಕು. ಹಾಗೆ ಹೇಳಿದರೆ ಎಲ್ಲರೂ ಗುಣ ಅಂತ ಗುರುಗಳ ಸೇವೆ ಅದು ಅಂತ ಯೋಚನೆ ಮಾಡ್ತಾ ಇರೋ ಹೊತ್ತಿಗೆ ಒಬ್ಬ ಶಿಷ್ಯ ಇದ್ದ, ಯಾಜ್ಞವಲ್ಕ್ಯ ಎದ್ದು ಹೇಳ್ತಾನೆ, ಗುರುಗಳೇ, ಇದರ ಪ್ರಾಯಶ್ಚಿತ್ತಕ್ಕೆ ಇವರೆಲ್ಲ ಯಾಕೆ ಮಾಡಬೇಕು? ಮೊದಲೇ ಸರಿಯಾಗಿ ಅನುಷ್ಠಾನ ಇಲ್ಲ ಇವರಿಗೆ. ಅವ್ರು ಹೇಳೋದು ಮೊದಲೇ ಸರಿಯಾಗಿ ಅನುಷ್ಠಾನ ಇಲ್ಲ, ಅವರದ್ದನ್ನೇ ಮಾಡಿಕೊಳ್ಳುವುದಕ್ಕೆ ಪುರ್ಸೊತ್ತಿಲ್ಲ. ಇನ್ನು ನಿಮ್ಮ ಬಗ್ಗೆ ಅವ್ರು ಮಾಡಿಕೊಂಡು ಇನ್ನಷ್ಟು ನಿಸ್ತೇಜ, ಅವ್ರು ಹೇಳೋದು ನಿಸ್ತೇಜರು ಇವರು. ಮೊದಲೇ ತೇಜಸ್ಸಿಲ್ಲ, ತೇಜಸ್ಸು ಇಲ್ಲದೆ ಇದ್ದವರು ಮತ್ತೆ ನಿಮ್ಮ ಬಗ್ಗೆ ಹೇಳಿ ಇನ್ನಷ್ಟು ನಿಮ್ಮ ಅನುಷ್ಠಾನ ಮಾಡಿಕೊಂಡು ಇನ್ನಷ್ಟು ತೇಜಸ್ಸು ಕಳ್ಕೊಳ್ಳೋದು ಯಾಕೆ? ನಾನು ಒಬ್ಬ ಸಾಕಾಗುವುದಿಲ್ಲ, ನಾನು ಮಾಡ್ತೇನೆ ಬಿಡಿ ಅಂತ ಗುರುಭಕ್ತಿ ವಿಶೇಷದಿಂದ ನಿಮ್ಮ ಬ್ರಹ್ಮಹತ್ಯೆಯ ಪರಿಹಾರ ನನ್ನ ಜವಾಬ್ದಾರಿ ಅಂತ ಹೇಳಿದರೆ ಗುರುಗಳ ಕಣ್ಣು ಕೆಂಪಾಯಿತು. ಯಾಕಂದರೆ ಅಷ್ಟು ಜನ ಶಿಷ್ಯರನ್ನು ಅವಮಾನ ಮಾಡಿ ಮಾತಾಡಿದ್ರು. ಅದು ಈ ಗುರುಗಳ ಮೇಲಿನ ಶ್ರದ್ಧೆಯ ದೃಷ್ಟಿಯಿಂದ ಅವರು ಹೇಳಿದ್ರ ಬಗ್ಗೆ ಸಿಟ್ಟೇನಲ್ಲ. ಆದರೆ ಇಷ್ಟು ವಿಪ್ರರನ್ನು, ಅದೊಂದು ಬ್ರಹ್ಮಹತ್ಯಾ ಸ್ವರೂಪ. ನನ್ನ ಬ್ರಹ್ಮಹತ್ಯೆಗಿಂತ ನಿನ್ನ ಬ್ರಹ್ಮಹತ್ಯೆ ದೊಡ್ಡದಾಯಿತು ಅಂತ. ಯಾಕಂದ್ರೆ ಬ್ರಹ್ಮಹತ್ಯೆ ಅಂದರೆ ಬ್ರಾಹ್ಮಣರನ್ನು ಕೊಲ್ಲುವುದೇ ದೊಡ್ಡದಲ್ಲ, ಬ್ರಾಹ್ಮಣರನ್ನು ನಿಂದಿಸುವುದು ಅನ್ನೋದಿಲ್ಲ, ಅದು ಬ್ರಹ್ಮಹತ್ಯಾತು ಸದೃಶವಾದದ್ದು. ಇಲ್ಲಿ ಗುರುಗಳ ಮುಂದೆ ಶಿಷ್ಯರನ್ನು ನಿಂದಿಸಿದೆಯಲ್ಲ, ಅದರಿಂದ ನೀನು ಇದಕ್ಕೆ ಪ್ರಾಯಶ್ಚಿತ್ತ ನೀನು ಮಾಡಬೇಕು. ಮೊದಲು ಏನಂದ್ರೆ ನನ್ನಿಂದ ಕಲಿತ ವೇದವನ್ನು ವಾಂತಿ ಮಾಡಿ ಹೋಗುವಂತೆ. ವಾಂತಿ ಮಾಡಿ ಹೋಗು ಅಂತ ಹೇಳಿದರೆ ಶಿಷ್ಯ ವಾಂತಿ ಮಾಡಿದ, ಎಲ್ಲ ವೇದಗಳನ್ನು ಬರ ವಾಂತಿ ಮಾಡಿದ. ವಾಂತಿ ಮಾಡಿದರೆ ಈ ಉಳಿದ ಶಿಷ್ಯರೆಲ್ಲ ಇದ್ದಾರಲ್ಲ, ಅವರೆಲ್ಲ ತಿತ್ತಿರಿ ಅನ್ನುವ ಪಕ್ಷಿಗಳ ರೂಪದಲ್ಲಿ ಬಂದು ಅದನ್ನೆಲ್ಲ ಸ್ವೀಕಾರ ಮಾಡಿದರಂತೆ. ಹಾಗಾಗಿ ಅಲ್ಲಿದ್ದ ತೈತ್ತಿರೀಯ ಸಂಹಿತ, ತೈತ್ತಿರೀಯ ಶಾಖೆ ಅಂತ ಅದಕ್ಕೆ ಹೆಸರಾಯ್ತಂತೆ. ತಿತ್ತಿರಿ ಹಕ್ಕಿಗಳ ರೂಪದಲ್ಲಿ ಅವರು ಸ್ವೀಕರಿಸಿದ್ರಿಂದ ಇದೆಲ್ಲ ಒಂದು ರೀತಿಯ ಪರ್ಸಾನಿಫಿಕೇಶನ್, ರೂಪಕಾಲಂಕಾರಗಳು. ಯಾಕಂದ್ರೆ ವೇದವನ್ನು ನೀನು ವಾಂತಿ ಮಾಡಬೇಕು ಅನ್ನೋದಕ್ಕೆ ಅರ್ಥ ಏನು? ಇನ್ನು ಮುಂದೆ ನಾನು ಕೊಟ್ಟ ವೇದವನ್ನು ನೀನು ಉಪಯೋಗಿಸುವಂತಿಲ್ಲ, ಇದರ ಅರ್ಥ. ಉಪಯೋಗಿಸುವಂತಿಲ್ಲ ಅಂತ ಹೇಳಿದ ಒಳ್ಳೆ ಇವ ಬಿಟ್ಟ ಅಲ್ಲ ಶಿಷ್ಯ ಯಾಜ್ಞವಲ್ಕ್ಯ. ಯಾಕಂದ್ರೆ ಬೇಡ ನನಗೆ ಅಂತ. ಯಾಕೆ ಬೇಡ ಅಂದ್ರೆ ಇದು ಯಾತಯಾಮ, ಇದರಲ್ಲಿ ಋಷಿಚ್ಛಂದೋ ದೇವತಾ ಇತ್ಯಾದಿ ವ್ಯವಸ್ಥೆ ಇಲ್ಲ. ಅಲ್ಲದೆ ಸಂಹಿತೆಯಲ್ಲಿ ಬ್ರಾಹ್ಮಣವೂ ಸೇರ್ಕೊಂಡಿದೆ, ಆರಣ್ಯಕ್ಕೂ ಸೇರ್ಕೊಂಡಿದೆ. ಯಾವುದು ಆರಣ್ಯಕ ಯಾವುದು ಬ್ರಾಹ್ಮಣ ಅಂತ ಗೊತ್ತಾಗದೇ ಇರುವ ರೀತಿಯಲ್ಲಿ ತೈತ್ರಿಯ ಸಂಹಿತ ಇದೆ. ಆದ್ರಿಂದಲೇ ಇದಕ್ಕೆ ಕೃಷ್ಣ ಅಂತ ಹೆಸರು. ಕೃಷ್ಣ ಅಂದ್ರೆ ಏನು? ಮಿಕ್ಸ್ ಅಂತ, ಬ್ಲಾಕ್ ಬಾಕ್ಸ್ ಬ್ಲಾಕ್ ಬಾಕ್ಸ್ ಎಲ್ಲ ಸೇರ್ಕೊಂಡಿದೆ. ಅದರಲ್ಲಿ ಯಾವುದು ಏನು ಅಂತ ತೆಗೆದು ಹೇಳುವುದಕ್ಕೆ ಸಾಧ್ಯ ಇಲ್ಲ, ಆ ರೀತಿ ಇದೆ. ಅದ ಬೇಡ, ನಾನು ಶುಕ್ಲವನ್ನು ಆವಿರ್ಭಾವಗೊಳಿಸ್ತೇನೆ, ನಂಗೆ ಇದು ಬೇಡ ಅಂತ ಹೇಳಿ ನಾನು ಬಿಟ್ಟರು. ಇವರಿಗೆ ಹೊಸದನ್ನು ಅಂದ್ರೆ ಕೃಷ್ಣವನ್ನು ಶುಕ್ಲವಾಗಿಸುವ ಶಕ್ತಿ ಇತ್ತು ಯಾಜ್ಞವಲ್ಕ್ಯರಿಗೆ, ಅವರು ಬಿಟ್ಟರು. ಆದ್ರೆ ಉಳಿದವರಿಗೆ ಆ ಸಾಮರ್ಥ್ಯ ಇಲ್ಲ. ಮಿಕ್ಸಲ್ಲಿ ಇದ್ದದ್ರಲ್ಲಿ ಸಾಕು, ಇದ್ದದ್ರಲ್ಲಿ ನಾವು ತೃಪ್ತಿ ಅಂತ ಹೇಳಿಕೊಳ್ಳುವವರಾದ್ರಿಂದ ಅವರು ಅದನ್ನು ಸ್ವೀಕಾರ ಮಾಡಿದರು ಅಂತ. ಇದು ತಿತ್ತಿರಿ ಅನ್ನೋ ಹಕ್ಕಿ ಉಂಟಲ್ಲ, ತಿತ್ತಿರಿ ಹಕ್ಕಿಗೆ ಶುದ್ಧವಾದ ಹಣ್ಣು ಕೊಟ್ಟರೆ ತಿನ್ಲಿಕ್ಕಾಗಲ್ಲ, ಅದಕ್ಕೆ ಅದಾಗಲ್ಲ. ಯಾವುದಾದ್ರು ಇನ್ನೊಂದು ಹಕ್ಕಿ ಅಥವಾ ಇನ್ನೊಂದು ಪ್ರಾಣಿ ಹಣ್ಣು ತಿಂದು ವಾಂತಿ ಮಾಡಿದ ಮೇಲೆ ಅದಕ್ಕೆ ರುಚಿ. ಅದು ಅಂದ್ರೆ ಅದಕ್ಕೆ ಪ್ಯೂರ್ ಆಗಿದ್ರೆ ಆಗಲಿ, ನಾಯಿಗಳಾಗಿ ಅದು ಒಂದು ಸಲ ಪಚನವಾಗಿ ಹೊರಗೆ ಬಂದ್ರೆ ಅದರಲ್ಲಿರುವ ಸತ್ವ ಅದಕ್ಕೆ ಜೀರ್ಣ ಆಗುತ್ತೆ. ಅದರಲ್ಲೇ ಸತ್ವಯುತವಾದ ಆಹಾರ ಕೊಟ್ಟರೆ ಅದು ಸ್ವೀಕಾರ ಮಾಡುವುದಿಲ್ಲ. ಆ ನಿಟ್ಟಿನಿಂದ ವೇದವನ್ನು ನಂತರ ತಿತ್ತಿರಿ ಹಕ್ಕಿಗಳ ರೂಪದಲ್ಲಿ ಇವರು ಸ್ವೀಕರಿಸಿದ್ರು ಅನ್ನೋದು ಒಂದು ರೀತಿಯ
ಆಲಂಕಾರಿಕವಾದ ಪ್ರಯೋಗದಲ್ಲಿರುವುದು. ಅದರಿಂದ ತೈತಿರಿಯ ಸಂಹಿತ ಅಂತ ನಿಜವಾಗಿ ಹೆಸರು ಬಂದದ್ದು ಅವರು ತಿತ್ತಿರಿ ಪಕ್ಕಿಯ ರೂಪದಿಂದ ಸ್ವೀಕರಿಸಿದರು ಅಂತಲ್ಲ. ತಿತ್ತಿರಿ ಅಂತ ಒಬ್ಬ ಮಹಾಋಷಿ ಇದ್ದಾನೆ, ಅವನ ಬಗ್ಗೆ ಇತಿಹಾಸ ಹೇಳ್ತದೆ. ಆ ತಿತ್ತಿರಿ ಅನ್ನುವ ಶಾಖೆ ಆದ್ರಿಂದ ಅದಕ್ಕೆ ತೈತಿರಿಯ ಶಾಖೆ ಅಂತ ಬಂದದ್ದು. ಇರ್ಲಿ, ಈ ಕಡೆ ಯಾಜ್ಞವಲ್ಕ್ಯ ವೇದ ಬಿಟ್ಟಲ್ಲ, ಬಿಟ್ಟ ಮೇಲೆ ಬೇಕಲ್ವ ವೇದ, ಅದಕ್ಕೋಸ್ಕರ ಹಿಮಾಲಯವನ್ನು ಇಳಿತಾರೆ. ಇಳಿದು ಇವತ್ತಿನ ವಿಷ್ಣುಪ್ರಯಾಗ ಉಂಟಲ್ಲ, ಆ ಪ್ರದೇಶದಲ್ಲಿ ಅಲಕನಂದ ಭಾಗೀರಥಿ ತೀರದಲ್ಲಿ ಆತ ತಪಶ್ಚರ್ಯ ಮಾಡ್ತಾನೆ, ಸೂರ್ಯನನ್ನು ಕುರಿತು ತಪಸ್ಸು. ಸೂರ್ಯ ಈತನ ದೀರ್ಘಕಾಲಿಕವಾದ ತಪಸ್ಸಿಗೆ ಮೈದೋರಿ ಇವನ ಮುಂದೆ ವಾಜಿ ರೂಪದಿಂದ ಕಾಣಿಸಿಕೊಳ್ತಾನೆ. ವಾಜಿ ಅಂದರೆ ಕುದುರೆಯ ರೂಪದಲ್ಲಿ ಕಾಣಿಸಿಕೊಂಡ. ಕುದುರೆಯ ರೂಪದ ಸೂರ್ಯ ಇವನಿಗೆ ತಲೆಯ ಮೇಲೆ ಕೈ ಇಟ್ಟು ಒಂದು ವೇದ ಭಾಗವನ್ನು ಅವನಿಗೆ ಪ್ರಕಾಶಗೊಳಿಸಿದ. ಸೂರ್ಯನಿಂದ ಪ್ರಕಾಶಗೊಂಡ ಇವನ ಹೊಸ ವೇದ ಉಂಟಲ್ಲ, ಅದು ಶುಕ್ಲ ಯಜುರ್ವೇದ. ಅದು ವಾಜಿ ರೂಪದಿಂದ ಬಂದ ವೇದ ಆದ್ರಿಂದ ಅದಕ್ಕೆ ವಾಜಸನೇಯಕ ಅಂತೆ. ಶ್ರುತಂ ವಾಜಸನೇಯಕಂ. ಈ ವಿಷಯವನ್ನೆಲ್ಲ ಆಚಾರ್ಯರು ಬೃಹದಾರಣ್ಯಕೋಪನಿಷತ್ ಭಾಷ್ಯದ ಆರಂಭದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆದ್ದರಿಂದ ಈ ವಾಜಸನೇಯಕ ಅಂದರೆ ವಾಜಿರೂಪನಾದ ಸೂರ್ಯನ ಅಂತರ್ಗತನಾದ ಭಗವಂತ ನಾರಾಯಣನಿಂದ ಯಾಜ್ಞವಲ್ಕ್ಯರನ್ನು ನಿಮಿತ್ತವನ್ನಾಗಿಸಿಕೊಂಡು ಲೋಕಕ್ಕೆ ಸಿಕ್ಕಿದ ವೇದ. ಹಾಗಾಗಿ ಯಜುರ್ವೇದದ ಶುಕ್ಲ ಸಂಹಿತೆ ಉಂಟಲ್ಲ, ಅದನ್ನು ವಾಜಸನೇಯ ಸಂಹಿತೆ ಅಂತ ಕರೀತಾರೆ. ವಾಜಸನೇಯೀ ಮಂತ್ರ ಹೀಗೂ ಕರೀತಾರೆ. ಆ ವಾಜಸನೇಯ ಸಂಹಿತೆ ಅದು ಶುಕ್ಲ. ಯಾಕಂದರೆ ಅದರಲ್ಲಿ ಋಷಿಛಂದೋ ದೇವತೆ ಉಲ್ಲೇಖ ಮಾಡಲಿಕ್ಕಿದೆ. ಸಾಮಾನ್ಯ ದಕ್ಷಿಣ ಭಾರತದಲ್ಲೆಲ್ಲ ಕೃಷ್ಣ ಯಜುರ್ವೇದಿಗಳು ಜಾಸ್ತಿ ಇರುವುದು. ಉತ್ತರ ಭಾರತದಲ್ಲಿ ಶುಕ್ಲ ಯಜುರ್ವೇದಿಗಳಿದ್ದಾರೆ. ಶುಕ್ಲ ಅಂತ ಇಟ್ಟುಕೊಳ್ಳಿ, ರಾಜರಾಮ ಶುಕ್ಲ, ನಾರಾಯಣ ಶುಕ್ಲ, ವೇದವ್ಯಾಸ ಶುಕ್ಲ ಅಂತೆಲ್ಲ ಅಲ್ಲಿ ಶುಕ್ಲ ಇರ್ತಾರೆ. ಶುಕ್ಲ ಅಂದರೆ ಅವರೆಲ್ಲ ಶುಕ್ಲ ಯಜುರ್ವೇದಿಗಳು ಅಂತ ಅರ್ಥ. ಹಾಗೆ ಅಂತೇಳಿ ಕೃಷ್ಣ ಅಂತ ಅಲ್ಲಿ ಹೆಸರು ಇಟ್ಕೊಳ್ಳುವ ಕ್ರಮ ಇಲ್ಲ, ಶುಕ್ಲ ಅಂತ ಇಟ್ಕೊಳ್ಳೋದು. ಆ ಶುಕ್ಲ ಯಜುರ್ವೇದ ಅದರಲ್ಲಿ ಇವತ್ತು ಸಂಹಿತಾ ಮಂತ್ರ ಸಿಗ್ತದೆ, ಜೊತೆಗೆ ಬ್ರಾಹ್ಮಣ ಮಂತ್ರ ಸಿಗ್ತದೆ. ಸಂಹಿತ ಮತ್ತು ಬ್ರಾಹ್ಮಣ ಎರಡು ಸಿಗ್ತದೆ. ಒಂದೇ ಉಪನಿಷತ್ತು, ಶುಕ್ಲ ಯಜುರ್ವೇದಕ್ಕೆ ಸಂಬಂಧಪಟ್ಟ ಉಪನಿಷತ್ತುಗಳು ಸಿಗ್ತದೆ. ನೋಡಿ, ಶುಕ್ಲ ಯಜುರ್ವೇದಕ್ಕೆ ಶಾಂತಿ ಮಂತ್ರ ಯಾವುದು? ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಓಂ ಶಾಂತಿ ಶಾಂತಿ ಶಾಂತಿ. ಇದು ಶುಕ್ಲ ಯಜುರ್ವೇದದ ಶಾಂತಿ ಮಂತ್ರ. ನಮ್ಮ ದಶೋಪನಿಷತ್ತುಗಳಲ್ಲಿ 2 ಉಪನಿಷತ್ತು ಶುಕ್ಲ ಯಜುರ್ವೇದದ್ದಿದೆ. ಮೊದಲನೆಯದಾದ ಈಶಾವಾಸ್ಯೋಪನಿಷತ್ತು, ಅದಕ್ಕೆ ಪೂರ್ಣಮದ ಪೂರ್ಣಮಿದಂ ಅನ್ನುವುದೇ ಶಾಂತಿ ಮಂತ್ರ. ಕೊನೆಯದಾದ ಬೃಹದಾರಣ್ಯಕ ಉಪನಿಷತ್ತು, ಅದು ಕೂಡ ಪೂರ್ಣಮದಃ ಅನ್ನೋದೇ ಅದಕ್ಕೆ ಶಾಂತಿ ಮಂತ್ರ. ಅದೆರಡು ಶುಕ್ಲ ಯಜುರ್ವೇದದ ಉಪನಿಷತ್ತುಗಳು. ಕೃಷ್ಣ ಯಜುರ್ವೇದಕ್ಕೆ ಸಂಬಂಧಪಟ್ಟ 2 ಉಪನಿಷತ್ತಿದೆ ದಶೋಪನಿಷತ್ತಿನಲ್ಲಿ. ಒಂದು ಕಾಠಕೋಪನಿಷತ್ತು, ಇನ್ನೊಂದು ತೈತ್ತಿರಿಯೋಪನಿಷತ್ತು. ಈ ತೈತ್ತಿರಿಯ ಮತ್ತು ಕಾಠಕ ಅದು ಕೃಷ್ಣ ಯಜುರ್ವೇದದ ಉಪನಿಷತ್ತು. ಕೃಷ್ಣ ಯಜುರ್ವೇದಕ್ಕೆ 2 ಶಾಂತಿ ಮಂತ್ರ ಇದೆ. ಒಂದು ಶನ್ನೋ ಮಿತ್ರಶ್ಯಂ ವರುಣಃ ಅಂತ ಒಂದು ಶಾಂತಿ, ಇನ್ನೊಂದು ಸಹನಾವವತು ಅಂತ ಶಾಂತಿ. ಇದೆರಡು ಕೃಷ್ಣ ಯಜುರ್ವೇದದ್ದೇ ಶಾಂತಿ ಮಂತ್ರ. ಅಂದರೆ ಕೃಷ್ಣ ಯಜುರ್ವೇದದ ಉಪನಿಷತ್ತಿನಲ್ಲೇ ಅಂತರ್ಗತವಾಗಿ ಬಂದಿರತಕ್ಕಂತಹ ಶಾಂತಿ ಮಂತ್ರಗಳು. ಋಗ್ವೇದದ ಶಾಂತಿ ಮಂತ್ರ ಯಾವುದು? ನಾವು ಹಿಂದೆ ನೋಡಿದ್ದು ವಾಂಗ್ಮೇ ಮನಸ್ಸಿ ಪ್ರತಿಷ್ಠಿತ, ಅದು ಐತರೇಯೋಪನಿಷತ್ತಿನಲ್ಲಿ 6ನೇ ಅಧ್ಯಾಯದಲ್ಲಿ ಬಂದ ಶಾಂತಿ ಮಂತ್ರ. ವಾಂಗ್ಮೇ ಮನಸಿ ಪ್ರತಿಷ್ಠಿತ ಮನೋ ಮೇ ವಾಚಿ ಪ್ರತಿಷ್ಠಿತಂ ಆವಿರಾವಿರ್ಮಯೇಧಿ ವೇದಸ್ಯ ಮಾಣೀಸ್ಥಾ ಶ್ರುತಂ ಮೇ ಮಾ ಪ್ರಹಾಸೀಃ ಅನೇನಾಧೀತೇನಾಹೋರಾತ್ರಾನ್ ಸಂದಧಾಮಿ ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ಮಾಮವತು ತದ್ವಕ್ತಾರಮವತ್ತವತು ಮಾಮವತು ವಕ್ತಾರಮವತು ವಕ್ತಾರಂ. ಓಂ ಶಾಂತಿ ಶಾಂತಿ ಶಾಂತಿ. ಇದು ಋಗ್ವೇದದ ಶಾಂತಿ ಮಂತ್ರ. ಯಜುರ್ವೇದದ್ದು ಏನು ಹೇಳ್ತದೆ? ಶನ್ನೋ ಮಿತ್ರಶ್ಯಂ ವರುಣಃ ನಹ, ನಮಗೆ, ಮಿತ್ರ ದ್ವಾದಶಾದಿತ್ಯರಲ್ಲಿ ಒಬ್ಬನಾದಂತಹ ಮಿತ್ರದೇವ, ವರುಣ ದ್ವಾದಶಾದಿತ್ಯರಲ್ಲಿ 2ನೇಯವನಾದ ವರುಣದೇವ. ಇವರು ಶಂ ಮಂಗಳವನ್ನು ದದಾತು ಕೊಡಲಿ, ನಮಗೆ ಮಂಗಳವನ್ನುಂಟು ಮಾಡಲಿ. ಶನ್ನೋ ಮಿತ್ರಶ್ಯಂ ವರುಣಃ ಶನ್ನೋ ಭವತ್ತರ್ಯಮ. ಅರ್ಯಮ ಅಂತ ಮತ್ತೊಬ್ಬ ಆದಿತ್ಯ, ಆದಿತ್ಯ ಮತ್ತೊಬ್ಬ ಮಗ ಅರ್ಯಮ. ಆ ಅರ್ಯಮನು ಕೂಡ ಶನ್ನೋ ದದಾತು, ನಮಗೆ ಮಂಗಳವನ್ನು ಕೊಡಲಿ. ಶನ್ನ ಇಂದ್ರೋ ಬೃಹಸ್ಪತಿ, ಬೃಹಸ್ಪತಿಯಾದ ಇಂದ್ರ, ಅದು ಬಿಟ್ಟು ಇಂದ್ರನೂ ಬೃಹಸ್ಪತಿಯೂ ಅಲ್ಲ, ಬೃಹಸ್ಪತಿಯಾದ ಇಂದ್ರನು ನಮಗೆ ಶಂ ಕೊಡಲಿ, ಮಂಗಳವನ್ನು ಕೊಡಲಿ. ಬೃಹಸ್ಪತಿ ಅಂದರೆ ಮಹಾಪತಿ ಅಂತ ಅರ್ಥ, ದೊಡ್ಡಪತಿ, ದೊಡ್ಡವರಿಗೆಲ್ಲ ಒಡೆಯನಾಗಿರ್ತಕ್ಕಂತಹ ಇಂದ್ರ, ಅವನು ಕೂಡ ನಮಗೆ ಮಂಗಳವನ್ನು ಕೊಡಲಿ. ಶನ್ನ ಇಂದ್ರೋ ಬೃಹಸ್ಪತಿ ಶನ್ನೋ ವಿಷ್ಣುರುರುಕ್ರಮಃ, ಉರುಕ್ರಮನಾದಂತಹ ವಿಷ್ಣುವು ಕೂಡ ನಮಗೆ ಶಂ ಕೊಡಲಿ.
ಮಂಗಳವನ್ನು ಕೊಟ್ಟು. ಹೀಗೆ ಇದು ಒಟ್ಟು ಸೇರಿ ಒಂದು ಮಂತ್ರ. ಅದು ಋಗ್ವೇದದಲ್ಲೂ ಮಂತ್ರ ಇದೆ. ಶನ್ನೋ ಮಿತ್ರಶಂ ವರುಣ ಶನ್ನೋ ಭವತ್ತರ್ಯಮ ಶನ್ನ ಇಂದ್ರೋ ಬೃಹಸ್ಪತಿ ಶನ್ನೋ ವಿಷ್ಣೋರು ಕ್ರಮಃ ಅಂತ ಅದನ್ನು ತುಂಡು ಮಾಡಿ ಹೇಳಿದರೆ ಯಜುರ್ವೇದದ ಶಾಂತಿ ಮಂತ್ರ. ಆಮೇಲೆ ಇದಿಷ್ಟು ನಮಗೆ ಮಂಗಳವನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡಿ ಆಮೇಲೆ ನಮಸ್ಕಾರ ಮಾಡಿ. ನಮೋ ಬ್ರಹ್ಮಣೇ ನಮಸ್ತೆ ವಾಯು ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ. ಆ ಬ್ರಹ್ಮನಿಗೆ ನಮಸ್ಕಾರ, ವಾಯುವಿಗೆ ನಮಸ್ಕಾರ. ಓ ವಾಯು, ನೀನೇ ಪ್ರತ್ಯಕ್ಷ ಬ್ರಹ್ಮನಿದ್ಯಪ್ಪ. ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ. ಇದೇನರ್ಥ? ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ, ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ಇತಿ ವದಿಷ್ಯಾಮಿ. ನೀನೇ ಪ್ರತ್ಯಕ್ಷ ಬ್ರಹ್ಮ ಅಂತ ಬೇರೆ ನಾನು ಹೇಳ್ತೇನೆ. ಇಲ್ಲಿ ಬ್ರಹ್ಮ ಅಂದರೆ ಭಗವಂತ, ನೀನು ಪ್ರತ್ಯಕ್ಷ ಬ್ರಹ್ಮ ಅಂದರೆ ಭಗವಂತನ ರೂಪ ಎರಡು, ಪ್ರತ್ಯಕ್ಷ ದೇವರು, ಅಪ್ರತ್ಯಕ್ಷ ದೇವರು. ಪ್ರತ್ಯಕ್ಷ ದೇವರು ಯಾವುದು? ದೇವರು ಪ್ರತ್ಯಕ್ಷ ಆಗುವುದೇ ಇಲ್ಲ. ಮತ್ತೆ ಪ್ರತ್ಯಕ್ಷ ದೇವರು ಅಂದರೆ ದೇವರ ಪ್ರತಿಮೆಯನ್ನು ಪ್ರತ್ಯಕ್ಷ ದೇವರು ಅಂತ ಕರೆಯೋದು. ಈಗ ನಾವು ದೇವಸ್ಥಾನಕ್ಕೆ ಹೋಗಿ ಪ್ರತ್ಯಕ್ಷ ದೇವರನ್ನು ನೋಡಿ ಬರ್ತೇವೆ. ಮತ್ತೆ ಎಲ್ಲ ಕಡೆ ದೇವರಿದ್ದಾರಲ್ಲ, ಎಲ್ಲ ಕಡೆ ಇರುವ ದೇವರು ಅಪ್ರತ್ಯಕ್ಷ ದೇವರು. ಹಾಗಾದರೆ ಪ್ರತಿಮೆಗೆ ಪ್ರತ್ಯಕ್ಷ ಬ್ರಹ್ಮ ಅಂತ ಹೆಸರು. ಭಗವಂತನ ಮುಖ್ಯ ಪ್ರತಿಮೆ ವಾಯುದೇವರು. ಆದ್ದರಿಂದ ವಾಯುದೇವರನ್ನು ಪ್ರತ್ಯಕ್ಷ ಬ್ರಹ್ಮ ಅಂತ. ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ. ಅಲ್ಲಿ ತ್ವಾಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಅಂತ ಕೆಲವರು ಪಾಠ ಹೇಳ್ತಾರೆ. ಆದರೆ ಎಲ್ಲ ಆಸೇತು ಹಿಮಾಚಲ ಅಧ್ಯಯನ ಪರಂಪರೆಯ ವೇದ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ, ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ಪ್ರತ್ಯಕ್ಷಂ ಬ್ರಹ್ಮವಾದಿಶಂ ಋತಮವಾದಿ. ಅಲ್ಲಿ ತ್ವಾಮ್, ಇಲ್ಲಿ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ. ಯಾಕೆ ರಾಘವೇಂದ್ರ ಸ್ವಾಮಿಗಳು ಕೂಡ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ಇತಿ ವದಿಷ್ಯಾಮಿ ಅಂತ ಇತಿ ಅಂತ ಇಟ್ಟುಕೊಳ್ಳಬೇಕು ಅಂತ ವ್ಯಾಖ್ಯಾನಿಸಿದ್ದಾರೆ. ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ. ಹೀಗೆ ನೀನೇ ಪ್ರತ್ಯಕ್ಷ ಬ್ರಹ್ಮ ಅಂತ ನಾನು ಶಿಷ್ಯರಿಗೆ ಉಪದೇಶ ಮಾಡ್ತೇನೆ. ಇದರ ಜೊತೆಗೆ ಕೆಲವು ನಾವು ಸಂಕಲ್ಪ ಮಾಡಿಕೊಳ್ಬೇಕು. ಋತಂ ವದಿಷ್ಯಾಮಿ, ಸತ್ಯಂ ವದಿಷ್ಯಾಮಿ, ಎರಡು ಸಂಕಲ್ಪ. ನಾನು ಪ್ರಾಮಾಣಿಕವಾದ ವಿಷಯವನ್ನೇ ಹೇಳ್ತೇನೆ, ದೇವರ ಬಗ್ಗೆ ಮಾತಾಡ್ತೇನೆ. ಋತ ಮತ್ತು ಸತ್ಯ, ಇದಕ್ಕೆ ಸ್ವಲ್ಪ ವ್ಯತ್ಯಾಸವನ್ನು ಆಚಾರ್ಯರು ಉಲ್ಲೇಖ ಮಾಡಿದ್ದಾರೆ. ಒಂದು ಈಗಿನ ಸತ್ಯ ಉಂಟಲ್ಲ, ಅದು ಸತ್ಯ. ಸಾರ್ವಕಾಲಿಕ ಸತ್ಯ ಉಂಟಲ್ಲ, ಅದು ಋತ. ಸೂರ್ಯ ಪೂರ್ವ ದಿಕ್ಕಿನಲ್ಲಿ ಉದಯಿಸ್ತಾನೆ, ಇದು ಋತ, ಸಾರ್ವಕಾಲಿಕ ಸತ್ಯ. ಪಶ್ಚಿಮದಲ್ಲಿ ಯಾವತ್ತೂ ಉದಯಿಸುವುದಿಲ್ಲ. ಆದರೆ ಇವತ್ತು ಬೆಳಿಗ್ಗೆ ನಮ್ಮ ಅತಿಥಿಗಳು ಮನೆಗೆ ಬಂದಿದ್ರು, ಇದು ಸತ್ಯ. ಹಾಗಾದರೆ ನಮ್ಮ ಆ ಕಾಲಕ್ಕೆ ಸತ್ಯ, ಅದು ನಾಳೆಗೆ ಸತ್ಯ ಆಗಿರುವುದಿಲ್ಲ. ಇಂಥದ್ದು ಋತ ಮತ್ತು ಸತ್ಯ ಅಂತ ಎರಡು. ನಾನು ಲೌಕಿಕವಾಗಿಯೂ ಸತ್ಯವನ್ನೇ ಹೇಳ್ತೇನೆ, ಶಾಸ್ತ್ರೀಯವಾಗಿಯೂ ಸರಿಯಾದದ್ದನ್ನೇ ಹೇಳ್ತೇನೆ ಅಂತ. ಇದು ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ಮಾಮವತು. ನಾನಿಷ್ಟು ಮಾಡ್ತೇನೆ ಸ್ವಾಮಿ, ಆದ್ದರಿಂದ ನೀನು ನನ್ನನ್ನು ಪ್ರವೇಶ ಮಾಡು. ತದ್ವಕ್ತಾರಮವತು, ಅವ ಪ್ರವೇಶನೆ ಅಂತದಾತು. ಅದೇ ನನಗೆ ಪಾಠ ಹೇಳ್ತಕ್ಕಂಥ ಗುರುಗಳನ್ನು ಕೂಡ ನೀನು ಪ್ರವೇಶ ಮಾಡು. ಗುರುಗಳಲ್ಲಿ ಪ್ರವೇಶ ಮಾಡಿ ಏನು ಮಾಡಬೇಕು? ನಮಗೆ ಅರ್ಥವಾಗಿಸುವ ಸಾಮರ್ಥ್ಯ ತುಂಬಿಸಬೇಕು. ನನ್ನಲ್ಲಿ ಪ್ರವೇಶ ಮಾಡಿ ಏನು ಮಾಡಬೇಕು? ನನಗೆ ಅರ್ಥ ಮಾಡಿಕೊಳ್ಳುವ ಶಕ್ತಿಯನ್ನು ತುಂಬಿಸಬೇಕು. ತದ್ವಕ್ತಾರಮವತು. ಈ ಅವತು ಅಂದರೆ ಪ್ರವೇಶ ಮಾಡಿದರೆ ಸಾಕಾಗುವುದಿಲ್ಲ, ಮತ್ತೆ ರಕ್ಷಣೆಯನ್ನು ಮಾಡಬೇಕು. ಅವ ರಕ್ಷಣೆ ಅಂತ ಧಾತಿದೆ. ನೀನು ಗುರುಗಳಲ್ಲಿ ಪ್ರವೇಶ ಮಾಡು, ನನ್ನಲ್ಲಿ ಪ್ರವೇಶ ಮಾಡು, ನನ್ನನ್ನು ರಕ್ಷಣೆ ಮಾಡು, ಗುರುಗಳನ್ನು ರಕ್ಷಣೆ ಮಾಡು, ನಮ್ಮಿಬ್ಬರಲ್ಲಿ ವಿದ್ಯೆಯನ್ನು ರಕ್ಷಣೆ ಮಾಡು. ಅದಕ್ಕೋಸ್ಕರ ಎರಡನ್ನು ಬಾಡಿ ಹೇಳು. ತನ್ಮಾಮವತು ತದ್ವಕ್ತಾರಮವತು ಅವತು ಮಾಂ ಅವತು ವಕ್ತಾರಂ. ಓಂ ಶಾಂತಿ ಶಾಂತಿ ಶಾಂತಿ. ಋಗ್ವೇದ ಪ್ರತಿಪಾದ್ಯನೂ ಶಾಂತಿ, ಯಜುರ್ವೇದ ಪ್ರತಿಪಾದ್ಯನೂ ಶಾಂತಿ, ಸಾಮ ಪ್ರತಿಪಾದ್ಯನೂ ಶಾಂತಿ. ಭಗವಂತನಿಗೆ ಶಾಂತಿ ಅಂತ ಹೆಸರು. ಜ್ಞಾನಾನಂದ ಪೂರ್ಣ ಅಂತ ಅದಕ್ಕೆ ಅರ್ಥ. ಸಹನಾವವತು ಅನ್ನೋದು ಇದನ್ನೇ ಹೇಳುವುದು. ಅದರಿಂದ ಯಜುರ್ವೇದದ ಎರಡೂ ಶಾಂತಿ ಮಂತ್ರವು ಸುಮಾರು ಹತ್ತಿರವೇ. ಆದರೆ ಸಹನಾವವತುವಿನಲ್ಲಿ ವಿಶೇಷ ಏನಿದೆ ಅಂದರೆ, ನಾನು ಮತ್ತು ಗುರು ಇದ್ದಾರಲ್ಲ, ನಮ್ಮಿಬ್ಬರಲ್ಲಿ ಯಾವತ್ತೂ ಕೂಡ ವಿದ್ವೇಷ ಭಾವ ಇಲ್ಲದೆ ಇರುವ ಹಾಗೆ ಅನುಗ್ರಹಿಸು ಸ್ವಾಮಿ ಅಂತ ಒಂದು ಪ್ರಾರ್ಥನೆ ಉಂಟು. ಅದು ಭಾರಿ ವಿಶೇಷ. ಸ್ವಲ್ಪ ಪಾಠ ಕೇಳಿ ಕೇಳಿ ಶಿಷ್ಯ ಸ್ವಲ್ಪ ದೊಡ್ಡವರಾದಾಗ ಗುರುಗಳಿಗೆ ಜಾಸ್ತಿ ಆಯಿತು ಇವನಿಗೆ ಪಾಠ ಹೇಳಿತ್ತು ಅಂತ ಅನಿಸುವ ಸಾಧ್ಯತೆ ಉಂಟು. ಯಾಕಂದರೆ ಗುರು ಮತ್ತು ಶಿಷ್ಯರಲ್ಲಿ ಒಂದು ರೀತಿಯ ಒಡಕು ಹುಟ್ಟುವ ಸಾಧ್ಯತೆ ಉಂಟು. ಅದು ಯಾವತ್ತೂ ಬರದೇ ಇರಲಿ. ಸಹ ನೌ ಅವತು ಸಹನೌ ಭುನಕ್ತು. ನಮ್ಮಿಬ್ಬರಲ್ಲೂ ಆ ಭಗವಂತ ಪ್ರವೇಶ ಮಾಡಲಿ, ಪ್ರವೇಶ ಮಾಡಿ ನಮ್ಮಿಬ್ಬರನ್ನೂ ಕೂಡ ಆ ಭಗವಂತ ಪರಿಪಾಲನೆ ಮಾಡಲಿ. ಭುಜ ಪರಿಪಾಲನ ಅಭ್ಯವಹಾರ್ಯೋ. ಭುನಕ್ತಿ ಅಂದರೆ ಪರಿಪಾಲನೆ ಮಾಡಲಿತ್ತ. ಸಹನೌ ಭುನಕ್ತು. ನಾವೆಲ್ಲ ಸಹ ಭುನಕ್ತು ಅಂದರೆ ನಾವು ಒಟ್ಟಿಗೆ ಊಟ ಮಾಡೋಣ ಅಂತ ಎಲ್ಲ. ಈ ಶಾಲೆಯಲ್ಲಿ ಬಿಸಿ ಗಂಜಿ ಭೋಜನ ಬಂತಲ್ಲ ಈಗೆಲ್ಲ, ಬಿಸಿ ಊಟದ ವ್ಯವಸ್ಥೆ. ಆ ಬಿಸಿ ಊಟದಲ್ಲೆಲ್ಲ ಮಕ್ಕಳಿಗೆ ಊಟ ಮಾಡುವಾಗ ಸಹನವು ಅವತ್ತು ಹೇಳಿಕೊಡ್ತಾರೆ. ಸಹನವು ಭುನಕ್ತು ಅಂತ ಹೇಳುವಾಗ ಹೀಗೆ ಹೇಳ್ತಾರೆ, ಸಹನವು ಭುನಕ್ತು, ನಾವೆಲ್ಲ ಒಟ್ಟಿಗೆ ಊಟ ಮಾಡೋಣ ಅಂತ. ಅದರ ಅರ್ಥ ಅಲ್ಲ. ಸಹನವು ಭುನಕ್ತು ಅಂದರೆ ಆ ಪರಮಾತ್ಮ ನಮ್ಮಿಬ್ಬರನ್ನು ಜೊತೆಗೆ ಪರಿಪಾಲನೆ ಮಾಡಲಿ. ಭುನಕ್ತಿ ಅಂದರೆ ಪರಿಪಾಲಿಸುವುದು, ಭುಂತೆ ಅಂದರೆ ಉಣ್ಣುವುದು. ಈ ಉಣ್ಣುವುದು ಬೇರೆ, ಪರಿಪಾಲಿಸುವುದು ಬೇರೆ. ಅದಕ್ಕೆ ಎರಡು ಅರ್ಥವಿದೆ. ಮಹೀಭುಜ ಅಂದರೆ ರಾಜರು, ಮಹೀಭುಜರು ಅಂದರೆ
ಇದು ಭುಜ. ಭುಜ ಯಾಕೆ ಅಂತ ಹೇಳಿದ್ರೆ ಪರಿಪಾಲನೆ ಮಾಡುವಂತಹದ್ದಾದ್ರಿಂದ ಅದಕ್ಕೆ ಭುಜ ಅಂತ ಹೆಸರು. ಊಟ ಮಾಡುವುದಕ್ಕೂ ಭುಜ ಅಂತ ಹೇಳ್ಬೋದು, ಆದರೆ ವಸ್ತುತಃ ಪರಿಪಾಲನಾರ್ಥದಲ್ಲಿ ಭುಕ್ದಾತಿ ಇದೆ. ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ. ನಾವಿಬ್ಬರು ಕೂಡ ಪಾಠವನ್ನು ಸರಿಯಾಗಿ ಹೇಳಿ ಕೇಳುವುದರ ಮೂಲಕವಾಗಿ ವೀರ್ಯವನ್ನು ಸಂಪಾದನೆ ಮಾಡೋಣ, ಅಂದರೆ ಜ್ಞಾನದ ಶಕ್ತಿಯನ್ನು ಅಭಿವೃದ್ಧಿ ಮಾಡಿಕೊಳ್ಳೋಣ. ಜೊತೆಗೆ ತೇಜಸ್ವಿ ನೌ ಅಧೀತಮಸ್ತು. ನೌ ಅಧೀತಂ ತೇಜಸ್ವಿ ಅಸ್ತು. ನಾವು ಅಧ್ಯಯನ ಮಾಡಿದ್ದು ತೇಜಸ್ವಿಯಾಗಿ. ನಾವು ಅಧ್ಯಯನ ಮಾಡ್ತೇವೆ, ಮರು ದಿವಸ ಮರೆತು ಬಿಡ್ತೇವೆ, ಮುಗೀತು, ವೇಸ್ಟ್ ಅಲ್ವಾ? ಆದರೆ ಅಧ್ಯಯನ ಮಾಡಿದ್ದು ಹಾಗೆ ಮರೆತು ಹೋದರೆ ವೇಸ್ಟ್. ಮತ್ತೆ ಮರಿಬೇಕು, ಮರಿಬಾರ್ದು ಅಂತ ಅಲ್ಲ, ಆದರೆ ನಾವು ಅಧ್ಯಯನ ಮಾಡಿದ್ದನ್ನು ಇನ್ನೊಂದು 2 ಕಿವಿಗಾದರೂ ಮುಟ್ಟಿಸಿ ಮರಿಬೇಕು. ಆವಾಗ ನಾವು ಕಲಿತದ್ದು ತೇಜಸ್ವಿ ಆಯಿತು ಅಂತ ಅರ್ಥ. ಅಂದರೆ ತೇಜಸ್ವಿ ಆಗುವುದು ಅಂದರೆ ನಾವು ಕಲಿತದ್ದನ್ನು ಇನ್ನೊಬ್ಬರಿಗೆ ಹೇಳುವ ಸಾಮರ್ಥ್ಯ ನಮಗೆ ಬಂದರೆ ಆಗ ಕಲಿತದ್ದು ತೇಜಸ್ವಿ ಅಂತ ಅರ್ಥ. ತೇಜಸ್ವಿ ನೌ ಅಧೀತಮಸ್ತು. ತೇಜಸ್ವಿ ನಾವಧೀತಮಸ್ತು, ಅದು ಸಂಧಿ. ವಿಭಾಗ ಮಾಡಿದರೆ ತೇಜಸ್ವಿ ನೌ ಅಧೀತಂ ಅಸ್ತು. ಮಾ ವಿದ್ವಿಷಾವಹೈ. ಮಾ ವಿದ್ವಿಷಾವಹೈ. ನಾವಿಬ್ಬರು ಕೂಡ ಪರಸ್ಪರ ದ್ವೇಷ ಮಾಡದಂತಿರುವಂತಾಗಲಿ. ಓಂ ಶಾಂತಿ ಶಾಂತಿ ಶಾಂತಿ. ಮತ್ತೆ ವೇದತ್ರಯ ಪ್ರತಿಪಾದ್ಯನಾದ ಭಗವಂತ ಜ್ಞಾನಾನಂದ ಪೂರ್ಣನಿದ್ದಾನೆ. ನಮ್ಮ ಅಧ್ಯಯನದ ಮಧ್ಯದಲ್ಲಿ 3 ವಿಧ ತಾಪಗಳು ಬರದೇ ಇರಲಿ, ಎಲ್ಲವೂ ಶಾಂತಿ ಶಾಂತಿ ಶಾಂತಿ. ಇದು ಯಜುರ್ವೇದದ ಅಂದರೆ ಕೃಷ್ಣ ಯಜುರ್ವೇದದ 2 ಶಾಂತಿ ಮಂತ್ರ. ಅದೇ ಶುಕ್ಲ ಯಜುರ್ವೇದದ ಶಾಂತಿ ಮಂತ್ರ ಪೂರ್ಣಮದ. ಅದಹ ಅಂದರೆ ಅದು, ಇದಂ ಅಂದರೆ ಇದು. ನೋಡಿ, ಕನ್ನಡಕ್ಕೂ ಅದರ ಅಮ್ಮನಿಗೂ ಎಷ್ಟು ಸಂಬಂಧ ನೋಡಿ. ಸಂಸ್ಕೃತ ಭಾಷೆ ಅದಹ ಅಂತ ಹೇಳುತ್ತೆ, ಅದು ಅನ್ನೋದಕ್ಕೆ. ಅದಹ, ಅದಸಿ, ಅದಾಂಸಿ ಅಂತ ಅದ ಶಬ್ದ. ಅದೇ ಇದು ಅಂತ ಹೇಳೋದಕ್ಕೆ ಸಂಸ್ಕೃತದಲ್ಲಿ ಇದಂ. ಇದಂ ಪುಸ್ತಕಂ. ನಾನು ಹೀಗೆ ಕೈ ಮುಟ್ಟಿ ಹೀಗೆ ಹೇಳಬೇಕು, ಇದಂ ಪುಸ್ತಕಂ. ಆಮೇಲೆ ಅದಹ ಗಣಕಯಂತ್ರಂ ಅಂತ ಹೇಳಬೇಕು. ಅದು ಅಂತ ಹೇಳಬೇಕಾದ್ರೆ ಅದಹ ಅಂತ ಹೇಳಬೇಕು. ಇದು ಅಂತ ಹೇಳಬೇಕಾದ್ರೆ ಇದಂ ಅಂತ ಹೇಳಬೇಕು. ಆ ಇದಂ ಅನ್ನೋದೇ ಕನ್ನಡದಲ್ಲಿ ಇದು ಆದದ್ದು, ಅದಹ ಅನ್ನೋದೇ ಅದು ಅಂತ ಆದದ್ದು. ಪೂರ್ಣಂ ಅದಹ, ಪೂರ್ಣಂ ಇದಂ. ಯಾಕಂದರೆ ಪೂರ್ಣಾತು ಪೂರ್ಣಂ ಉದಚ್ಯತೆ. ಅದು ಪೂರ್ಣವಾಗಿದೆ, ಯಾವುದು ಮೂಲ ರೂಪ. ಇದೂ ಪೂರ್ಣವಾಗಿದೆ, ಅವತಾರ ರೂಪ. ಈ ಯಾವುದು ಮತ್ಸ್ಯಕೂರ್ಮ ಅಥವಾ ರಾಮಕೃಷ್ಣ ವೇದವ್ಯಾಸಾದಿ ಅವತಾರ ರೂಪವು ಇದು ಅಂತ ಹೇಳಿದ್ರೆ ಈ ಲೋಕದಲ್ಲಿರುವಂಥದ್ದು. ಅದು ಅಂತ ಹೇಳಿದ್ರೆ ಕಾಣದೇ ಇರುವ ಲೋಕದಲ್ಲಿರುವಂಥದ್ದು. ದಟ್ ಅಂತ ಹೇಳಿದ ಹಾಗೆ ಸಂಸ್ಕೃತದಲ್ಲಿ ದಟ್ ಹೇಗೆ ಓದಬೇಕು? TH ಅಂದರೆ ತಾ ಅಂತ ಓದಬೇಕು, ತಿ ಅಂತ ಹೇಳಿದ್ರೆ ತತ್ ಅಂತ ಓದಬೇಕು. ತತ್ ಅಂತಲೇ ಬರೆಯುವುದು, ಹೇಳುದು ಮಾತ್ರ ದಟ್ ಅಂತ. ತತ್ ಅದನ್ನೇ ಅದಹ. ಅದಹ ಪೂರ್ಣಂ ಇದಂ ಪೂರ್ಣಂ. ಯಾಕಂದ್ರೆ ಪೂರ್ಣಾತ್ ಪೂರ್ಣ ಮುದಚ್ಚದೆ. ಆ ಪೂರ್ಣದಿಂದಲೇ ಪೂರ್ಣವು ಇಳಿದು ಬಂದದ್ದು. ಸರಿ, ಪೂರ್ಣದಿಂದ ಪೂರ್ಣ ಇಳಿದಾಗ ಅಲ್ಲೇನಾದ್ರೂ ಕಡಿಮೆ ಆಗಿದೆಯಾ ಅಂತ ಪ್ರಶ್ನೆ ಬಂದ್ರೆ, ಪೂರ್ಣಸ್ಯ ಪೂರ್ಣಂ ಆದಾಯ. ಪೂರ್ಣದಿಂದ ಪೂರ್ಣ ತೆಗೆದರೆ ಪೂರ್ಣಮೇವ ಅವಶಿಷ್ಯತೆ. ಅಲ್ಲಿ ಉಳಿದದ್ದೇನಿದೆ ಅದು ಪೂರ್ಣವೇ. ಅನಂತದಿಂದ ಅನಂತದಷ್ಟು ಇಳಿದು ಬಂದರೂ ಅನಂತವೇ ಉಳಿತದೆ. ಅದಕ್ಕೆ ಇನ್ನೊಂದು ಅರ್ಥ ಇದೆ. ಈ ಪೂರ್ಣ ಇಲ್ಲಿ ಬಂದಿದೆ ಅಲ್ವಾ, ಬಂದದ್ದು ಹೋಗಿ ಅಲ್ಲೇ ಸೇರ್ತದೆ. ಪೂರ್ಣಸ್ಯ ಪೂರ್ಣಂ ಆದಾಯ ಅಂದರೆ ಹಿಂದೆ ಆಗ ಮೈನಸ್ ಮಾಡಿದ್ದು, ಈಗ ಪ್ಲಸ್ ಮಾಡಿದ್ದು. 0 + 0. ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯ. ಆವಾಗಲೂ ಉಳಿಯುವುದು ಪೂರ್ಣವೇ. ಹಾಗಾದರೆ ಪೂರ್ಣಕ್ಕೆ ಪೂರ್ಣ ಸೇರಿಸಿದ್ರೂ ಪೂರ್ಣ, ಪೂರ್ಣದಿಂದ ಪೂರ್ಣ ತೆಗೆದ್ರೂ ಪೂರ್ಣ. ಯಾಕಂದರೆ ಅದು ಪೂರ್ಣ ಆದದ್ರಿಂದ. ಇದು ಪೂರ್ಣದ ವ್ಯವಸ್ಥೆ ಹಾಗಲ್ವಾ. ಅನಂತದಿಂದ ಅನಂತದಷ್ಟು ತೆಗೆದಾಗ ಅಲ್ಲೇನಾದರೂ ಶಾಂತವಾಯಿತಾದರೆ ಅದು ಅನಂತ ಹೇಗೆ? ಅನಂತ ಅಂದರೆ ಅಂತ ಇಲ್ಲ ಅಲ್ಲ. ಅದರಿಂದ ನಾವು ಇಷ್ಟು ತೆಗೆದ್ವಿ, ಅಷ್ಟು ತೆಗೆದ್ವಿ, ಅಷ್ಟು ತೆಗೆದ್ವಿ. ಆವಾಗ ಚೂರು ಕಡಿಮೆ ಆಯಿತು ಅಂದರೆ ಹಾಗಾದರೆ ನಾಳೆ ನಾಡಿದ್ದು ಮುಗಿಯುತ್ತೆ ಅಂತಲ್ಲ ಅರ್ಥ ಅಲ್ಲ. ಅದು ಶಾಂತ ಆಯಿತು. ಅನಂತ ಅಂತ ಆದಮೇಲೆ ಅನಂತದಲ್ಲಿ ತಾರತಮ್ಯ ಇದೆ. ಈಗ ಒಟ್ಟು ಇಲ್ಲಿಯ ತನಕ ಎಷ್ಟು ದಿವಸಗಳಾಗಿ ಹೋಗಿದ್ದಾವೆ ಒಟ್ಟು ಲೆಕ್ಕ ಅನಂತ. ಎಷ್ಟು ದಿವಸಗಳಾಗಿ ಹೋಗಿದ್ದಾವೆ ಅಂದರೆ ಅನಂತ. ಎಷ್ಟು ಯುಗಗಳಾಗಿ ಹೋಗಿದ್ದಾವೆ ಅನಂತ. ಎಷ್ಟು ದಿವಸ ಆಗಿದೆ ಅಂತ ಕೇಳುವ ಜೊತೆಗೆ ಎಷ್ಟು ಗಂಟೆಗಳು ಇಲ್ಲಿ ತನಕ ಕಳೆದು ಹೋಗಿದ್ದಾವೆ ಅನಂತ. ಆದರೆ ದಿವಸಗಳು ಕಳೆದು ಹೋದದ್ದೆಷ್ಟು, ಅದಕ್ಕೆ ಇಂಟು 24 ಅಷ್ಟು ಗಂಟೆ ಕಳೆದು ಹೋಗಿದೆ. ಅಂದರೆ ಅನಂತ ಇಂಟು 24 ಅಷ್ಟು, ಅದು ಅನಂತ. ಆದರೆ ಅನಂತದಲ್ಲಿ ಒಂದು ತಾರತಮ್ಯ ಇದೆ. ಇನ್ನು ನಿಮಿಷಗಳು ಎಷ್ಟು ಕಳೆದು ಹೋಗಿದ್ದಾವೆ ಅಂದರೆ ಅದು ಅನಂತ, ಅದಕ್ಕಿಂತ ದೊಡ್ಡ ಅನಂತ. ಈಗ ಅನಂತದಲ್ಲಿ ಒಂದು ತಾರತಮ್ಯ ಇದೆ. ಅದರಿಂದ ಅನಂತ ಅನ್ನೋದು ಯಾವುದು ಪೂರ್ಣ ಮಟ್ಟದ ಅನಂತ ಅಂತಿದೆಯೋ ಅದರಿಂದ ಎಷ್ಟು ತೆಗೆದರೂ ಅದು ಅನಂತವಾಗಿ ಇರ್ತದೆ ಅನ್ನೋದು ಒಂದು ಸ್ವರೂಪ. ಅದನ್ನು ಹೇಳಿಕೊಂಡು ಶುಕ್ಲ ಯಜುರ್ವೇದದ ಶಾಂತಿ ಮಂತ್ರ ಪ್ರಾರಂಭ ಆಗ್ತದೆ. ಪೂರ್ಣಸ್ಯ ಪೂರ್ಣಮೇವಾದಾಯ ಪೂರ್ಣಮೇವ ಅವಶಿಷ್ಯತೆ. ಅದರಿಂದ ಭಗವಂತನ ಪೂರ್ಣತ್ವದ ಉಪಾಸನೆಗೆ ಸಂಬಂಧಪಟ್ಟ ವಿಷಯ ಶುಕ್ಲ ಯಜುರ್ವೇದದ ಶಾಂತಿ ಮಂತ್ರದಲ್ಲಿದೆ. ನಮಗೆ ಸಂಬಂಧಪಟ್ಟ ಹಾಗೆ ಕೆಲವನ್ನು ಪ್ರಾರ್ಥನೆ ಮಾಡಿಕೊಳ್ತಕ್ಕಂತಹ ಭಾಗಗಳು ಅದು ಯಜುರ್ವೇದ ಕೃಷ್ಣ ಯಜುರ್ವೇದದ ಶಾಂತಿ ಮಂತ್ರಗಳಲ್ಲಿ ಕಾಣಸಿಗ್ತವೆ. ಇದು ಶಾಂತಿ ಮಂತ್ರದ ಸ್ವರೂಪ. ಇನ್ನೂ ಯಜುರ್ವೇದದ ಒಟ್ಟು ನಾವೀಗ ಇಲ್ಲಿ ತನಕ ಯಜುರ್ವೇದದ ವಿಷಯದಲ್ಲಿ ಗಮನಿಸಿತ್ತು. ಯಜುರ್ವೇದದಲ್ಲಿ ಶುಕ್ಲ ಕೃಷ್ಣ ಅಂತ ಪ್ರಭೇದ ಇದೆ. ಕೃಷ್ಣದಲ್ಲಿ ಇವತ್ತು ಸಾರಸ್ವತ ವೇದದ
ಅಧ್ಯಯನ ಎಲ್ಲ ಕಡೆಯಲ್ಲೂ ಅಧ್ಯಯನ ಪರಂಪರೆಯಲ್ಲಿ ಇರತಕ್ಕಂಥದ್ದು. ಇದು ಎಷ್ಟಿದೆ ಇವತ್ತು ಅಧ್ಯಯನ ಮಾಡ್ತಕ್ಕಂಥ ಭಾಗ ಅಂದರೆ ಅದನ್ನು 7 ಕಾಂಡಗಳಾಗಿ ವಿಭಾಗ ಮಾಡಿದ್ದಾರೆ. ತೈತ್ರಿಯ ಸಂಹಿತ ಅದು 7 ಕಾಂಡ. ಹೇಗೆ ನಮ್ಮಲ್ಲಿ ಋಗ್ವೇದ 8 ಅಷ್ಟಕ, 8 ಅಷ್ಟಕದಲ್ಲಿ 8 ದಿವಸ ಹೋಮ ಮಾಡುವುದೆಲ್ಲ ಕ್ರಮ ಇದೆ. ಹಾಗೆ ಯಜುರ್ವೇದ ಸಂಹಿತ 7 ಕಾಂಡ. ಯಜುರ್ವೇದ ಸಂಹಿತಾ ಹೋಮ ಅಂತ ಮಾಡ್ತಾರೆ, ಅದು 4 ದಿವಸದ ಹೋಮ. ಹೇಗೆ ದಿವಸಕ್ಕೆ 2 ಕಾಂಡದ ಹೋಮ. ಹೀಗೆ ಮೊದಲನೇ ದಿವಸ 1 ಕಾಂಡ, ಆಮೇಲೆ 2 ಕಾಂಡಗಳು ಹೋಮ ಮಾಡ್ತಾರೆ. 3 ದಿವಸದಲ್ಲಿ 6 ಕಾಂಡ ಆಗ್ತದೆ. ಮೊದಲನೇ ದಿವಸ ಬೇರೆ ಬೇರೆ ಪುಣ್ಯಾಹ ವಾಚನ ಇತ್ಯಾದಿ ಭಾರಿ ಪ್ರಕ್ರಿಯೆ ಇರುವುದರಿಂದ 1 ಕಾಂಡದ ಹೋಮ ಮಾಡ್ತಾರೆ. ಹೀಗೆ ಒಟ್ಟು ಸೇರಿ 4 ದಿವಸದಲ್ಲಿ ಯಜುರ್ವೇದದ ಸಮಗ್ರ ಸಂಹಿತಾದಲ್ಲಿ ಹೋಮ ಮಾಡಲಿಕ್ಕೆ ಆಗ್ತದೆ. ಇದಕ್ಕೊಂದು ಯಜುಸ್ಸಂಹಿತಾ ಹೋಮ ಅಂತ ಕರೀತಾರೆ. ಯಜುಸ್ಸಂಹಿತೆಯಲ್ಲಿ ಹೋಮ ಸುಲಭ, ಋಕ್ಸಂಹಿತೆಯಲ್ಲಿ ಹೋಮ ಕಷ್ಟ. ಯಾಕೆ? ಋಕ್ಸಂಹಿತೆಯಲ್ಲಿ ಒಂದು ಮಂತ್ರ ಆದ ಗುಳ್ಳೆ ಸ್ವಾಹಾಕಾರ ಹಾಕಬೇಕು. ಅಲ್ಲಿ ಹಾಗಲ್ಲ, ಅದು ದೊಡ್ಡ ಋಕ್ ಆದ ಮೇಲೆ ಸ್ವಾಹಾಕಾರ ಇರ್ತದೆ. ದೊಡ್ಡ ಋಕ್ ಅಲ್ಲ, ದೊಡ್ಡ ಗದ್ಯ ಆದ ಮೇಲೆ ಸ್ವಾಹಾಕಾರ ಇರ್ತದೆ. ಈ ಆಹುತಿಗಳು ಅಷ್ಟು ಜಾಸ್ತಿ ಕಡಿಮೆ. ಋಗ್ವೇದದಲ್ಲಿ ಜಾಸ್ತಿ, ಯಜುರ್ವೇದದಲ್ಲಿ ಆಹುತಿಗಳು ತುಂಬ ಕಡಿಮೆ. ಹಾಗಾಗಿ ಋಗ್ವೇದದಲ್ಲಿ 8 ದಿವಸವೂ ಪೂರ್ತಿ ಕೆಲಸ ಇರ್ತದೆ, ಯಜುರ್ವೇದದಲ್ಲಿ ಪೂರ್ತಿ ಕೆಲಸ ಇರೋದಿಲ್ಲ, ಸ್ವಲ್ಪ ಸಂಕ್ಷಿಪ್ತ ಆಗ್ತದೆ. ಈ ನಮ್ಮ ಆಚಾರ್ಯರ ಸಿದ್ಧಾಂತದ ಪ್ರಕಾರ, ಅರ್ಥಾತ್ ಆಚಾರ್ಯರು ವೇದಗಳ ಬಗ್ಗೆ ಬಹಳಷ್ಟು ಮಾಹಿತಿಗಳನ್ನು ಕೊಟ್ಟದ್ದು ಋಗ್ಭಾಷ್ಯದ ಆರಂಭದ ಉಪೋದ್ಘಾತ ಭಾಷ್ಯದಲ್ಲಿ. ಅಲ್ಲಿ ಋಗ್ವೇದಕ್ಕೆ ಸಂಬಂಧಪಟ್ಟಂತಹ ಪ್ರತ್ಯೇಕ ಋಷಿಗಳನ್ನು ಹೇಳಬೇಕಾದ್ರೆ ಯಜುರ್ವೇದಕ್ಕೆ ಸೂರ್ಯ ಅಂತ ಹೇಳ್ತಾರೆ. ಋಗ್ವೇದಕ್ಕೆ ಇಂದ್ರ, ಯಜುರ್ವೇದಕ್ಕೆ ಸೂರ್ಯ, ಅಥರ್ವ ವೇದಕ್ಕೆ ಇದಕ್ಕೆ ಸಾಮವೇದಕ್ಕೆ ಅಗ್ನಿ, ಏಕ ಋಷಿ ಅಂತೇಳಿ ಅಥರ್ವ ವೇದಕ್ಕೆ ಅಂತ ಹೀಗೆ ಉಲ್ಲೇಖ ಮಾಡಿದ್ದಾರೆ. ಅದರಲ್ಲಿ ಋಗ್ವೇದಕ್ಕೆ ಸೂರ್ಯ ದೇವತೆ ಅನ್ನೋದು ಈ ಶುಕ್ಲ ಯಜುರ್ವೇದದಲ್ಲಿ ನಮಗೆ ಸ್ಪಷ್ಟ ಗೊತ್ತಾಗ್ತದೆ. ಇನ್ನೊಂದು ಕ್ರಮ ಇದೆ, ನವಗ್ರಹಗಳಲ್ಲಿ ಒಂದೊಂದು ವೇದಕ್ಕೆ ಒಬ್ಬೊಬ್ಬರು ಗ್ರಹರು ಅಂತಿದ್ದಾರೆ. ಋಗ್ವೇದಕ್ಕೆ ಬೃಹಸ್ಪತಿ, ಯಜುರ್ವೇದಕ್ಕೆ ಶುಕ್ರ, ಸಾಮವೇದಕ್ಕೆ ಕುಜ. ಆದ್ದರಿಂದ ಸಾಮವೇದಗಳಿಗೆ ಮಂಗಳವಾರವೂ ಉಪನಯನ ಮಾಡಬಹುದು ಅಂತ ಉಂಟು. ಯಾಕಂದರೆ ಕುಜ ಅಧಿಪತಿ ಆದ್ದರಿಂದ ಅವತ್ತು ಉಪನಯನ ಮಾಡ್ಬೋದು. ಆದರೆ ಚೌಲ ಮಾತ್ರ ಅವತ್ತು ಮಾಡುವ ಹಾಗಿಲ್ಲ, ಅದನ್ನು ಹಿಂದಿನ ದಿವಸ ಮಾಡಬೇಕು. ಯಜುರ್ವೇದಗಳಿಗೆ ಶುಕ್ರವಾರ ಉಪನಯನ ಶ್ರೇಷ್ಠ, ಋಗ್ವೇದಗಳಿಗೆ ಗುರುವಾರ ಉಪನಯನ ಶ್ರೇಷ್ಠ ಅಂತ ಹೀಗೆ ವಾರದ ವಿಶೇಷವನ್ನು ಕೂಡ ಮುಹೂರ್ತ ಮಾರ್ತಾಂಡಾದಿಗಳು ನಿರೂಪಣೆ ಮಾಡ್ತಾರೆ. ಆದ್ದರಿಂದ ಶುಕ್ರ ಯಜುರ್ವೇದಕ್ಕೆ ಅಧಿಪತಿ. ಶುಕ್ರ ಭಾರಿ ಯಜ್ಞದಲ್ಲಿ ನಿಷ್ಠ ಅಲ್ವಾ? ಯಜುರ್ವೇದ ಅಂತ ಹೆಸರು ಬಂದಂತೆ ಯಜ್ಞ ವಿಶೇಷದ ಪ್ರತಿಪಾದನೆಯ ಕಾರಣದಿಂದ. ಈ ಯಜುರ್ವೇದಕ್ಕೆ ಇನ್ನೊಂದು, ಈಗ ಭೂಹು ಭುವಃ ಸ್ವಾಹ ಅಂತ 3 ವ್ಯಾಹೃತಿ ಇದೆ. ಅಕಾರ ಉಕಾರ ಮಕಾರಗಳಿಂದ ವ್ಯಕ್ತವಾದಂತಹ ವ್ಯಾಹೃತಿಗಳು. ಅದರಲ್ಲಿ ಭೂಹು ಅನ್ನೋದು ಭೂರಗ್ನಯೇ ಚ ಪೃಥಿವ್ಯೈ ಚ ಮಹತೇ ಚ ಸ್ವಾಹ, ಭುವೋ ವಾಯವೇ ಚ ಅಂತರಿಕ್ಷಾಯ ಚ ಮಹತೇ ಚ ಸ್ವಾಹ, ಸುವರ ಆದಿತ್ಯಾಯ ಚ ಅಂತ ಭೂಹು ಭುವಃ ಸ್ವಾಹ ಅನ್ನೋದು ಅಗ್ನಿ, ವಾಯು, ಆದಿತ್ಯ ಅನ್ನುವ 3 ದೇವತಾ ಅಗ್ನಿಗಳನ್ನು ಹೇಳ್ತದೆ. ಅಂದರೆ ಭೂಮಿಯಲ್ಲಿರುವ ಅಗ್ನಿ, ಆಕಾಶದಲ್ಲಿ ಹರಿತಕ್ಕಂತಹ ವಾಯು, ಭೂರ್ಲೋಕದಲ್ಲಿರ್ತಕ್ಕಂತಹ ಸೂರ್ಯ. ಹೀಗೆ ಅಗ್ನಿ, ವಾಯು, ಆದಿತ್ಯರನ್ನು ಹೇಳ್ತಕ್ಕಂತಹ ಭೂಹು ಭುವಃ ಸ್ವಹ ಅಂತ 3 ಇದೆ ಅಲ್ವಾ? ಇದರಲ್ಲಿ ಅಗ್ನಿ, ವಾಯು, ಆದಿತ್ಯರಿಂದ ಋಗ್ವೇದ, ಯಜುರ್ವೇದ, ಸಾಮವೇದ ಆವಿರ್ಭವಿಸಿತು ಅಂತ ಅನೇಕ ವೇದಗಳು ಹೇಳ್ತಾರೆ. ಅಗ್ನೇಹೇ ಋಗ್ವೇದ, ವಾಯೋಹೋ ಯಜುರ್ವೇದ, ಆದಿತ್ಯಾತ್ ಸಾಮವೇದ ಅಂತ ಭೂಹು ಭುವಃ ಸ್ವಹ ಅನ್ನೋದರಿಂದ ಋಗ್ವೇದ, ಯಜುರ್ವೇದ, ಸಾಮವೇದಗಳ ಆವಿರ್ಭಾವವಾಯಿತು. ಈ 3 ಸೇರಿ ಕೊನೆಗೆ ಓಂ ಭೂರ್ಭುವಃ ಸ್ವಃ ಅಂತ ಒಂದಾಯ್ತಲ್ಲ, ಅದು ಅಥರ್ವ ವೇದಕ್ಕೆ ಪ್ರತಿನಿಧಿ ಆಗ್ತದೆ ಅಂತ ಹೀಗೆ 4 ವೇದಗಳನ್ನು ಹೇಳುವ ಕ್ರಮ ಇದೆ. ಅದರಲ್ಲಿ ಭುವಃ ಅನ್ನುವುದು ಭಗವಂತನ 3 ರೂಪ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ. ಆಮೇಲೆ ಭೂರ್ಭುವಃ ಸ್ವಃ ಅನಿರುದ್ಧ. ಈಗ ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ಅಂತಕ್ಕಂತಹ ಭಗವಂತನ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ಈ 4 ರೂಪಗಳನ್ನು ವ್ಯಾಹೃತಿ ಚತುಷ್ಟಯವು ನಿರೂಪಣೆ ಮಾಡುವುದರಿಂದ 4 ವೇದಕ್ಕೆ ಸಂಬಂಧಪಟ್ಟ ಹಾಗೆ ಭಗವಂತನ 4 ರೂಪಗಳು ನಿಯಾಮಕಗಳಾಗಿದ್ದಾವೆ. ಅದರಲ್ಲಿ ವಾಸುದೇವ ರೂಪದಿಂದ ನಿಯಮ್ಯವಾದ ವೇದ ಋಗ್ವೇದ, ಸಂಕರ್ಷಣ ರೂಪ ಅನ್ನೋದು ಯಜುರ್ವೇದಕ್ಕೆ. ಅಂದರೆ ಯಜುರ್ವೇದ ಸ್ವಲ್ಪ ಸರ್ಪಾಕಾರ, ಅದಕ್ಕೆ ಸಂಕರ್ಷಣ ರೂಪಿಯಾದಂತಹ ಭಗವಂತ ಅದಕ್ಕೆ ನಿಯಾಮಕ, ಸರ್ಪಸ್ವರೂಪ ಸಂಕರ್ಷಣ ರೂಪ. ವಸ್ತುತಃ ವಾಸುದೇವಾದಿಕಾ ಶುಕ್ಲ ರಕ್ತ ಪೀತಾಸಿದೋಜ್ವಲಾ ಚಕ್ರಶಂಕ ಗದಾಬ್ಜೇತ ಪ್ರಥಮ ಮುಸಲಿಹಲಿ ಅಂತ ಈ ವಾಸುದೇವಾದಿ ಚತುರೂಪ ಏನಿದೆ, 4 ಕೈಯಲ್ಲಿ ಚಕ್ರ, ಶಂಖ, ಗದಾ, ಪದ್ಮ, ಇನ್ನೊಂದರಲ್ಲಿ ಚಕ್ರ, ಶಂಖ, ಮುಸಲ ಮತ್ತು ಪಾಶ ಇದನ್ನೆಲ್ಲ ಹಿಡ್ಕೊಂಡಿರತಕ್ಕಂಥ ರೂಪ ಇದೆ. ಒಂದು ಖಡ್ಗ ಚರ್ಮವನ್ನು ಧರಿಸಿರುವ ಮತ್ತೊಂದು ರೂಪ, ಹೀಗೆಲ್ಲ ವರ್ಣನೆ ಇದೆ. ಆದರೆ ಸಂಕರ್ಷಣ ಅನ್ನುವ ರೂಪ ಏನಿದೆ ಅದು ಶೇಷನಿಗೆ ಅಂತರ್ಯಾಮಿಯಾದಂತಹ ರೂಪ.
ಶೇಷಾಂತರ್ಗತ ರುದ್ರನೂ ಕೂಡ ಮುಂದಕ್ಕೆ ಶೇಷನಾಗುವುದರಿಂದ ಶೇಷಾಂತರ್ಗತ ರೂಪ ಸಂಕರ್ಷಣ. ಸಂಕರ್ಷಣದಿಂದ ಆವಿರ್ಭಾವಗೊಂಡ ವಾಯುವಿನ ರೂಪ ಪವಮಾನ. ಪವಮಾನ ಜಗದ ಪ್ರಾಣ ಸಂಕರ್ಷಣ ಭವ ಅಂದರೆ ಸಂಕರ್ಷಣದಿಂದ ಆವಿರ್ಭವಿಸಿದವ ಅಂತ ಅರ್ಥ. ಸಂಕರ್ಷಣದ ಮಗನಾಗಿ ವಾಯುದೇವನ ಆವಿರ್ಭಾವ ಆಗ್ತದೆ. ಅಂತಹ ಸಂಕರ್ಷಣ ರೂಪ ಅದು ಈ ತೈತ್ರಿಯ ಯಜುರ್ವೇದ ಸಂಹಿತೆಗೆ ಸಂಬಂಧಪಟ್ಟ ಭಗವಂತನ ನಿಯಾಮಕ ರೂಪ. ಯಜುರ್ವೇದದ ಒಳಗೆ ಸ್ವಲ್ಪ ಒಂದು 10 ನಿಮಿಷ ಪ್ರವೇಶ ಮಾಡಿ ಉಪಸಂಹಾರ ಮಾಡುವ. ಈಗ ಯಜುರ್ವೇದ ಅದರ ಮಂತ್ರಗಳು ಋಗ್ವೇದದ ಹಾಗೇ ಇದ್ರೂ ಕೂಡ ಪಠನ ಕ್ರಮದಲ್ಲಿ ಸ್ವಲ್ಪ ವ್ಯತ್ಯಾಸ. ಈಗ ಋಗ್ವೇದದಲ್ಲಿ ಮಾನೋ ಮಹಾಂತ ಮುತಮಾನೋ ಅರ್ಭಕಂ ಮಾನವುಕ್ಷಂತ ಮುತಮಾನಾವುಕ್ಷಿತಂ ಅಂತ ನಾವು ಹೇಳಿದರೆ, ಯಜುರ್ವೇದದಲ್ಲಿ ಹೇಳ್ತೇವೆ ಮಾನೋ ಮಹಾಂತ ಮುತಮಾನೋ ಅರ್ಭಕಂ ಮಾನವುಕ್ಷಂತ ಮುತಮಾನವುಕ್ಷಿತಂ ಅಂತ. ಋಗ್ವೇದದಲ್ಲಿ ಎಳೆಯುವುದು ಜಾಸ್ತಿ. ಸ್ವಲ್ಪ ಮಂಗಳೂರಿನವರು ಮಾತಾಡಿದ ಹಾಗೆ ಋಗ್ವೇದ, ಸ್ವಲ್ಪ ಹುಬ್ಬಳ್ಳಿಯವರು ಮಾತಾಡಿದ ಹಾಗೆ ಯಜುರ್ವೇದ. ಇಷ್ಟೇ. ಸ್ವಲ್ಪ ಮಾತಾಡೋದು ಕನ್ನಡವೇ ಆದರೂ ಕೂಡ ಮಾತಿನ ಶೈಲಿ ಸ್ವಲ್ಪ ಬೇರೆ ಬೇರೆ ಉಂಟಲ್ಲ. ಇಲ್ಲಿ ಇವರು 2 ವಾಕ್ಯ ಮುಗಿಸಿದಾಗ ಅವರು 4 ವಾಕ್ಯ ಮುಗಿಸಿರ್ತಾರೆ. ಅಷ್ಟನ್ನೇ ಹೇಳಿ ನಾವು ಬರ್ತೇವೆ ಹೋಗ್ತೀವಿ ಅಂತ ಅದೆಲ್ಲ ಸಂಧಿಗಳಾಗಿ ಅಲ್ಲಿ ಆಕಾರಗಳು ಹೋಗಿ ಒಟ್ಟಿಗೆ ಸೇರಿಸುವುದು. ನಾವು ಬರುತ್ತೇವೆ ಆಗಬಹುದೋ ಅಂತ ಇಷ್ಟು ಹೇಳಿದರೆ ಅಲ್ಲಿ ಅಷ್ಟಿರುವುದಿಲ್ಲ, ಸುಲಭವಾಗಿರುತ್ತದೆ. ಹಾಗೆ ಅಲ್ಲಿ ಸ್ವರವನ್ನು ಎಳೆಯುವುದರಲ್ಲಿ ವ್ಯತ್ಯಾಸ ಇದೆ ಋಗ್ ಮತ್ತು ಯಜುರ್ವೇದದಲ್ಲಿ. ಇನ್ನೊಂದು ಋಗ್ವೇದದ ಪಠನದಲ್ಲಿ ಅದರಲ್ಲಿ ಗಮ್ ಇತ್ಯಾದಿಗಳು ಬರುವುದಿಲ್ಲ, ಮಧ್ಯದಲ್ಲಿ ಏನೋ ಸೇರಿಸಿಕೊಳ್ಳುವಂಥದ್ದು ಇರುವುದಿಲ್ಲ. ಯಜುರ್ವೇದದ ಪ್ರಾತಿಶಾಖ್ಯ ಅಂತಿದೆ, ಅದನ್ನು ಉಚ್ಚಾರಣೆಗೆ ಸಂಬಂಧಪಟ್ಟಾಗೆ ಶಿಕ್ಷಾಶಾಸ್ತ್ರ ಮತ್ತು ಪ್ರಾತಿಶಾಖ್ಯ ಗ್ರಂಥಗಳಿದ್ದಾರೆ. ಆ ಪ್ರಾತಿಶಾಖ್ಯ ಗ್ರಂಥ ಹೇಳ್ತದೆ ಯಜುರ್ವೇದದ ಉಚ್ಚಾರಣೆಗೆ ಸಂಬಂಧಪಟ್ಟ ಹಾಗೆ ಶ ಶ ಸ ಹ ಇವುಗಳ ಅನುಸ್ವಾರದ ಪರದಲ್ಲಿದ್ದರೆ, ಕೆಲವೊಂದು ಸ್ವರಾಕ್ಷರ ಇದ್ದಾಗಲೂ ಕೂಡ, ಮತ್ತು ರೇಫ ಕೆಲವೊಂದು ಸಂದರ್ಭದಲ್ಲಿ ಬಂದರೆ ಆ ಸಂದರ್ಭದಲ್ಲಿ ಅಲ್ಲಿ ಒಂದು ಗಕಾರ ಸಂಯುಕ್ತವಾಗಿ ಅನುಸ್ವಾರವನ್ನು ಹೇಳಬೇಕು. ಒಂದು ವಸ್ತುತಃ ಹೇಗಿದೆ ಅಂತ ಹೇಳಿದರೆ, ಶೀರ್ಷಂ ದೇವಂ ಇದೆ, ಸಹಸ್ರ ಶೀರ್ಷಂ ದೇವಂ ವಿಶ್ವಾಕ್ಷಂ ಶಂಭುವಂ ಅಂತ ಏನೋ ಇರ್ತದೆ. ಇದರ ಮುಂದೆ ಈಗ ಶೀರ್ಷಗಂ ಅಂತ ಒಂದು ವೇಳೆ ಶೀರ್ಷಂ ದೇವಂತಿದೆ, ಅದು ಬಿಟ್ಟು ಶೀರ್ಷಂ ಹಂಸಂತಿದ್ರೆ ಆವಾಗ ಶೀರ್ಷಗಂ ಹಂಸಂ ಅಂತ ಹೇಳ್ಬೇಕು. ಯಾಕೆ ಹಾ ಬಂದಲ್ಲ, ಶೀರ್ಷಂ ದೇವಂ ಹೇಳ್ಬೋದು, ಆದರೆ ಹಾ ಬಂದರೆ ಗುಮ್ಮಿ ಸೇರಿಸ್ತೀವಿ. ಈಗ ಹಂಸಃ ಅಂತ ಉಂಟು ಅಂತ ಅನ್ಕೊಳ್ಳಿ. ಹಂಸಃ ಅಂತ ಋಗ್ವೇದದಲ್ಲಿ ಹಂಸಃ ಶೂಚಿಷತ್ ಅಂತ ಹಂಸಃ ಅಂತಲೇ ಹೇಳಬೇಕು. ಯಜುರ್ವೇದದಲ್ಲಿ ಹಮ್ಮ ಆದ ಮೇಲೆ ಆ ಅನುಸ್ವಾರದ ಮುಂದೆ ಸಾ ಬಂತ, ನೀವು ಹಂಸ ಅಂತ ಹೇಳುವಾಗಿಲ್ಲ, ಹಗಂಸಃ ಅಂತ ಹೇಳಿದ್ರಿ. ಹಗಂಸ ಶುಚಿಷದ್ವಸುರಂತರಿಕ್ಷ ಸದ್ಭೋತ ವೇದಿಷತಿಥಿರ್ದುರೋಣಸತ್ ನೃಷದ್ವರಸದೃತ. ಇಲ್ಲಿ ಹಂಸಃ ಅಂತ ಹೇಳಿದ್ರೆ ಹಗುಂಸಃ ಅಂತ ಆಯ್ತು, ಆದರೆ ಅರ್ಥ ಹೇಳುವಾಗ ಮಾತ್ರ ನೀವು ಹಂಸಃ ಅನ್ನೋದಕ್ಕೆ ಅರ್ಥ ಹೇಳಬೇಕು. ಅಗುಮ್ ಎಲ್ಲಿಂದ ಬಂತು? ಅದು ಪ್ರಾತಿಶಾಖ್ಯದ ಪ್ರಕಾರ ಉಚ್ಚಾರಣೆಗೆ ಸಂಬಂಧಪಟ್ಟ ಹಾಗೆ ಬರ್ತದೆ. ಇನ್ನೂ ವಿಶೇಷ ಅಂದರೆ ಈ ಗುಮ್ ಕೆಲವು ಸಲ ಗ್ ಆಗಿ ಹೋಗ್ತದೆ. ಯಾವಾಗ ಅಂದರೆ ಆ ಮುಂದಿನ ಅಕ್ಷರ ಶಾಶಾಸ ಉಂಟಲ್ಲ, ಅದು ಒಂದು ವೇಳೆ ಸಂಯುಕ್ತವಾಗಿ ಹೋದರೆ, ಈಗ ಉದಾಹರಣೆಗೆ ಯಜೂಂಷಿ ಅಂತ ಉಂಟು ಅಂತ, ಯಜೂಂಷಿ ಹೇಗೆ ಹೇಳಬೇಕು ಯಜುರ್ವೇದದಲ್ಲಿ? ಯಜೋಗುಂಷಿ ಅಂತ ಹೇಳಬೇಕು. ಯಜೂಂಷಿ ಅನ್ನೋದನ್ನು ಯಜೋಗುಂಷಿ ಅಂತ ಹೇಳಬೇಕು. ಅಲ್ಲಿ ಯಜೋಗುಂಷಿ ಅನ್ನೋದು ಶಿ ಹೋಗಿ ಅಲ್ಲಿ ಶಾ ಅಂತ ಏನಾದರೂ ಆದರೆ ಯಜೋಗಶಾಪ ಯಜೋಗಶಾಪ ಯಜೋಗುಂಷಿ ಹೋಗಿ ಯಜುಗ್ ಆಗೋಯ್ತು. ಈಗ ಉದಾಹರಣೆಗೆ ಅಯಾಶ್ಚಾಗ್ನೇ ಸರವಿಶಸ್ತ ಶಸ್ತಿ ಅಲ್ಲಿ ಶ್ರುತಂ ಸ್ವಾಹ ಅಂತಿದೆ, ಶ್ರುತಂ ಸ್ವಾಹ. ಶ್ರುತಗುಂ ಸ್ವಾಹ ಅಲ್ಲ, ಶ್ರುತಗ್ ಸ್ವಾಹ. ಅಲ್ಲಿ ಶ್ರುತಂಗ ಇದ್ದು ಸ್ವಾ ಅನ್ನುವಲ್ಲಿ ಸಂಯುಕ್ತ ಬಂತಲ್ಲ, ಸ ಪ್ಲಸ್ ವ, ಸಂಯುಕ್ತಾಕ್ಷರ ಬಂದ ಕೂಡಲೇ ಗುಮ್ ಹೋಗಿ ಗ್ ಅಂತ ಆಗ್ತದೆ. ಹೀಗೆ ಯಜುರ್ವೇದದ ಉಚ್ಚಾರಣೆ ಮಾಡುವವ ಸ್ವಲ್ಪ ಮೊದಲು ಕೆಲವು ವಿಷಯಗಳನ್ನು ಸರಿಯಾಗಿ ಅಭ್ಯಾಸ ಮಾಡಿಕೊಂಡು ಆಮೇಲೆ ಓದಬೇಕು. ಕೆಲವೆಲ್ಲ ಉಚ್ಚಾರಣೆಯಲ್ಲಿ ಸಮಾನತೆ ಇರ್ತದೆ. ಏನಂದ್ರೆ ಈಗ ವಿಸರ್ಗ ಇರ್ತದೆ, ವಿಸರ್ಗದ ಮುಂದೆ ಕ್ಷ ಇದೆ ಅಂತ ಅನ್ಕೊಳ್ಳಿ, ಆಗ ನೀವು ವಿಸರ್ಗವನ್ನು ಪೂರ್ಣವಾಗಿ ಉಚ್ಚರಿಸಬೇಕು. ಈಗ ವಿಷ್ಣು ಸಹಸ್ರನಾಮದಲ್ಲಿ ದಕ್ಷಿಣ ಕ್ಷಮಿಣಾಂಬರ, ದಕ್ಷಿಣ ಕ್ಷಮಿಣಾಂಬರ ಅಂತ ವಿಸರ್ಗವನ್ನು ಸರಿಯಾಗಿ ದಕ್ಷಿಣ ಅಂತೇಳಿ ಚೂರು ಒಂದು ಕೊಮ ಹಾಕಿ ಕ್ಷಮಿಣಾಂಬರ ಅಂದರೆ ವಿಸರ್ಗದ ಮುಂದೆ ಕ್ಷ ಇದ್ದಾಗ ವಿಸರ್ಗ ಪೂರ್ತಿ ಹೇಳಿ ನಿಲ್ಲಿಸಬೇಕು. ಅಂಥದ್ದು ಕ್ಷ ಅಂತ ನಮಃ ಕ್ಷತ್ರುಭ್ಯ ಇದರಲ್ಲಿ ಬರ್ತದೆ. ಯಾವುದು? ರುದ್ರಾಧ್ಯಾಯದಲ್ಲಿ ನಮೋ ನಮಃ ಕ್ಷತ್ರುಭ್ಯ, ನಮೋ ನಮಃ ಕ್ಷತ್ರುಭ್ಯ ಅಂತ ಹೇಳಲಿಕ್ಕಿಲ್ಲ, ನಮೋ ನಮಃ
ಕ್ಷತ್ರಭ್ಯ ಅಲ್ಲಿ ನಿಲ್ಲಿಸಿಬಿಡ್ತೀವಿ. ಇಂಥದ್ದು ಕೆಲವು ವಿಧಾನ ವಿಶೇಷಗಳು. ಯಜುರ್ವೇದದಲ್ಲಿ ಹಾಗೆ ಅಲ್ಲಲ್ಲಿ ನಿಲ್ಲಿಸುವ ಕ್ರಮ ಜಾಸ್ತಿ. ಕೆಲವೊಂದು ಕಡೆಯಲ್ಲಿ ತಾನ್ ಅಲ್ಲಿ ತಾನ್ ಮುಂದುವರಿಸುವ ಹಾಗಿಲ್ಲ. ಮೃತ್ಯವೇ ಸ್ವಾಹ ಮೃತ್ಯವೇ ಸ್ವಾಹ ಅಲ್ಲಿ ತಾನ್ ಅಂತ ಬಂದ ಕೂಡಲೇ ಒಂದು ಕೊಮ ಹಾಕಿರ್ತಾರೆ. ಯಜುರ್ವೇದ ಪ್ರಿಂಟ್ ಮಾಡುವಾಗ ಅಲ್ಲಿ ಒಂದು ಕೊಮ ಯಾಕೆ ಹಾಕಿದ್ದಾರೆ ಅಂದರೆ ಅಲ್ಲಿ ಒಂದು ಮಾತ್ರ ಕಾಲದಷ್ಟು ವಿರತಿಯನ್ನು ಕೊಟ್ಟು ಮುಂದುವರಿಸಬೇಕು, ಅಲ್ಲಿ ವಿರತಿ ಕೊಟ್ಟು ಮುಂದುವರಿಸಬೇಕು. ಈ ರೀತಿಯ ಯಜುರ್ವೇದದ ಉಚ್ಚಾರಣೆಗೆ ಸಂಬಂಧಪಟ್ಟ ವಿಧಿವಿಧಾನ ಅದು ಋಗ್ವೇದದ ಉಚ್ಚಾರಣೆಗಿಂತ ಕ್ಲಿಷ್ಟಕರ. ಅದರಿಂದ ಯಜುರ್ವೇದ ಕಲಿಯುವುದು ಋಗ್ವೇದ ಕಲಿಯುವುದಕ್ಕಿಂತ ಕಷ್ಟ. ಆದರೆ ಯಜುರ್ವೇದ ಪಠನೆ ಮಾಡುವುದು ಋಗ್ವೇದ ಪಠನೆ ಮಾಡುವುದಕ್ಕಿಂತ ಸುಲಭ. ಕಲಿಯುವುದು ಕಷ್ಟ, ಅದನ್ನು ಪಠನ ಮಾಡುವುದು ಇದಕ್ಕಿಂತ ಅದು ಸುಲಭ. ಯಾಕೆ ಸುಲಭ ಅಂದರೆ ಬಹಳ ವೇಗವಾಗಿ ಫಾಸ್ಟ್ ಆಗಿ ಹೋಗ್ತದೆ, ವೇಗವಾಗಿ ಹೋಗ್ತಾ ಇರ್ತದೆ ಅದು ಉತ್ತಕ್ಕೆ. ಇದು ಆಗಲ್ಲ, ಇದು ಬಹಳ ನಿಧಾನವಾಗಿ ಹೋಗೋದು ಋಗ್ವೇದ. ಈ ಪಠನ ಮತ್ತು ಅಧ್ಯಯನ ಇದರಲ್ಲಿ ಈ ಸ್ವಲ್ಪ ವಿಪರ್ಯಾಸಗಳಿದ್ದಾವೆ ಋಗ್ ಮತ್ತು ಯಜುರ್ವೇದಕ್ಕೆ ಸಂಬಂಧಪಟ್ಟ ಹಾಗೆ. ಯಜುರ್ವೇದದ ಮಂತ್ರಗಳ ಅರ್ಥ ಹೇಳುವುದು ಸುಲಭ, ಋಗ್ವೇದದ ಮಂತ್ರದ ಅರ್ಥ ಹೇಳುವುದು ಕಷ್ಟ. ಈಗ ನಾವು ಸಂಸ್ಕೃತವನ್ನು ಚೆನ್ನಾಗಿ ಅಭ್ಯಾಸ ಮಾಡಿದರೆ ಸಂಸ್ಕೃತ ನಮಗೆ ಈಗ ಸಾಮಾನ್ಯ ಯಾವುದು ಓದಿದ್ರೂ ಅರ್ಥ ಆಗ್ತದೆ ಅನ್ನೋ ರೀತಿ ಕನ್ನಡ ಭಾಷೆ ಇದ್ದ ಹಾಗೆ ನಮಗೆ ಸಂಸ್ಕೃತ ಭಾಷೆ ಬಂದರೆ ಆವಾಗ ಯಜುರ್ವೇದಕ್ಕೆ ಅರ್ಥ ಹೇಳ್ತೇವೆ ನಾವು. ಆದರೆ ಋಗ್ವೇದಕ್ಕೆ ಅರ್ಥ ಹೇಳಲಿಕ್ಕೆ ಆಗುವುದಿಲ್ಲ. ಯಾಕಂದರೆ ಋಗ್ವೇದದಲ್ಲಿ ಆ ರೀತಿ ವ್ಯಾಕರಣವನ್ನು ಮೀರಿದ ಪ್ರಯೋಗಗಳು ಬಹಳಷ್ಟು ಇದ್ದಾವೆ. ಶೂನ್ಯೇ ಏವ ಜರ್ಭರಿ ತುರ್ಫರಿ ಈತು ಅಂತ ನೀವು ಹೇಳಿದರೆ ತುರ್ಫರಿ ಫಾರಿ ವಾರಂ ಅಂತ ಋಗ್ವೇದದ ಮಂತ್ರ ಹೇಳಿದರೆ ಏನಾದರೂ ಅರ್ಥ ಆಗುತ್ತಾ? ಏನೋ ಇವರು ಜರ್ಪರಿ ತುರ್ಪರಿ ನಮ್ಗೆ ಒಟ್ಟು ಅರ್ಥ ಆಗಬಾರ್ದು ಅಂತ ಹೇಳಿಕೊಳ್ತಿದ್ದಾರೆ ಅಂತ ಅರ್ಥ ಆಗ್ತದೆ. ಯಾಕಂದ್ರೆ ಅಂದರೆ ಸಂಸ್ಕೃತದ ಯಾವ ಶಬ್ದವು ನಿಮ್ಗೆ ಬರಲಿ, ನೀವು ಯಾವ ಸಂಸ್ಕೃತ ಶಬ್ದ ಕೇಳಿದ್ದೀರೋ ಆ ಯಾವ ಶಬ್ದವೂ ಅಲ್ಲಿ ಕಾಣಿಸ್ತಾ ಇಲ್ಲ. ಹಾಗಾಗಿ ಈ ವೇದಕ್ಕೆ ಅರ್ಥ ಉಂಟೋ ಅಥವಾ ಸುಮ್ಮನೆ ಶಬ್ದ ಮಾತ್ರ ಹಾಕಿಬಿಟ್ಟಿದ್ದಾರೋ. ಕೆಲವರು ಈ ವ್ಯಾಕರಣದ ಸೂತ್ರ ಇರ್ತದೆ, ಅರ್ಥ ಆಗಲ್ಲ. ಕಪ ಜಡದವು ಕಪೈ ಶಶ ಸರ್ ಹಾಲ್ ಅಂತ ಹೇಳಿದರೆ ಏನು ಅರ್ಥ ಆಗ್ತದೆ? ಅದಕ್ಕೋಸ್ಕರ ಒಬ್ಬ ವ್ಯಾಕರಣದ ಬಗ್ಗೆ ಹೇಳುವಾಗ ಹೇಳ್ತಾರೆ, ಇದೆಲ್ಲ ವ್ಯಾಕರಣದ ಸೂತ್ರ ಎಲ್ಲ ಬರೀತಾರೆ, ಏನು ಅರ್ಥವೇ ಇಲ್ಲ, ಸುಮ್ಮನೆ ಶಬ್ದ ಪ್ರಯೋಗ ಮಾಡ್ತಾ ಇರ್ತಾರೆ ಇವರು. ಅವರು ಕುಪ್ಪೋ ಕಪ್ಪು ಚಶೇಷೋ ಘ್ಯಸಕಿ ಸಸಯುಷೋರು ವಿರಾಮೋ ವಸಾನಂ ಷಷ್ಠೋಟಿ ಇತ್ಯಾದಿ ಶಬ್ದೈ ಸದಸಿ ಯದಿ ಶಠಾಹ ಶಾಬ್ದಿಕಾ ಪಂಡಿತಾಸ್ಯು ಅವ ಹೇಳುದು. ಈ ರೀತಿಯೆಲ್ಲ ಶಬ್ದ ಹೇಳ್ಕೊಂಡು ಇವರು ಒಂದು ವೇಳೆ ಸಭೆಯಲ್ಲಿ ಪಂಡಿತರಾಗುವುದಾದರೆ ತೇಷಾಂ ಕೋ ಅಪರಾಧ ಪಠತಿ ಅನುದಿನಂ ಥಯ್ಯ ಥಯ್ಯೇತಿ ಸಾ ಥಯ್ಯ ತಾ ಥಯ್ಯ 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 ಧಿಗ 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 ದಿಕ್ ಥಯ್ಯ ಥಯ್ಯೇತಿ ಶಬ್ದ ಅಂತ ಅವ್ರು ಶ್ಲೋಕ ಮಾಡ್ತಾರೆ. ಇವರು ಈ ರೀತಿಯೆಲ್ಲ ಸೂತ್ರ ಹೇಳಿಕೊಂಡು ಇವರು ದೊಡ್ಡ ಪಂಡಿತರಾಗುವುದಾದ್ರೆ ಒಬ್ಬ ಕೂತ್ಕೊಂಡು ಥಾ ಥಯ್ಯ 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 ಥ ತ ತ ಗದಗ ದಿಕ್ ಅಂತ ಹೇಳ್ತಾ ಇರ್ತಾನೆ. ಅವ್ರು ಯಾಕೆ ಪಂಡಿತ ಆಗಲ್ಲ ಅಂತ ಕೇಳ್ತಾರೆ. ಆ ರೀತಿ ಅರ್ಥವೇ ಇಲ್ಲದೇ ಇದ್ದ ಶಬ್ದಗಳ ರಾಶಿಯೋ ಅಂತ ಅನಿಸುವ ರೀತಿಯಲ್ಲಿ ಕೆಲವೊಂದು ಋಗ್ವೇದದ ಮಂತ್ರ ಕಾಣಿಸುತ್ತೆ. ಅದನ್ನು ಅರ್ಥ ಹೇಳಬೇಕಾದ್ರೆ ಅವ ನಿರುಕ್ತವನ್ನು ಅಧ್ಯಯನ ಮಾಡಿರಲೇಬೇಕು. ಷಡಂಗಗಳನ್ನು ಅಧ್ಯಯನ ಮಾಡದೇ ಇದ್ದವ ಋಗ್ವೇದಕ್ಕೆ ಅರ್ಥ ಹೇಳುವುದು ಸಾಧ್ಯ ಇಲ್ಲ. ಯಜುರ್ವೇದಕ್ಕೆ ಅರ್ಥ ಹೇಳುವವ ನಿರುಕ್ತ ಓದದೆ ಹೋದರೆ ವ್ಯಾಕರಣ ಓದಿದ್ರೆ ಹೇಳ್ಬೋದು. ಆದ್ದರಿಂದ ಇವತ್ತಿನ ಆಧುನಿಕ ವಿದ್ವಾಂಸರು ಸಾಯಣ ಅಲ್ಲಿಂದ ಪ್ರಾರಂಭಿಸಿ ನಂತರ ಬಂದಂತಹ ವೇದವನ್ನು ಅಧ್ಯಯನ ಮಾಡಿದ ಜರ್ಮನಿ ಮತ್ತು ಬ್ರಿಟನ್ನ ಪಂಡಿತರೆಲ್ಲ ಮ್ಯಾಕ್ಸ್ಮುಲ್ಲರ್ ಪ್ರಭೃತಿಗಳಿದ್ದಾರಲ್ಲ, ಅವರೆಲ್ಲ ಏನು ಹೇಳಿದ್ದಾರೆ ಅಂದರೆ ಋಗ್ವೇದ ಬಹಳ ಹಿಂದೆ ರಚನೆ ಆದದ್ದು. ಅದಾಗಿ ಸುಮಾರು 5000 ವರ್ಷ ಆದಮೇಲೆ ಕೆಲವು ಋಷಿಗಳಿಗೆ ಇದ್ಯಾಕೆ ಅರ್ಥ ಆಗೋಲ್ಲ ಅಂತಾಗಿ ಆಮೇಲೆ ಅವರು ಹೋಮ ಹವನಕ್ಕೆ ಇದು ಉಪಯೋಗ ಇಲ್ಲ ಅಂತ ಹೇಳಿಕೊಂಡು ಆಮೇಲೆ ಯಜುರ್ವೇದವನ್ನು ರಚನೆ ಮಾಡಿದರು. ಯಜುರ್ವೇದ ರಚನೆ ಆಗುವುದಕ್ಕಿಂತ ಮುಂಚೆಯೇ ಕೆಲವರು ಋಗ್ವೇದವನ್ನು ಹಾಡ್ತಾ ಇದ್ರು, ಹಾಗಾಗಿ ಸಾಮ ಅದಕ್ಕಿಂತ ಹಿಂದಿತ್ತು. ಆಮೇಲೆ ಅಥರ್ವ ವೇದ ಮೊನ್ನೆ ಬಂದದ್ದು ಅಂತ ಹೀಗೆಲ್ಲ ಬರೆದಿಟ್ಟಿದ್ದಾರೆ. ಅದರ ಭಾಷೆಯನ್ನು ನೋಡಿಕೊಂಡು ಬರೆದದ್ದು. ವಸ್ತುತಃ ಭಾಷಾ ಅನ್ನೋದು ಏನಿದೆ ಅದು ಆ ವೇದಕ್ಕೆ ಸಂಬಂಧಪಟ್ಟಂತಹ ಒಂದು ಶೈಲಿ. ಈ ವೇದ ಇದು ಹೀಗಿದ್ರೇನೆ ಸರಿ, ಈ ವೇದ ಹೀಗಿದ್ರೆ ಸರಿ, ಆ ವೇದಕ್ಕೆ ಸಂಬಂಧಪಟ್ಟ ಶೈಲಿ. ಆ ಶೈಲಿಯನ್ನು ಅನುಸರಿಸಿಯೂ ಋಗ್ಯಜು ಸಾಮ ಅಥರ್ವ ಅಂತಕ್ಕಂತಹ ಪ್ರಭೇದ ಇದೆ. ಅದು ಯಜುರ್ವೇದದ ಶೈಲಿ ಅರ್ಥವಾಗುವ ಭಾಷೆ. ಈಗ ನಮೋ ನಮಃ ಋಗ್ವೇದದಲ್ಲಿ ಎಲ್ಲಿ ನಮಃ ಬರುತ್ತೆ? ನಾವು ನಮ್ಮ ಶ್ಲೋಕದಲ್ಲಿ ಬರುವ ಹಾಗೆ ನಮೋ ನಮಃ ಅನ್ನೋದು ಋಗ್ವೇದದಲ್ಲಿ ಒಂದೇ ಒಂದು ಕಡೆ ಕಾಣಿಸುವುದಿಲ್ಲ ನಮೋ ನಮಃ ಅಂತ. ಅಲ್ಲಿ ಏನಿದ್ರು ಕೂಡ ನಮಸ್ಕರಿಸುವುದು ಅನ್ನೋ ಅರ್ಥದಲ್ಲಿ ಅಲ್ಲಿ ಬರೋದು ಹವಿಷಾ ವಿಧೇಮ ಇಂಥ ಶಬ್ದವೇ ಬರೋದು. ನಾವು ಹವಿಸ್ಸು ಕೊಟ್ಟು ಅರ್ಚನೆ ಮಾಡ್ತೇವೆ ಈ ರೀತಿ ಶಬ್ದ. ಇಲ್ಲಿ ಹಾಗಲ್ಲ. ನಮೋ ನಮಃ ನಾವು ಲೌಕಿಕವಾಗಿ ಬಳಸುವ ಶಬ್ದಗಳು ಯಜುರ್ವೇದದಲ್ಲಿ ಕಾಣಿಸ್ತದೆ ಅನ್ನೋದು ವಿಶೇಷ. ಆದರೂ ಯಜುರ್ವೇದದಲ್ಲಿ ಗದ್ಯಾತ್ಮಕವಾದ ವೇದ ಭಾಗ ಇರುವ ಹಾಗೆ ಪದ್ಯಾತ್ಮಕವಾದ ವೇದ ಭಾಗವೂ ಕೂಡ ಇದೆ. ವೇದದಲ್ಲಿ ಋಕ್ಕುಗಳಿದ್ದಾವೆ. ವೇದದ ಋಕ್ಕುಗಳನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತೆ ಋಗ್ವೇದದ ಋಕ್ಕುಗಳನ್ನು ಅರ್ಥ ಮಾಡಿಕೊಳ್ಳುವ ಹಾಗೆ ಇಲ್ಲೂ ಕೂಡ ಸಮಸ್ಯೆ ಇದೆ. ಆದ್ದರಿಂದ ಯಜುರ್ವೇದದ ಅರ್ಥೀಕರಣ ಅನ್ನುವುದು ನಿರುಕ್ತಾದ್ಯಧ್ಯಯನ ಇಲ್ಲದೆ ಸಾಧ್ಯವಾಗ್ತದೆ ಅಂತ ಕೆಲವು ವೇದದ ಬಗ್ಗೆ ವ್ಯಾಖ್ಯಾನ ಬರೆಯುವವರು ಬರೆದಿರ್ತಾರೆ.
ಆದರೆ ನಿಜವಾಗಿ ನೀವು ಯಜುರ್ವೇದದ ಒಳಗೆ ಪ್ರವೇಶ ಮಾಡಿದರೆ ನಿರುಕ್ತಾದಿ ಗ್ರಂಥದ ಅಧ್ಯಯನ ನಾವು ಯಜುರ್ವೇದವನ್ನು ಅರ್ಥೈಸಿಕೊಳ್ಳುವಲ್ಲೂ ಕೂಡ ಅತ್ಯಪೇಕ್ಷಿತವಾಗ್ತದೆ. ನಾವು ಯಾವುದೇ ವೇದ ಈಗ ಯಜುರ್ವೇದದ ಒಂದು ಮಂತ್ರ ಹೇಳಿದರೆ ಅರ್ಥ ಹೇಳಿ ಅಂತ ಹೇಳಿದರೆ ನಿರುಕ್ತ ಜ್ಞಾನ ಇಲ್ಲದೆ ಇದ್ದವ ಹೇಳಲಿಕ್ಕೆ ಆಗುದಿಲ್ಲ. ಸ್ತುಹಿ ಶ್ರುತಂ ಕರ್ತಃ ದೈಂಯುವಾನಂ ಮೃಗನ್ನ ಭೀಮಮುಪಹತ್ತು ಮುಗ್ರಂ ಮೃಡಾಚರಿತ್ರೇ ರುದ್ರಸ್ತವಾನು ಅನ್ಯಂತೆ ಅಸ್ಮನ್ನಿವ ಪಂತು ಸೇನಾ ಅಂತ ಒಂದು ಮಂತ್ರ ಹೇಳಿದರೆ ಸಾಮಾನ್ಯ ಅರ್ಥ ನಮಗೆ ಇಲ್ಲಿ ನಾವು ಕೇಳಿದ ಶಬ್ದ ಉಂಟು. ಸ್ತುಹಿ, ನಮಗೆ ಅರ್ಥ ಆಗುತ್ತೆ. ಸ್ತುಹಿ, ಸ್ತೋತ್ರ ಮಾಡು. ಯಾರನ್ನು? ಶ್ರುತಂ, ಕೇಳಿದವನನ್ನು. ಎಲ್ಲಿದ್ದಾನೆ? ಗರ್ತ ಸದಂ, ಹೊಂಡದಲ್ಲಿದ್ದಾನೆ. ಹೀಗೆ ಅರ್ಥ ಮಾಡುದಾ? ಗರ್ತ ಸದಂ, ಗರ್ತ ಅಂದ್ರೆ ಮಹಾಗರ್ತೋ, ಗರ್ತ ಅಂದ್ರೆ ಹೊಂಡ ಅಂತ ಅರ್ಥ. ಗರ್ತ ಸದಂ ಅಂದ್ರೆ ಹೊಂಡದಲ್ಲಿರತಕ್ಕಂತಹ ಶ್ರುತಂ, ಹಿಂದೆ ಕೇಳಲ್ಪಟ್ಟವನನ್ನು ಸ್ತುಹಿ, ಕೇಳಿ ಸ್ತೋತ್ರ ಮಾಡು. ಸ್ತುಹಿ ಶ್ರುತಂ ಗರ್ತ ಸದಂ. ಅವನು ಮುದುಕನೋ ಯುವಕನೋ? ಯುವಾನಂ, ಯುವಕನಾಗಿದ್ದಾನೆ. ಸ್ತುಹಿ ಶ್ರುತಂ ಗರ್ತ ಸದಂ ಯುವಾನಂ. ಈ ರೀತಿ ಅರ್ಥ ಮಾಡಿದರೆ ಹೊಂಡದಲ್ಲಿದ್ದ ಯುವಕನನ್ನು ಸ್ತೋತ್ರ ಮಾಡುವಂತ ವೇದಕ್ಕೆ ಅರ್ಥ ಮಾಡಿದರೆ ಎಷ್ಟು ಸಮಂಜಸ ಆಗ್ತದೆ. ಆದ್ದರಿಂದ ಇದನ್ನು ಅರ್ಥ ಮಾಡಬೇಕು ಅಂತ ಆದರೆ ಆ ಸಂದರ್ಭ ಸಹಿತವಾದ ಜ್ಞಾನ ಬೇಕು, ಜೊತೆಗೆ ನಿರುಕ್ತಿಯ ಭಾವನೆ ಬೇಕು. ಗರ್ತ ಅಂದರೆ ಹೊಂಡ ಅಂತ ಅರ್ಥ ಮಾಡುವುದಲ್ಲ. ಗರ್ತ ಅಂತ ಹೇಳಿದರೆ ಹೃದಯ ಗುಹೆ ಅಂತ ಅರ್ಥ. ಗರ್ತ ಸದಂ ಅಂದರೆ ಹೃದಯ ಗುಹೆಯಲ್ಲಿ ಇರತಕ್ಕಂಥವನನ್ನು. ಯುವ ಅಂದರೆ ಮೀಸೆ ಬರದೇ ಇದ್ದವನು. ದೇವರಿಗೆ ಮೀಸೆ ಬರುವುದಿಲ್ಲ. ಮೀಸೆ ಬಂತು ಅಂದರೆ ಏನರ್ಥ? ಅವರಿಗೆ 35, 30, 20, 16 ಆಯಿತು ಅಂತ ಅರ್ಥ. ಅಷ್ಟು ವಯಸ್ಸಾಯಿತು ಅಂತ ಅರ್ಥ. ವಯಸ್ಸಿಗೆ ದ್ಯೋತಕ ಅಂದರೆ ಕಾಲಕ್ಕೆ ಈತ ಬದ್ಧ ಅನ್ನೋದರ ದ್ಯೋತನೆ. ಯುವ ಅಂದರೆ ಕಾಲಬದ್ಧನಲ್ಲದವ, ಅವನಿಗೆ ಕಾಲದ ಸಂಬಂಧ ಇಲ್ಲ, ಕಾಲಾತೀತವಾದ ಶಕ್ತಿ. ಅವನು ಹೃದಯ ಗುಹೆಯಲ್ಲಿ ಸಂಸ್ಥಿತನಾಗಿದ್ದಾನೆ. ಅಂತಹ ಯುವಾನಂ ಸ್ತುಹಿ. ಏನವ? ಶ್ರುತ. ಶ್ರುತ ಅಂದರೆ ಕೇಳಲ್ಪಟ್ಟವ ಅಂತ ಅರ್ಥ ಅಲ್ಲ, ವೇದವೇದ್ಯ, ಶ್ರುತಿ ಪ್ರತಿಪಾದ್ಯ, ವೇದ ಪ್ರತಿಪಾದ್ಯನಾದ ಹೃದಯ ಗುಹೆಯಲ್ಲಿ ಸಂಪನ್ನನಾದ ಆ ಭಗವಂತನನ್ನು ನೀನು ಸ್ತೋತ್ರ ಮಾಡು. ಸ್ತುಹಿ ಅಂದರೆ ಷ್ಟುಂಜಿ ಸ್ತುತವು. ಏನು ಸ್ತೋತ್ರ ಮಾಡುವುದು ಅಂದರೆ ಧ್ಯಾನ ಮಾಡುವುದು. ಒಳಗಿನಿಂದ ಆತನನ್ನು ಧ್ಯಾನ ಮಾಡು. ಈ ಅರ್ಥವನ್ನು ಹೇಳಬೇಕೆ ಹೊರತು ನಾವು ಕನ್ನಡದಲ್ಲಿ ಸಂಸ್ಕೃತದ ಕೋಶವನ್ನು ನೋಡಿಕೊಂಡು ಗರ್ತ, ಹೊಂಡ ಅಂತ ಇರ್ತದೆ. ಗರ್ತ ಸದಂ, ಸತದ ಅಂದರೆ ಇರುವವ ಅಂತ ಅರ್ಥ. ಹೊಂಡದಲ್ಲಿದ್ದಾನೆ. ಯುವ ಅಂದರೆ ಯುವಕನಾಗಿದ್ದಾನೆ. ಈ ಅರ್ಥ ಮಾಡುವಂತಹದ್ದು ಸಮಂಜಸ ಅಲ್ಲ. ಆದ್ರಿಂದ ಯಜುರ್ವೇದದ ಅರ್ಥವನ್ನು ಹೇಳಬೇಕಾದರೂ ಕೂಡ ಯಜುರ್ವೇದದ ಟೋನ್ ಅಂದರೆ ಅರ್ಥದ ಧಾಟಿ ನಮ್ಗೆ ಗೊತ್ತಿರಬೇಕು. ಎರಡನೇದ್ದು ಅದಕ್ಕೆ ಸಂಬಂಧಪಟ್ಟಂತಹ ಅರ್ಥೀಕರಣಕ್ಕೆ ಬೇಕಾದ ಷಡಂಗಗಳ ಅಧ್ಯಯನ ಬೇಕು. ಆದ್ರಿಂದಲೇ ವೇದವನ್ನು ನಾವು ಷಡಂಗದ ಅಧ್ಯಯನ ಇಲ್ಲದೆ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಷಟ್ಕುಕ್ಷಿ ಅಂತ ವೇದಕ್ಕೆ ಹೆಸರು. ಷಟ್ಕುಕ್ಷಿ, ತ್ರಿಪದ ಷಟ್ಕುಕ್ಷಿ ಪಂಚಶೀಶೋಪನೇನೇ ವಿನಿಯೋಗ. ಷಟ್ಕುಕ್ಷಿ ಅಂದರೆ 6ರಿಂದಾಗಿ ಹೊಟ್ಟೆ ತುಂಬಿಸಿಕೊಂಡದ್ದು ಅಂತ ಅರ್ಥ. ಷಡಂಗಗಳು ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ ಮತ್ತು ಕಲ್ಪ. ಈ 6ರಿಂದ ಅದರ ಹೊಟ್ಟೆ ತುಂಬುವುದು ಅಂದರೆ ಅದು ಅರ್ಥ ಆಗುವುದು ಅಂತ ಅರ್ಥ. ವೇದ ಅರ್ಥ ಆಗಬೇಕಾದ್ರೆ 6 ಬೇಕು. ಷಟ್ಕುಕ್ಷಿ. ಗಾಯತ್ರಿಯನ್ನು ಹೇಳುವಾಗ ತ್ರಿಪದ ಅಂತ ಹೇಳು, ಅದು 3 ಪಾದ ಉಳ್ಳದ್ದು. ಪಂಚಶೀರ್ಷ ಅಂತ ಹೇಳಿದರೆ ಗಾಯತ್ರಿಗೆ 5 ಕಡೆಯಲ್ಲಿ ನಿಲ್ಲಿಸುವಂತಹದ್ದಿದೆ ಅನ್ನೋ ದೃಷ್ಟಿಯಿಂದ ಅದನ್ನು ಪಂಚಶೀರ್ಷ ಅಂತ ಕರೆಯುವುದು. ಹೀಗೆ ವೇದಾಧ್ಯಯನ ಅನ್ನೋದು ಷಡಂಗಾಧ್ಯಯನದಿಂದ ಪೂರ್ಣವಾಗ್ತದೆ. ಅದು ಋಗ್ವೇದಕ್ಕೆ ಹೇಗೋ ಹಾಗೆ ಯಜುರ್ವೇದಕ್ಕೂ ಕೂಡ ಷಡಂಗಾಧ್ಯಯನ ಅನ್ನೋದು ಅಪೇಕ್ಷಿತವಾಗಿದೆ ಅನ್ನೋದನ್ನು ಗಮನಿಸಬೇಕು. ಯಜುರ್ವೇದದ ಸಪ್ತಕಾಂಡಗಳಲ್ಲಿ ಪ್ರಪಾಠಕ ಅನ್ನುವ ಪ್ರಭೇದಗಳಿದ್ದಾವೆ, ಮತ್ತೆ ತುಂಟುಂಟು, ಮತ್ತೆ ಪ್ರಶ್ನಗಳು ಅಂತುಂಟು. ಪ್ರಥಮ ಪ್ರಶ್ನ, ದ್ವಿತೀಯ ಪ್ರಶ್ನ, ತೃತೀಯ ಪ್ರಶ್ನ ಅಂತ ಯಜುರ್ವೇದದಲ್ಲಿ ಪ್ರಶ್ನ ಅನ್ನುವ ವ್ಯವಸ್ಥೆ. ಷಟ್ ಪ್ರಶ್ನೋಪನಿಷತ್ತು ಆ ಪ್ರಶ್ನೆ ಬೇರೆ, ಇಲ್ಲಿ ಪ್ರಶ್ನ, ಅರುಣ ಪ್ರಶ್ನ, ರುದ್ರ ಪ್ರಶ್ನ ಅಂತ ಈಗ ಪ್ರಶ್ನಗಳು. ಪ್ರಶ್ನ ಅಂತ ಹೇಳಿದರೆ ಕೇಳುವ ಪ್ರಶ್ನೆ ಅಂತ ಅರ್ಥ ಅಲ್ಲ. ನಮ್ಮಲ್ಲಿ ಅಧ್ಯಾಯ ಮತ್ತೆ ಅಷ್ಟಕ ಎಲ್ಲ ಪ್ರಭೇದ ಇದ್ದ ಹಾಗೆ ಯಜುರ್ವೇದದ ಒಂದು ತುಂಡು ಮಾಡತಕ್ಕಂತಹ ಕ್ರಮವನ್ನು ಪ್ರಶ್ನ ಅಂತ ಕರೀತಾರೆ. ಋಗ್ವೇದದಲ್ಲಿ ಮಂಡಲ, ಅಷ್ಟಕ. ಆ ಮಂಡಲ, ಅಷ್ಟಕ ಅನ್ನೋದು ಏನಾಗಿದೆ, ಅಷ್ಟಕ ಅನ್ನೋದು ದಾಕ್ಷಿಣಾತ್ಯರಲ್ಲಿ ವ್ಯವಹಾರದಲ್ಲಿರತಕ್ಕಂಥ ಪ್ರಭೇದ. ಉತ್ತರ ಭಾರತದಲ್ಲೆಲ್ಲ ಮಂಡಲಕ್ಕೆ ಅನುಸಾರವಾಗಿ ದಶಮಂಡಲಗಳನ್ನು ಉಲ್ಲೇಖ ಮಾಡ್ತಾರೆ. ನಾವು ದಶಮಂಡಲವನ್ನು ಅನುಷ್ಠಾನ ಮಾಡ್ತೇವೆ. ದಶಮಂಡಲದ ಆದ್ಯಂತ ಮಂತ್ರಗಳಿಂದ ಆಹುತಿಯನ್ನು ಕೊಟ್ಟು ಉತ್ಸರ್ಜನೋಪಕರ್ಮಗಳನ್ನು ಮಾಡುವುದು ಮಂಡಲ ಅನುಷ್ಠಾನ ಇದೆ. ಆದರೆ ಮಂಡಲ ಅನುಷ್ಠಾನದಲ್ಲಿ ಸಮಸ್ಯೆ ಏನಾಗ್ತದೆ ಅಂದರೆ ಒಂದು ಮಂಡಲ ಬರೀ ಚಿಕ್ಕದಿರ್ತದೆ, ಇನ್ನೊಂದು ಮಂಡಲ ಭಾರಿ ದೊಡ್ಡದಿರ್ತದೆ. ಆದರೆ ಅಷ್ಟಕ ಅಂದರೆ ಕರೆಕ್ಟಾಗಿ 8 ಅಧ್ಯಾಯ ಇರುವುದರಿಂದ ಅದು ವ್ಯವಸ್ಥೆಗೆ ಅನುಕೂಲವಾಗಿದೆ ಅಂತ ಅಷ್ಟಕದ ವಿಭಾಗವನ್ನು ಇಟ್ಟುಕೊಂಡಿದ್ದೇವೆ. ಯಜುರ್ವೇದದಲ್ಲಿ ಮಾತ್ರ ಕಾಂಡ ವಿಭಾಗ ಮಾತ್ರ ಇರೋದು. ಒಂದು ಕಾಂಡದಲ್ಲಿ ಇಷ್ಟು ಪ್ರಶ್ನ, ಇಷ್ಟು ಪ್ರಪಾಠಕ. ಹೀಗೆ ಪ್ರಪಾಠಕ, ಅನುವಾಕ ಮತ್ತು ಪ್ರಶ್ನ, ಮತ್ತೆ ಕೊನೆಗೆ ಮಂತ್ರ, ಹೀಗೆ ವಿಭಾಗ ಇರತಕ್ಕಂಥದ್ದು ಯಜುರ್ವೇದದಲ್ಲಿ. ಇನ್ನು ಶುಕ್ಲ ಯಜುರ್ವೇದದಲ್ಲಿ ಈ ಕಾಂಡಾದಿ ವ್ಯವಸ್ಥೆ ಇಲ್ಲ, ಅಲ್ಲಿ ಮಂತ್ರ ವ್ಯವಸ್ಥೆ ಮಾತ್ರ. ಒಟ್ಟು 122 ಮಂತ್ರಗಳು. ಆ ಮಂತ್ರಗಳ ವ್ಯವಸ್ಥೆ ಮಾತ್ರ ಶುಕ್ಲ ಯಜುರ್ವೇದದಲ್ಲಿದೆ. ಇದು ಯಜುರ್ವೇದದ ಒಂದು ಸಾಮಾನ್ಯ ಸ್ವರೂಪದ ಚಿಂತನೆ.
ಇನ್ನು ನಾನು ಇಲ್ಲಿಗೆ ಉಪಸಂಹಾರ ಮಾಡ್ತಾ ಇದ್ದೇನೆ. ಇನ್ನು ಇದಕ್ಕೆ ಸಂಬಂಧಪಟ್ಟ ಸಾಮದ ಚಿಂತನೆ, ಅಥರ್ವದ ಚಿಂತನೆ ಇನ್ನೊಂದು ಸೆಷನಲ್ಲಿ ಮಾಡೋಣ. ಒಟ್ಟು ಸಮಗ್ರತೆಯ ದೃಷ್ಟಿಯಿಂದ ಯಜುರ್ವೇದ ಅನ್ನುವುದು ಯಜ್ಞಯಾಗಗಳನ್ನು ನಿರೂಪಿಸುವುದಕ್ಕೆ ಹೊರಟಿದೆ ಅನ್ನುವುದು ಒಂದು ವಾದ ಏನಿದೆ, ಅದು ಪೂರ್ಣ ಮಟ್ಟದ ಸತ್ಯ ಅಲ್ಲ. ಯಜ್ಞಯಾಗಗಳಿಗೆ ಋಗ್ವೇದಕ್ಕೂ ಯಜ್ಞಯಾಗಗಳಲ್ಲಿ ಅಷ್ಟೇ ಮಹತ್ವ ಇದೆ, ಯಜುರ್ವೇದಕ್ಕೂ ಯಜ್ಞಯಾಗದಲ್ಲಿ ಅಷ್ಟೇ ಮಹತ್ವ ಇದೆ. ಋಗ್ವೇದದಲ್ಲಿ ಯಾರು ವಿಶೇಷ ಅಧ್ಯಯನ ಮಾಡಿದ್ದಾನೆ ಅವನು ಯಜ್ಞದಲ್ಲಿ ಹೋತೃವಾಗಿ ಭಾಗವಹಿಸಬೇಕು. ಯಜುರ್ವೇದದ ಅಧ್ಯೇತೃ ಅಧ್ವರ್ಯುವಾಗಿ ಅದರಲ್ಲಿ ಭಾಗವಹಿಸಬೇಕು. ಸಾಮವೇದದ ಅಧ್ಯೇತೃ ಉದ್ಗಾತ್ರವಾಗಿ ಭಾಗವಹಿಸಬೇಕು. ಈ ಮೂರೂ ವೇದಗಳನ್ನು ಓದಿ ಅಥರ್ವ ವೇದದ ಅಧ್ಯಯನ ಮಾಡಿದ್ದವ ಅವನು ಬ್ರಹ್ಮಸ್ಥಾನದಲ್ಲಿ ಕುಳಿತು ಯಜ್ಞವನ್ನು ನಡೆಸಬೇಕು. ಈ ಹೋತೃ, ಅಧ್ವರ್ಯು, ಉದ್ಗಾತೃ ಮತ್ತು ಬ್ರಹ್ಮ ಇವರಿಂದ ಯಜ್ಞ ನಡೆಯುವುದು. ಆ ಯಜ್ಞದಲ್ಲಿ ಹೋತೃ ಏನಿದ್ದಾನೆ ಅವನಿಗೆ ಪ್ರಾಧಾನ್ಯ, ಅವನಿಗಿಂತ ಪ್ರಾಧಾನ್ಯ ಅಧ್ವರ್ಯುವಿಗಿದೆ. ಯಾಕಂದ್ರೆ ಆ ದೃಷ್ಟಿಯಿಂದ ಯಜ್ಞದಲ್ಲಿ ಯಜುರ್ವೇದಕ್ಕೆ ಪ್ರಾಧಾನ್ಯ ಅಂತ ಬಂದಿರುವಂತಹದ್ದು. ಯಜುರ್ವೇದ ಅನ್ನುವುದು ಯಜ್ಞದ ಕ್ರಮ ವಿಶೇಷಗಳನ್ನು ಬಿಡಿ ಬಿಡಿಯಾಗಿ ನಿರೂಪಿಸುತ್ತೆ. ಅದರಿಂದ ಅದಕ್ಕೊಂದು ಮಹತ್ವ ಇದೆ. ಇಷೇತ್ವ ಊರ್ಜೇತ್ವ ಅಂತ ಶುರುವಾಗ್ತದೆ ಮಂತ್ರ. ಇಷೇತ್ವ ಅನ್ನೋದು ಸಮಿದೆಯನ್ನು ತುಂಡು ಮಾಡುವುದಕ್ಕಿರುವ ಮಂತ್ರ. ಊರ್ಜೇತ್ವ ಅನ್ನೋದು ಆ ಸಮಿದೆಯನ್ನು ತುಂಡು ಮಾಡುವಾಗ ಅದರಲ್ಲಿ ಬಂದ ಗೆಲ್ಲುಗಳನ್ನು ಮತ್ತೆ ಎಗ್ಗುಗಳನ್ನು ಕತ್ತರಿಸುವುದಕ್ಕಿರುವ ಮಂತ್ರ. ಹೀಗೆ ಯಜ್ಞದಲ್ಲಿ ಬಳಸುವ ಮಂತ್ರಗಳೇ ಹೆಚ್ಚು ಈ ಭಾಗದಲ್ಲಿ ಇರುವ ಕಾರಣದಿಂದ ಅದು ಯಜುಸ್ಸು ಅಂತ ಕರೆಸಿಕೊಂಡಿದೆ ಅನ್ನೋದು ಅದರ ನಾಮದಲ್ಲಿರುವ ವಿಶೇಷತೆ. ಸರ್ವವೂ ಭಗವಂತನನ್ನೇ ಪ್ರತಿಪಾದಿಸತಕ್ಕಂತಹ ವೇದ ಭಾಗ. ಅದರಿಂದ ಇಕಾರದಿಂದ ಶುರುವಾಗಿ ಸಮುದ್ರೋ ಬಂಧು ಅಂತ ಉಕಾರದಲ್ಲಿ ಮುಗಿಯತಕ್ಕಂತಹ ಈ ಇಕಾರ ಉಕಾರಾತ್ಮಕವಾದ ಯಜುರ್ವೇದವು ಕೂಡ ವೈಶಂಪಾಯನರಿಂದ ಪ್ರವರ್ತಿತವಾದ ಭಗವತ್ ಪ್ರತಿಪಾದಕವಾದ ಮಂತ್ರ ಅನ್ನುವ ಚಿಂತನೆಯ ಜೊತೆಗೆ ಈ ಬಾರಿಯ ಈ ಉಪಸಂಹಾರ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.